ಹರೇ ರಾಮ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೆ ವೃಕೋದರಾಯ ಚಿತ್ರಾಯ ಚಿತ್ರಗುಪ್ತಾಯ ವೈ ನಮೋ ನಮಃ. ಭಾರತೀಯರ ಸಿದ್ಧಾಂತ ಎಲ್ಲವೂ ಸುಖಾಂತ ಆಗಬೇಕು, ಮಧುರಾಂತ ಆಗಬೇಕು, ಯಾವುದು ದುರಂತ ಆಗಬಾರ್ದು ಎನ್ನುವುದು. ಅದು ಗ್ರೀಕ್ ನಾಟಕ ಅಲ್ಲ. ಭಾರತದ ಸಂಸ್ಕೃತಿ ಗ್ರೀಕ್ ನಾಟಕ ಅಲ್ಲ, ಅದೆಲ್ಲ ದುರಂತ. ಗ್ರೀಕ್ ನಾಟಕಗಳ ವಿಶೇಷ ಏನು ಅಂದರೆ ಎಲ್ಲವೂ ದುರಂತ ಅಂತ. ಆದರೆ ನಮ್ಮದು ಹಾಗಲ್ಲ, ಎಲ್ಲ ಸುಖಾಂತ ಅಂತ. ಯಾಕೆಂದರೆ ಸಿದ್ಧಾಂತವೇ ಇದು ಅಂತ. ಎಲ್ಲ ಸುಖವಾಗಿ ಮುಗಿಬೇಕು ಅಂತ. ಬದುಕು ಕೂಡ ಹಾಗೆ ಸುಖಾಂತ ಆಗಬೇಕು ಬದುಕು ಅಂತ. ಹಾಗಾಗಿ ಕೊನೆಯಲ್ಲಿ ಸಿಗುವನನ್ನು ನಾವು ಈಗಲೇ ಮಾತನಾಡಿಸಿ ಇಟ್ಕೋಬೇಕು ಅಂತ. ಬದುಕನ್ನು ಕೊನೆಯಲ್ಲಿ ಸಿಗೋನು ಯಾರವನು? ಯಮಧರ್ಮ ಜೊತೆಯಲ್ಲೇ ಇದ್ದಾನೆ. ಹೃದಯದಲ್ಲಿ ಕುಳಿತು ನಾವು ಮಾಡುವ ಸಮಸ್ತ ಕರ್ಮಗಳನ್ನು ಅವಲೋಕನ ಮಾಡ್ತಾ ಇದ್ದಾನೆ. ನಮ್ಮೆಲ್ಲ ಶುಭಾಶುಭ ಕರ್ಮಗಳನ್ನು ವೀಕ್ಷಿಸ್ತಾ ಇದ್ದಾನೆ, ಜೊತೆಲೇ ಇದ್ದಾನೆ. ನನಗೆ ಬೇಸರ ಆಗುತ್ತೆ ನಾವು ತಪ್ಪು ಮಾಡಿದಾಗ. ಅನ್ಯಾಯವಾಗಿ ಜೀವ ದುರ್ಗತಿಗೆ ಬೇಕಾದ ದಾರಿಗಳನ್ನು ಮಾಡ್ಕೋತಾ ಇದೆಯಲ್ಲ, ಪರಿತಾಪ ಪಡ್ತಾನೆ ಅವನು. ಅದೇ ಶುಭ ಕರ್ಮ ಮಾಡಿದಾಗ ಸಂತೋಷ ಪಡ್ತಾನೆ. ಅಂಥ ಯಮ ಕೊನೆಯಲ್ಲಿ ಸಿಗೋನು. ಅವನಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಕೊನೆ ಚೆನ್ನಾಗಿರಲಿ, ಬದುಕಿನ ಕೊನೆ ತುಂಬ ಆನಂದಮಯವಾಗಿರಲಿ, ಅಲ್ಲಿಂದ ಮುಂದೆ ಆನಂದವೇ ಇರಲಿ ಎಂಬ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಜೀವಯಾನ ಪ್ರವಚನ ಇದು ಈ ಸರಣಿಯ ಕೊನೆ ದಿನ. ಇನ್ನೊಂದು 4 ದಿವಸ ಇದ್ರೂ ಬೇಕಿತ್ತು ನಮಗೆ, ಆದರೆ ಇಲ್ಲ, ಈ ಸರಣಿಗೆ ಇಷ್ಟೇ ಲಭ್ಯ. ಜೀವಯಾನ ಅಂದರೆ ಜೀವನವೂ ಹೌದು, ಜೀವಯಾನ ಅಂದರೆ ಜೀವನದ ಬಳಿಕದ ಜೀವನವೂ ಹೌದು ಅಲ್ವಾ? ಜೀವನದಲ್ಲಿಯೂ ಜೀವಯಾನ ಇದೆ, ಜೀವ ಮುಂದುವರಿತಾ ಇದೆ. ಈ ಕ್ಷಣದಿಂದ ಮುಂದಿನ ಕ್ಷಣಕ್ಕೆ, ಈ ಗಳಿಗೆಯಿಂದ ಮುಂದಿನ ಗಳಿಗೆಗೆ, ಈ ಮುಹೂರ್ತದಿಂದ ಮುಂದಿನ ಮುಹೂರ್ತಕ್ಕೆ, ಈ ಯಾಮದಿಂದ ಮುಂದಿನ ಯಾಮಕ್ಕೆ, ಹಗಲಿನಿಂದ ರಾತ್ರಿಗೆ, ರಾತ್ರಿಯಿಂದ ಹಗಲಿಗೆ, ಇಂದಿನಿಂದ ನಾಳೆಗೆ, ಈ ಸಪ್ತಾಹದಿಂದ ಮುಂದಿನ ಸಪ್ತಾಹಕ್ಕೆ, ಈ ಮಾಸದಿಂದ ಮುಂದಿನ ಮಾಸಕ್ಕೆ, ಈ ವರ್ಷದಿಂದ ಮುಂದಿನ ವರ್ಷಕ್ಕೆ, ಈ ಸಂವತ್ಸರ ಚಕ್ರದಿಂದ ಮುಂದಿನ ಸಂವತ್ಸರ ಚಕ್ರಕ್ಕೆ. 60 ವರ್ಷಕ್ಕೊಂದ್ಸರಿ ಬರುವಂಥದ್ದು ಅದು ಅಂತ. ಹಾಗೆಯೇ ಗರ್ಭದಿಂದ ಬಾಲ್ಯಕ್ಕೆ, ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ವೃದ್ಧಾಪ್ಯಕ್ಕೆ, ವೃದ್ಧಾಪ್ಯದಿಂದ ಮೃತ್ಯುವಿಗೆ, ಮತ್ತೆ ಮುಂದಿನ ಜನ್ಮಕ್ಕೆ. ಇದೆಲ್ಲ ನೋಡಿದಾಗ ಜೀವನವೂ ಕೂಡ ಜೀವಯಾನವೇ ಹೌದು. ಬೇರೆ ಬೇರೆ ಭಾವಗಳಿಗೆ, ಕ್ಷಣ ಕ್ಷಣಕ್ಕೂ ಭಾವಗಳು ಬದಲಾಗ್ತಾ ಇರ್ತವೆ. ಎಚ್ಚರದಿಂದ ನಿದ್ದೆಗೆ, ಅಲ್ಲೇ ಸ್ವಪ್ನಕ್ಕೆ, ಮತ್ತೆ ನಿದ್ದೆಗೆ, ಮತ್ತೆ ಎಚ್ಚರಕ್ಕೆ. ಯೋಗ ಇದ್ದರೆ, ಪುಣ್ಯ ಇದ್ದರೆ ತುರಿಯಕ್ಕೆ, ಏತನ್ಮಧ್ಯದಲ್ಲಿ ಅಲ್ವಾ? ಜೀವನ ಯಾನ, ಜೀವನ ಯಾನ ಅದೇ ಜೀವನ ಯಾನದೆಡೆ ಅಂತಿದೆಯಲ್ಲ, ಜೀವ ಅಂತ ಇಟ್ಕೊಂಡು ನೀವು ಜೀವನ ಷಷ್ಠಿ ವಿಭಕ್ತಿ ಅದು. ಜೀವನ ಯಾನದೆಡೆ, ಜೀವನಯಾನ ಅಂತ ತಗೋಬೋದು, ಜೀವನ ಜೀವನ ಯಾನ ಅಂತ ತಗೋಬೋದು ಅದನ್ನು ಅಂತ. ಹಾಗೆ ಜೀವನವೂ ಜೀವಯಾನವೇ ಹೌದು. ಆದರೆ ಮುಖ್ಯವಾಗಿ ಜೀವನದ ಕೊನೆಯಲ್ಲಿ ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ತೇವೆ ಅಂತ ತೀರ ಮುಖ್ಯ. ಅದಕ್ಕಿಂತ ಮುಖ್ಯ ಯಾವುದು ಅಂದರೆ ಅದು ನಾವು ಈಗೇನು ಮಾಡ್ತೇವೆ ಅನ್ನೋದನ್ನ ಹೊಂದ್ಕೊಂಡಿದೆ ಅಂತ. ಮುಂದೆಲ್ಲ ಹೋಗಬೇಕು ಅನ್ನೋದು ಈಗ ನಾವು ಹೇಗೆ ಬದುಕ್ತೇವೆ, ಈಗ ನಾವು ಏನು ಮಾಡ್ತೇವೆ ಅನ್ನೋದನ್ನ ಹೊಂದ್ಕೊಂಡಿದೆ ಅಂತ ನಮ್ಮ ಕೈಲಿದೆ. ಹಾಗಾಗಿ
ಆ ಜೀವಯಾನ ಕೊನೆಯಲ್ಲಿ ಜೀವ ದೇಹವನ್ನು ಬಿಟ್ಟು ಇನ್ನೊಂದು ದೇಹಕ್ಕೆ, ಇನ್ನೊಂದು ಲೋಕಕ್ಕೆ ಹೋಗುವ ಸಂದರ್ಭ ಇದೆಯಲ್ಲ, ಅದನ್ನು ತುಂಬ ಮುಖ್ಯ ಅಂತ ಇಟ್ಕೊಂಡು, ಅದಕ್ಕಾಗಿ ಜೀವನ ಇಡೀ ಸಿದ್ಧತೆ ಅಂತ ಅಂದ್ಕೊಂಡು, ಜೀವನ ಒಂದು ಪ್ರಯಾಣ, ತುದಿ ಮರಣ, ಅದು ಮರಣದೆಡೆ ಪ್ರಯಾಣ ಅಂತ ಪ್ರತಿ ಕ್ಷಣವೂ ಅಲ್ಲಿಗೆ ಹತ್ರ ಆಗ್ತಾ ಇರುತ್ತೆ. ಬದುಕಿರುವ ಪ್ರತಿ ಕ್ಷಣವೂ ಕೂಡ ಒಂದು ಕ್ಷಣ ಕಳೀತು ಅಂದರೆ ಮರಣಕ್ಕೆ ಒಂದು ಕ್ಷಣ ಹತ್ತಿರ ಆದವು ಅಂತ, ಮತ್ತೊಂದು ಕ್ಷಣ ಕಳೀತು ಅಂದರೆ ಮರಣಕ್ಕೆ ಮತ್ತೊಂದು ಕ್ಷಣ ಹತ್ತಿರ ಆದವು ಅಂತ. ಹಾಗಾಗಿ ಮರಣದೆಡೆಗಿನ ಪ್ರಯಾಣ ಜೀವನ ಅಂತಂದರೆ, ಹಾಗಿರುವಾಗ ಆ ಮರಣದ ಸಿದ್ಧತೆ ಜೀವನ ಇಡೀ ಮಾಡಬೇಕಾಗಿರುವಂಥದ್ದು ಅದು ಚೆನ್ನಾಗಾಗಬೇಕು ಮತ್ತು ಅದರ ನಂತರ ಚೆನ್ನಾಗಾಗಬೇಕು ಅಂತ. ಯಾಕೆಂದರೆ ಈ ಜೀವನ ಇದೆಯಲ್ಲ, ಇದು ಅಬ್ಬಬ್ಬ ಅಂದರೆ 100 ವರ್ಷ. 100 ವರ್ಷ ಅಂತ ಸುಮ್ಮನೆ ಹೇಳೋದಷ್ಟೇ ನಾವು. 100 ವರ್ಷ ಯಾರು ಬದುಕ್ತಾರೆ? ಹೇಗೆ ಬದುಕ್ತಾರೆ? 100 ವರ್ಷ ಹೇಗಿರ್ತಾರೆ ಅವರು ಕೊನೆಯಲ್ಲಿ? ಅದಕ್ಕಿಂತ ಕಡಿಮೆನೇ. ಆದರೆ ಹಿಂದಕ್ಕೆ ಮುಂದಕ್ಕೆ ತುಂಬ ದೊಡ್ಡ ಜೀವನ ಇದೆ. ಹಿಂದಕ್ಕೆ ಈಗ ಒಂದು ವೇಳೆ ಒಂದು ಆಮೆಯಾಗಿ ಹುಟ್ಟಿದರೆ ಒಂದು 500 ವರ್ಷ ಅಡ್ಡಿ ಇಲ್ಲದೆ ಪಡ್ಬೋದು, ಜಾಸ್ತಿನೂ ಪಡ್ಬೋದು. ಒಂದು ಮರವಾಗಿ ಹುಟ್ಟಿದರೆ ಆ ಮರ ಕೆಲವು ಶತಮಾನ ಬಾಳುತ್ತೆ. ಕೆಲವಾರು ಜಾತಿ ಮರಗಳು ಕೆಲವು ಶತಮಾನ ಬಾಳುತ್ತೆ. ಕೊತ್ತಂಬರಿ ಸೊಪ್ಪಲ್ಲ, ಅದು ಜಾಸ್ತಿ ದಿವಸ ಬಾಳಲ್ಲ ಅದು. ಆದರೆ ದೊಡ್ಡ ದೊಡ್ಡ ಮರಗಳಿದೆಯಲ್ಲ, ಕೆಲವು ಜಾತಿ ಮರಗಳು ಅವು ಭಾಳ ಕಾಲ ಬಾಳ್ತವೆ. ಅಂಥದ್ದು ಎಲ್ಲವನ್ನೂ ಮುಗಿಸ್ಕೊಂಡು ಬಂದಿರಬೇಕಾದ್ರೆ ಅದೆಷ್ಟು ದೊಡ್ಡದು. ಮನುಷ್ಯ ಅಂತ ಆಗ್ಬೇಕಾದ್ರೆ ಹಿಂದೆ ಅದೆಲ್ಲ ಇದೆಯಲ್ಲ. ಇದನ್ನು ದಾಟಿ ಮುಂದಕ್ಕೆ ಆ ಒಂದೊಂದು ನಿಲ್ದಾಣಗಳಲ್ಲಿ ಯುಗ, ಕಲ್ಪ, ಮಹಾಯುಗ, ಚತುರ್ಯುಗ ಎಲ್ಲ ಆಗ್ಬಿಡ್ಬೋದು. ಪುಣ್ಯಲೋಕದಲ್ಲಿ ಹೋದು, ನರಕದಲ್ಲಿಯೂ ಕೂಡ ಹೋದು ಅಂತ. ಹಾಗೆ ತುಂಬ ಚಿಕ್ಕ ಅವಧಿ ಇದು. ನಾವು ಬದುಕಿರೋ ಅವಧಿ ಇದೆಯಲ್ಲ ತುಂಬ ಚಿಕ್ಕದಿದು ಅಂತ. ಆದರೆ ತುಂಬ ಮುಖ್ಯವಾದ್ದು. ಕೆಲವು ಸಾರಿ ತುಂಬ ಚಿಕ್ಕದು ತುಂಬ ಮುಖ್ಯವಾಗಿರುತ್ತೆ. ನಮ್ಮ ದೇಹದಲ್ಲಿ ನಮ್ಮ ಕಣ್ಣು ತುಂಬ ಚಿಕ್ಕದು ಇಡೀ ದೇಹಕ್ಕೆ ಹೋಲಿಸಿದರೆ. ಆದರೆ ಎಷ್ಟು ಮುಖ್ಯ ಅದು ಅಲ್ವಾ? ದೇಹದ ತೂಕ ಹೋಲಿಸಿದ್ರೆ ಮಿದುಳಿನ ತೂಕ ಎಷ್ಟು? ಅದು ಮಿದುಳು ತುಂಬ ಮುಖ್ಯ. ಹಾಗೆ ಈ ಜೀವನ ಇದೆಯಲ್ಲ, ಇದು ಯಾಕೆ ಮುಖ್ಯ ಅಂದರೆ ಭವಿಷ್ಯವನ್ನು ಕಟ್ಕೊಳಕ್ಕೆ ಬರುವಂಥದ್ದು ಇದು ಅಂತ. ಬೇರೆ ಜನ್ಮಗಳಲ್ಲಿ ಅದು ಅವಕಾಶ ಇಲ್ಲ. ಈ ಜನ್ಮದಲ್ಲಿ, ಮಾನವ ಜನ್ಮದಲ್ಲಿ ಭವಿಷ್ಯವನ್ನು ಕಟ್ಕೋಬೋದು ಅಂತ, ಕೆಡಿಸ್ಕೊಳ್ಳಬಹುದು. ಹಾಗಾಗಿ ನಾವು ನಿಮಗೆ ನಿನ್ನೆ ಮೊನ್ನೆ ಹೇಳಿದ್ವು, ಇಡೀ ಜೀವನ ಹೀಗೆಲ್ಲ ಬದುಕಿದರೆ ಕೊನೆ ಹೀಗಾಗತ್ತೆ ಮತ್ತು ಕೊನೆ ನಂತರ ಹೀಗಾಗತ್ತೆ ಅಂತ. ಅದಾಗದೇ ಇದ್ದರೆ ಕೊನೆಗೆ ನಮಗೆ ಸಾವು ಬರುತ್ತೆ ಅಂತ ಗೊತ್ತಾದಾಗ, ಆಯಿತು ಮುಗೀತು ಇನ್ನು ಸ್ವಲ್ಪ ಸಮಯ ಇದೆ ಅಂತ ಗೊತ್ತಾದಾಗ, ಆಗಲೂ ಕೂಡ ನಾವು ಮಾಡಬಹುದಾದಂಥದ್ದಿದೆ ಅಂತಲೂ ಹೇಳಿದ್ವು. ಕೊನೆಯ ಕ್ಷಣ ಗೊತ್ತಾದರೆ, ಈ ಕೊನೆಯ ಕ್ಷಣ ಗೊತ್ತಾಗ್ಬಿಟ್ರೆ ಮುಗ್ದೋಯ್ತು. ತುಂಬ ಸುಲಭ ಇದೆ ಒಂದು ಉಪಾಯ. ಆ ಹೊತ್ತಲ್ಲಿ ದೇವ್ರು ನೆನಪು ಮಾಡ್ಕೊಂಡು ಬಿಟ್ರೆ ಆಯಿತು ಅಂತ. ಕೊನೆಯ ಕ್ಷಣದಲ್ಲಿ ರಾಮ ಅಂದ್ಬಿಟ್ರೆ ಆಯಿತು, ಬಚಾವಾಗ್ಬಿಡ್ತಾನೆ. ಆದರೆ ಅನ್ನೋಕ್ಕಾಗೋದೇ ಇಲ್ಲ. ಕೊನೆಯ ಕ್ಷಣದಲ್ಲಿ ಅನ್ನೋರಿದ್ದಾರೆ. ಇವತ್ತಿನ ಕಾಲದಲ್ಲಿ ಕೂಡ ಆ ಕೊನೆ ಕಾಲ ಇಡೀ ಅದನ್ನೇ ಮಾಡ್ತಾ, ಅದನ್ನೇ ಹೇಳ್ತಾ ಹೋದಂಥವ್ರನ್ನ ನಮ್ಮ ಕಣ್ಮುಂದೆ ಸುತ್ತಮುತ್ತನೇ ಇದ್ದಾರೆ ಇವತ್ತು ಕೂಡ, ಇಲ್ಲ ಅಂತಿಲ್ಲ. ಆದರೆ ಅಪರೂಪ ಅಂತ, ತುಂಬ ಕಷ್ಟ ಅಂತ. ಯಾಕೆಂದರೆ ಗೊತ್ತಾಗೋದೇ ಇಲ್ಲ. ಒಂದು ಗೊತ್ತಾದರೂ ಕೂಡ ಆ ಅಸ್ತವ್ಯಸ್ತತೆ, ಪ್ರಕೃತಿ ಪೂರ್ತಿ ದಶರಥ ಹೇಳ್ತಾನೆ, ಕೊನೆಯ ಸಮಯ ಇದೆಯಲ್ಲ ವರ್ಣನೆ ಮಾಡ್ತಾನೆ ತನ್ನ ಕೊನೆಯ ಸಮಯವನ್ನು ಕೌಸಲ್ಯಗವನು. ಹೀಗಾಗ್ತಾ ಇದೆ ಅಂತ. ಕಣ್ಣು ಹೋಯಿತು, ಕಿವಿ ಹೋಯಿತು, ಸ್ಪರ್ಶ ಮಾತ್ರ ಇದೆ. ಈಗ ಬುದ್ಧಿ ನಾಶ ಆಗ್ತಾ ಇದೆ. ಶಬ್ದ, ಸ್ಪರ್ಶ, ರೂಪರಸ ಎಲ್ಲ ಒಟ್ಟಿಗೆ ಬರ್ತಾ ಇದೆ, ಬೇರೆ ಬೇರೆ ಗೊತ್ತಾಗ್ತಾ ಇಲ್ಲ. ಆಗ ಏನು ಸ್ಮರಣೆ ಮಾಡೋದು? ವಾತಪಿತ್ತ ಕಫಗಳು ಪ್ರಕುಪಿತವಾದಾಗ, ಇಂದ್ರಿಯಗಳೆಲ್ಲ ಶಿಥಿಲವಾದಾಗ, ಮನಸ್ಸು ಮಂಕಾದಾಗ ನೀವು ಸ್ಮರಣೆ ಮಾಡಬೇಕು ಅಂತ ಗೊತ್ತಾಗ್ಬೇಕಲ್ಲ, ಆಗ್ಬೇಕಲ್ಲ ಮಾಡೋಕ್ಕೆ. ಇದು ಇದೆ ಅಂತ, ಸುಲಭ ಇಲ್ಲ ಅದು ಅಂತ. ಹಾಗಾಗಿ ತಿಳ್ಕೊಂಡ್ರೆ, ಗೊತ್ತಾದರೆ ತುಂಬ ಸುಲಭ ಇದೆ. ಏನಾದ್ರು ಕೊನೆ ಕ್ಷಣ ಗೊತ್ತಾದರೆ ತುಂಬ ಸುಲಭ ಇದೆ ಅಂತ ತಿಳ್ಕೊಳ್ಳೋಕ್ಕಾಗತ್ತೆ ಅದು ಅಂತ. ಅದನ್ನು ನಿನ್ನೆ ಹೇಳ್ತಾ ಇದ್ವು ಅಲ್ವಾ? ಸುಕೃತಿ ವಾರ್ಧಕ್ಯ ದೃಷ್ಟ ಶರೀರಂ ವ್ಯಾಧಿ ಸಂಯುತಂ. ಮುಪ್ಪು ಮತ್ತು ವ್ಯಾಧಿ ಇದೆರಡಿದ್ದಾಗ ಈ ಲಕ್ಷಣಗಳಿಗೆ ಜಾಸ್ತಿ ಮಹತ್ವ ಬರುವಂಥದ್ದು. ಮುಪ್ಪು ಅಂದರೆ ಯಮನ ಸೂಚನೆ ಇದು, ವ್ಯಾಧಿ ಅಂದ್ರೂ ಕೂಡ ಯಮನ ಸೂಚನೆ ಇದು. ಯಾವ್ದಾದ್ರು ದೊಡ್ಡ ವ್ಯಾಧಿ, ದೊಡ್ಡ ಕಾಯಿಲೆ ಬಂತು ಅಂದರು, ಮುಪ್ಪು ಬಂತು ಅಂದರು, ಈ ಲಕ್ಷಣಗಳ ಕಡೆ ವಿಶೇಷ ಗಮನ ಇರಬೇಕು. ಇನ್ನು ಯಾವುದು ಇಲ್ಲ ಅಂದರೂ ಅದು ಸೂಚನೆ ಕೊಡುತ್ತೆ. ಚೆನ್ನಾಗಿರುವವನಿಗೂ ಸೂಚನೆಗಳು ಕೊಡುತ್ತೆ ಅದು. ಆ ಸೂಚನೆ
ಒಂದು ಶರೀರದಲ್ಲಿ ಗೊತ್ತಾಗತ್ತೆ ಆ ಸೂಚನೆಗಳು, ಇನ್ನೊಂದು ಗ್ರಹಮಂಡಲದ ಮೂಲಕ ಗೊತ್ತಾಗತ್ತೆ, ಉತ್ಪಾತಗಳ ಮೂಲಕವೂ ಗೊತ್ತಾಗತ್ತೆ. ದಶರಥನಿಗೆ ಗೊತ್ತಾದ ಒಂದು ಮಾಧ್ಯಮ ಅದು. ಮತ್ತೊಂದು ಈ ಪ್ರಾಣಘೋಷದ ಮೂಲಕವೂ ಕೂಡ, ಅದು ಶರೀರವೇ, ಅದು ಪ್ರಾಣಘೋಷದ ಮೂಲಕವೂ ಕೂಡ ಗೊತ್ತಾಗತ್ತೆ ಅಂತ. ಅಭಿವಾದನ ಮಾಡಬೇಕಾದ್ರೆ ಹೇಗೆ ಮಾಡ್ತೀವಿ? ಕಿವಿಯನ್ನು ಮುಚ್ಚಿಕೊಂಡು, ಎರಡೂ ಕೈಗಳಿಂದ ಕಿವಿಯನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು, ಹೀಗೆ ಗಟ್ಟಿಯಾಗಿ ಮುಚ್ಚಿಕೊಂಡು ಪ್ರಾಣಘೋಷ ಕೇಳ್ತಾ ಇರುವಾಗ, ಒಂದು ಜ್ವಾಲೆ ಶಬ್ದ ಥರ ಕೇಳ್ತಾ ಇರುತ್ತೆ ಪ್ರಾಣಘೋಷ. ಅಲ್ಲಿ ಕೇಳ್ತಾ ಇರುವಾಗ ಆ ಪ್ರಾಣಘೋಷದ ಜೊತೆಯಲ್ಲಿ ಗೋತ್ರ ಸೂತ್ರಗಳನ್ನು ನೆನಪು ಮಾಡ್ಕೊಳ್ಳುವಂಥದ್ದು. ಅಲ್ಲಿದ್ದಾರೆ ಅವರೆಲ್ಲ, ಪ್ರಾಣದಲ್ಲಿದ್ದಾರೆ, ನಮ್ಮ ಪ್ರಾಣದಲ್ಲಿ, ಅವ್ರ ನೆನಪನ್ನು ಅಲ್ಲಿ ಮಾಡ್ಕೊಳ್ಳುವಂಥದ್ದು, ಆಮೇಲೆ ಪ್ರಣಾಮ ಮಾಡುವಂಥದ್ದು ಅಲ್ವಾ? ಅದು ಕೇಳದೆ ಹೋದರೆ ಅಂತ, ಪ್ರಾಣಘೋಷ ಕೇಳದೆ ಹೋದರೆ ಪ್ರಾಣ ಇಲ್ಲ ಅಂತ, ಹೊರಟಿದೆ ಅಂತ, ಗಂಟು ಮುಟ್ಟಿ ಕಟ್ತಾ ಇದೆ ಅಂತ, ಅದಕ್ಕದೇ ಅರ್ಥ. ಅದಕ್ಕೆ ಈ ಮೂರನ್ನು ಹೇಳಿದ್ರು. ಈ ಮೂರರಲ್ಲಿ ಮೊದಲನೇದು ಶರೀರ ಅಂತ. ಶರೀರದಲ್ಲಿ ಲಕ್ಷಣಗಳು ಬರ್ತವೆ ಅಂತ, ಶರೀರದ ಮೂಲಕ ಲಕ್ಷಣಗಳು ಬರ್ತವೆ ಅಂತ ತುಂಬ ಇದೆ. ಅದು ನಿಮ್ಗೆ ಎಷ್ಟಾಗತ್ತೋ ಹೇಗೆ ಸಾಧ್ಯವೋ ಅಷ್ಟನ್ನು ಹೇಳ್ತೀವೀಗ. ಅದು ಆಯುರ್ವೇದದಲ್ಲಿ ಅಗ್ನಿಮೇಷ ಕೃತ ಚರಕ ಪ್ರತಿಸಂಸ್ಕೃತ ಗ್ರಂಥ ಇದೆ ಒಂದು, ಚರಕ ಸಂಹಿತ ಅಂತ. ಆ ಚರಕ ಸಂಹಿತೆಯಲ್ಲಿ ಇಂದ್ರಿಯ ಸ್ಥಾನದಲ್ಲಿ ಒಟ್ಟು 12 ಅಧ್ಯಾಯಗಳಲ್ಲಿ ಅವರು ಲಕ್ಷಣಗಳನ್ನ ಹೇಳ್ತಾರೆ. ಸಾವು ಬರಬೇಕಾದ್ರೆ ಮೊದಲು ಗೊತ್ತಾಗೋದು ಹೇಗೆ? ಒಂದು ವರ್ಷ ಮೊದಲು, 6 ತಿಂಗಳು ಮೊದಲು, 1 ತಿಂಗಳು ಮೊದಲು, 8 ದಿವಸ, 7 ದಿವಸ ಮೊದಲು, 6 ದಿವಸ, 3 ದಿವಸ ಮೊದಲು, ಸದ್ಯದಲ್ಲಿ ಹೆಚ್ಚು ಹೊತ್ತಿಲ್ಲ ಲಕ್ಷಣಗಳು ಯಾವುದು ಅನ್ನೋದನ್ನು ಅವರು ಹೇಳಿದ್ದಾರೆ. ಅವ್ರು ಯಾತಕ್ಕೋಸ್ಕರ ಹೇಳಿದ್ದಾರೆ ಅಂದರೆ, ವೈದ್ಯ ಚಿಕಿತ್ಸೆ ಮಾಡಬೇಕಾದ್ರೆ ಅವ್ನು ನೋಡ್ಬೇಕಂತೆ ಅದನ್ನು ಅಂತ. ಈ ಅರಿಷ್ಟ ಲಕ್ಷಣಗಳು ನೋಡಬೇಕು. ಯಾಕೆ ನೋಡಬೇಕು ಅಂದರೆ, ಅರಿಷ್ಟ ಲಕ್ಷಣಗಳು ಪಕ್ಕ ಸ್ಥಾಯಿ ಅರಿಷ್ಟ ಲಕ್ಷಣಗಳು ಕಂಡು ಬಂದರೆ ಅದು ಮರಣ ನಿಶ್ಚಿತ. ಅದು ಇವನ ಚಿಕಿತ್ಸೆ ಯಾವ ಪ್ರಯೋಜನವೂ ಇಲ್ಲ ಅಂತ, ಆಗ ಅಂತ ಚಿಕಿತ್ಸೆಯಿಂದ ಏನೂ ಆಗೋದಿಲ್ಲ ಅಂತ. ಹಾಗಾಗಿ ಸಾಧ್ಯವೋ ಅಸಾಧ್ಯವೋ ಅಂತ ನೋಡ್ಬೇಕಲ್ಲ ಮೊದಲು. ಏನು ಮಾಡೋ ಚಿಕಿತ್ಸೆ ಏನಾಗುತ್ತೆ ಅಂತ ನೋಡ್ಬೇಕಲ್ಲ. ಮೃತ್ಯು ಬಂದು ಕೂತಿದ್ರೆ ಅಲ್ಲಿ ತಗೊಂಡು ಹೋಗೋಕ್ಕೆ ಅಂತ ಏನು ಕೊಟ್ಟರು ಏನೂ ಆಗೋದಿಲ್ಲ. ಅದೇ ಸಾಧ್ಯತೆಗಳಿದ್ರೆ, ಬದುಕುವ ಸಾಧ್ಯತೆಗಳಿದ್ರೆ ಆಗ ಚಿಕಿತ್ಸೆ ಫಲಕಾರಿಯಾಗತ್ತೆ. ಹಾಗಾಗಿ ನೋಡ್ಕೋಬೇಕು ಅವನು ಮೊದಲು ಅದನ್ನ ಅಂತ, ಏನಾಗುತ್ತೆ ಅಂತ ನೋಡ್ಕೋಬೇಕು ಅಂತ. ಆ ಕಾರಣಕ್ಕೆ ಹೇಳಿರುವಂಥದ್ದು. ಅದು ತುಂಬ ವಿಸ್ತಾರ ಇದೆ. ವಿಸ್ತಾರ ಅಂದರೆ, ಆಗಿನ ಕಾಲದಲ್ಲಿ ವೈದ್ಯರ ಬಳಿ ದೂತ ಬರಬೇಕು, ಕಾಯಿಲೆ ಬಿದ್ದವರ ಪರವಾಗಿ ಯಾರಾದರೂ ಬರಬೇಕು ಅಲ್ವಾ? ಅವನು ಯಾವ ರಥದಲ್ಲಿ ಬಂದ ಅಲ್ಲಿಂದ ಶುರುವಾಗತ್ತೆ, ಅದ್ರ ಮೇಲೆ ತೀರ್ಮಾನ ಮಾಡ್ಬೋದು ಅಂತ ರೋಗಿ ಕಥೆ ಏನಾಗಿದೆ ಅಂತ. ಬಟ್ಟೆ ಯಾವ ಥರ ಹಾಕ್ಕೊಂಡಿದ್ದಾನೆ, ವೈದ್ಯ ಏನು ಮಾಡ್ತಾ ಇರ್ಬೇಕಾದ್ರೆ ಬಂದ, ವೈದ್ಯ ಏನೋ ಹೊಡಿತಾ ಇದ್ದಾನೆ, ಆವಾಗ ಬಂದರೆ ಅದು ಮತ್ತೆ ಅವ್ನು ಹೋಗೋದು ಬೇಡ ಅಂತಲೇ ಅರ್ಥ. ಅದಕ್ಕೆ ಹೊಡೆದು ಹೋಗುತ್ತೆ ಅದು ಅಂತ. ತರಯಾವನ್ ನಭಿದ್ಯತೆ ಕೇಳಿದಿರಲ್ವಾ? ಶಂಕರಾಚಾರ್ಯರು ಹೇಳಿದ್ದು, ಮಹತಾ ಪುಣ್ಯಪಣ್ಯೇನ, ದೊಡ್ಡ ಪುಣ್ಯದ ಹಣವನ್ನು ಕೊಟ್ಟು, ಕ್ರೀತೇಯಂ ಕಾಯನೋಸ್ತ್ವಯ, ಈ ಶರೀರವೆಂಬ ನೌಕೆಯನ್ನು ಕೊಂಡುಕೊಂಡೆ ನೀನು. ಇದು ನಿನಗೆ ಹಾಗೆ ಬಿಟ್ಟು ಬಂದಿದ್ದಲ್ಲ, ದೊಡ್ಡ ಪುಣ್ಯದ ಸಂಚಯವನ್ನು ನೀನು ಹಣವಾಗಿ ಕೊಟ್ಟು ಕೊಂಡುಕೊಂಡೆ ಈ ಶರೀರವನ್ನು. ಯಾಕೆ ಕೊಂಡುಕೊಂಡೆ ಅಂದರೆ, ಭವಸಾಗರವನ್ನು ದಾಟುವ ಸಲುವಾಗಿ ಕೊಂಡುಕೊಂಡೆ, ಸಂಸಾರ ಸಮುದ್ರವನ್ನು ದಾಟುವ ಸಲುವಾಗಿ ಕೊಂಡುಕೊಂಡೆ. ಅದನ್ನು ಮಾಡು ಮೊದಲು, ದಾಟು, ಒಡೆದು ಹೋಗೋದ್ರೊಳಗಾಗಿ, ನೌಕೆ ಒಡೆದು ಹೋಗೋದ್ರೊಳಗಾಗಿ ದಾಟು ಅಂತ. ತರ ಯಾವನ್ ನಭಿದ್ಯತೆ ಅಂತ ಶಂಕರಾಚಾರ್ಯ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದು ಒಡೆದು ಹೋಗೋದ್ರೊಳಗಾಗಿ ಅಂತ. ವೈದ್ಯ ಏನಾದ್ರು ಒಡಿತಿರ್ಬೇಕಾದ್ರೆ ದೂತನ ಪ್ರವೇಶ ಆಯಿತು ಅಂದರೆ ನೌಕೆ ಒಡೆದಿದೆ, ಇನ್ನು ವೈದ್ಯ ಹೋದರೂ ಅಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅಂತಲೇ ಅರ್ಥ ಅಂತ. ಇಂಥ ಅನೇಕ ಲಕ್ಷಣಗಳು ದೂತಾಧಿಕಾರ ಅಂತ ಅಲ್ಲಿ ಇದ್ಬಿಟ್ಟಿದೆ. ದೂತನ ನೋಡಿ ಹೇಳುವಂಥದ್ದು ಅಂತ. ಅದು ವೈದ್ಯರಿಗೆ ಬೇಕಾಗತ್ತೆ ಆ ವಿಷಯಗಳು. ನೀವೆಲ್ಲ ವೈದ್ಯರಾದರೆ ಆಗ ನೀವು ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಮಾಡ್ತೀರಿ. ಅಥವಾ ಯಾವಾಗಲೂ ಸಮಯ ಸಿಕ್ಕಿರು ಕೂತ್ಕೊಂಡು ಅದನ್ನು ಕೂಡ ಚಿಂತನೆ ಮಾಡೋಣ, ಆ ದೂತಾಧಿಕಾರವನ್ನು. ಇವತ್ತು ನಾವು ಚಿಂತನೆ ಮಾಡೋಕ್ಕೆ ಹೊರಟಿರೋದು ನಾವು ನೋಡ್ಕೊಳ್ಳೋದು ಹೇಗೆ, ನಮಗೆ ಗೊತ್ತಾಗೋದು ಹೇಗೆ ಸಾಧ್ಯ ಆದ ಮಟ್ಟಿಗೆ ಅನ್ನೋದನ್ನು ಹೆಚ್ಚು ನಾವು ಗಮನದಲ್ಲಿ ಇಟ್ಕೊಂಡಿರೋಂಥದ್ದು. ಚರಕ ಸಂಹಿತೆಯಲ್ಲಿ 12 ಅಧ್ಯಾಯ ಇದೆ. ಇದಕ್ಕೆ ತೋರಿಸೋದು
ಅಗ್ನಿವೇಶ ಕೃತೆ ತಂತ್ರೆ, ಅಗ್ನಿವೇಶ ಅಂತ ಒಬ್ಬರು ಮಹಾನ್ ಆಯುರ್ವೇದದ ಆಚಾರ್ಯ ಆಗಿ ಹೋದವರು, ಚರಕರಿಗಿಂತ ಹಿಂದಿನವರು ಅಂತ. ಅವರ ತಂತ್ರ, ಅವರ ಕೃತವಾದ ತಂತ್ರವನ್ನು ನಾನು ಸಂಸ್ಕಾರ ಮಾಡಿದ್ದು ಅಂತ ಚರಕರು ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ಆ ಚರಕ ಸಂಹಿತೆಯಲ್ಲಿ ಇಂದ್ರಿಯ ಸ್ಥಾನದಲ್ಲಿ 12 ಅಧ್ಯಾಯಗಳು. ಅದೆಲ್ಲ ಏನು ಅಂತ ಕೇಳಬೇಡಿ, ಮತ್ತು ಅದೇ ಕೆಲಸ ಆಗುತ್ತೆ ಆಮೇಲೆ. ಅದು ಮತ್ತೆ ಮುಂದಕ್ಕೆ ನೋಡೋಣ. ಒಂದೊಂದು ಅಧ್ಯಾಯಗಳು ಅದರ ಹೆಸರು ಅದು ಅಂತ. ಹಾಗಾಗಿ ಅಲ್ಲಿಂದ ಸುಶ್ರುತ ಸಂಹಿತೆಯಿಂದ ಅಷ್ಟಾಂಗ ಹೃದಯದ ಸೂತ್ರಸ್ಥಾನ, ಶಾರೀರ ಸ್ಥಾನಗಳಿಂದ ಕೆಲವು ಲಕ್ಷಣಗಳನ್ನು ತಗೊಂಡು, ಎಲ್ಲವನ್ನೂ ನಾವಿಲ್ಲಿ ಹೇಳ್ತಾ ಇಲ್ಲ, ಕೆಲವು ಲಕ್ಷಣಗಳನ್ನು ತಗೊಂಡು ಹೇಳ್ತಾ ಇರೋವಂಥದ್ದು. ಎಷ್ಟಿಟ್ಕೊಳ್ಳಿ. ಅದನ್ನು ಅರಿಷ್ಟ ಲಕ್ಷಣ ಅಂತ ಕರೀತಾರೆ. ಅರಿಷ್ಟ ಲಕ್ಷಣ ಅಂದರೆ ಏನು ಅಂದರೆ ಕ್ರಿಯಾಪಥಂ ಅತಿಕ್ರಾಂತಾಹ ಅಂತ. ಕ್ರಿಯಾ ಅಂದರೆ ಆಯುರ್ವೇದದ ಪರಿಭಾಷೆಯಲ್ಲಿ ಚಿಕಿತ್ಸೆ. ಕ್ರಿಯಾಪಥ ಅಂದರೆ ಈ ಚಿಕಿತ್ಸೆಯ ಪಥವನ್ನು ಅತಿಕ್ರಾಂತಾಹ ಅಂತ. ದೋಷಗಳು ದಾಟ್ಬಿಟ್ಟಿರ್ತವೆ. ವಾತಪಿತ್ತ ಕಫಗಳು ಇದು ಟ್ರೀಟಬಲ್ ಅಲ್ಲ, ಚಿಕಿತ್ಸೆ ಮಾಡಿ ಗುಣ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಚಿಕಿತ್ಸೆ ವ್ಯಾಪ್ತಿಯಿಂದ ದಾಟ್ಬಿಟ್ಟಿರ್ತವೆ, ದೇಹವನ್ನು ಆವರಿಸಿರ್ತವೆ ಆ ರೀತಿಯಲ್ಲಿ ಅಂತ. ಅವು ಏನು ಚಿಹ್ನೆಗಳನ್ನು ತೋರಿಸ್ತವೆ. ವಾತಪಿತ್ತ ಕಫಗಳು ಚಿಕಿತ್ಸೆಯ ಪರಿಮಿತಿಯನ್ನು ದಾಟಿ ಇಡೀ ದೇಹವನ್ನು ಆವರಿಸಿ ಚಿಹ್ನೆಗಳನ್ನ ಉಂಟು ಮಾಡ್ತವೆ, ಮುಗೀತು ಅಂತ ಅನ್ನೋದಕ್ಕೆ ಅಂತ. ಚಿಹ್ನೆಗಳಿಗೆ ಅರಿಷ್ಟ ಅಥವಾ ರಿಷ್ಟ ಎಂಬುದಾಗಿ ಕರೆಯುವಂಥದ್ದು. ಆ ಸಮಯದಲ್ಲಿ ಮನುಷ್ಯನ ಪ್ರಕೃತಿ ಇದೆಯಲ್ಲ, ಅದು ವಿಕೃತಿ ಆಗತ್ತೆ. ಅದು ಅಂದರೆ ಸಹಜವಾಗಿ ಏನಿದೆಯೋ ಅದು ಬೇರೆ ಥರ ಆಗತ್ತೆ. ಅದು ಇಷ್ಟು ಮನಸ್ಸಲ್ಲಿ ಇಟ್ಕೋಬೇಕು ನಾವು. ಮಾಮೂಲಾಗಿರುವಂಥದ್ದಲ್ಲ ಅದು, ಆ ಸಮಯಕ್ಕೆ ಬರುತ್ತೆ ಅದು ಅಂತ. ರೋಗಿಣೋ ಮರಣಂ ಯಸ್ಮಾದ್ ಅವಶ್ಯಂ ಭಾವಿ ಲಕ್ಷ್ಯತೆ. ಅವಶ್ಯಂ ಭಾವಿ ಮರಣಂ, ಆ ಚಿಹ್ನೆಯ ಅರ್ಥ ಏನು ಅಂದರೆ ಅವಶ್ಯಂ ಭಾವಿ ಮರಣಂ ಅಂತ. ತಲ್ಲಕ್ಷಣ ಅರಿಷ್ಟಂ ಸ್ಯಾತ್, ಅರಿಷ್ಟಮಿತ್ಯ ವಿಧೀಯತೆ ಭಾವಪ್ರಕಾಶ ಇದು. ಅದನ್ನು ಅರಿಷ್ಟ ಅಥವಾ ಅರಿಷ್ಟ ಅಂತ ಕರೀತಾರೆ ಅಂತ. ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಚರಕರು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಶ್ಲೋಕವು ತುಂಬ ಚೆನ್ನಾಗಿದೆ ಇದು. ಪುಷ್ಪಂ ಯಥಾ ಪೂರ್ವರೂಪಂ ಫಲಸ್ಯೇಹ ಭವಿಷ್ಯತಃ. ಏನೇಳೆ? ಪುಷ್ಪಂ ಯಥಾ ಪೂರ್ವರೂಪಂ ಫಲಸ್ಯ ಇಹ ಭವಿಷ್ಯತಃ ತಥಾ ಲಿಂಗಂ ಅರಿಷ್ಟಾಖ್ಯಂ ಪೂರ್ವರೂಪಂ ಮರಿಷ್ಯತಃ. ಭವಿಷ್ಯತಃ ಮರಿಷ್ಯತಃ ಅಂತ ಪ್ರಾಸ ಮಾಡಿದ್ದಾರೆ. ಫಲಕ್ಕೆ ಪೂರ್ವರೂಪ ಯಾವುದು? ಪುಷ್ಪ ಅಲ್ವಾ? ಹಣ್ಣಿಗೆ ಪೂರ್ವರೂಪ ಯಾವುದು? ಹಣ್ಣು ಕಾಯಿಗೆ ಅಂದರೆ ಪುಷ್ಪ ಅಲ್ವಾ? ಹಾಗೆ ಸಾವಿಗೆ ಪೂರ್ವರೂಪ ಯಾವುದು ಅಂದರೆ ಅರಿಷ್ಟ ಅಂತ. ಅರಿಷ್ಟ ಲಕ್ಷಣಗಳು ಅಂತ. ಅಲ್ಲೊಂದು ಸೂಕ್ಷ್ಮ ಇದೆ. ಈಗ ಹೂವು ಬಂದು ಕಾಯಿ ಬರ್ದೇನೂ ಹೋಗ್ಬೋದು, ನೋಡ್ಕೋಬೇಕು ನಾವು ಅದನ್ನು. ಯಾವ ಹೂವು ಕಾಯಾಗಿ ಆಗತ್ತೆ ಆಗಲ್ಲ ಅನ್ನೋದು ನೋಡ್ಕೋಬೇಕು ನಾವು ಅಲ್ವಾ? ಆ ಸೂಚನೆಯೂ ಇದೆ. ಪುಷ್ಪಂ ಫಲಸ್ಯ ಧೂಮಃ ಅಗ್ನೇಃ ವರ್ಷಸ್ಯ ಜಲದೋದಯ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಹೂವಿಗೆ ಪುಷ್ಪ ಪೂರ್ವಲಕ್ಷಣ ಅಲ್ಲ, ಹಣ್ಣಿಗೆ ಹೂವು ಪೂರ್ವಲಕ್ಷಣ ಅಲ್ವಾ? ಹಾಗೆ ಅಗ್ನಿಗೆ ಧೂಮ ಪೂರ್ವಲಕ್ಷಣ. ಅಗ್ನಿಗಿಂತ ಮೊದಲು ಧೂಮ ಇರುತ್ತೆ ಅಂತಲ್ಲ, ಆದರೆ ಧೂಮ ಕಂಡ್ರೆ ಅಲ್ಲಿ ಅಗ್ನಿ ಇದೆ ಅಲ್ವಾ? ಯತ್ರ ಯತ್ರ ಧೂಮ ತತ್ರ ತತ್ರ ಬನ್ನಿ. ಹೊಗೆ ಕಂಡಿತು ಅಂದರೆ ಅಲ್ಲಿ ಕೆಳಗೆ ಬೆಂಕಿ ಇದೆ ಅಂತ ಅರ್ಥ ಅಲ್ವಾ? ಹಾಗೆ ನಮ್ಮ ಕಡೆಯಿಂದ ನೋಡಿದಾಗ ಧೂಮ ಅನ್ನೋದು ಪೂರ್ವರೂಪ ಅಗ್ನಿಗೆ ಅಂತ. ವರ್ಷಸ್ಯ ಜಲದೋದಯ, ಮಳೆಗೆ ಪೂರ್ವರೂಪ ಯಾವುದು? ಮೋಡ ಅಂತ. ಮೋಡ ಆಗೋದಿದೆಯಲ್ಲ ಪೂರ್ವರೂಪ ಅದು. ಹಾಗೆ ಅರಿಷ್ಟ ಅಂದರೆ ಸಾವಿಗೆ ಪೂರ್ವರೂಪ ಅಂತ. ಈ ಉದಾಹರಣೆಗಳನ್ನ ಯಾಕೆ ಕೊಡ್ತಾರೆ ಅಂದರೆ ಕೆಲವು ಪಕ್ಕ. ಈ ಉದಾಹರಣೆಗೆ ಧೂಮ ಕಾಣಿಸ್ತು, ಹೊಗೆ ಕಾಣಿಸ್ತು ಅಂದರೆ ಏನರ್ಥ? ಅದಕ್ಕೆ ಬೆಂಕಿ ಇರೋದಕ್ಕೆ ಅನುಮಾನ ಇದೆಯಾ? ಇದೆಯಾ ಅನುಮಾನ ಬೆಂಕಿ ಇರೋದಕ್ಕೆ? ಇದ್ದೇ ಇದೆ ಬೆಂಕಿ, ಪ್ರಶ್ನೆ ಇಲ್ಲ. ಹಾಗ ಕೆಲವು ಅರಿಷ್ಟ ಲಕ್ಷಣಗಳು ಹೇಗೆ ಅಂದರೆ ಸತ್ತೇ ಸಾಯ್ತಾನವನು, ಯಾರು ಬಂದರೂ ಉಳಿಸೋಕೆ ಸಾಧ್ಯ ಇಲ್ಲ, ಮುಗೀತದು. ಇಂಥ ಲಕ್ಷಣಗಳು ಕೆಲವು. ಅದೇ ವರ್ಷಸ್ಯ ಜಲದೋದಯ ಅಂದರೆ ಈ ಮೋಡ ಆಯಿತು ಅಂದರೆ ಮಳೆ ಬರಲೇಬೇಕು ಅಂತಿದೆಯಾ? ಮಳೆ ಬರೋ ಸಾಧ್ಯತೆ ಇದೆ, ದಟ್ಟವಾಗಿ ಮಳೆ ಬರೋ ಸಾಧ್ಯತೆ ಇದೆ. ಮೋಡ ಪೂರ್ತಿ ಬಂದು ಕವಿತು ಅಂದರೆ ಮಳೆ ಬರಬಹುದು ಅಂತ ಅನ್ಬೋದು ನೀವು, ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗತ್ತಾ? ಇಂಥದ್ದು ಇದೆ ಅಂತ, ಇಂಥದ್ದು ಇದೆ ಅಂತ ಅನ್ನೋದಕ್ಕೆ ಆ ಒಂದು ಶ್ಲೋಕವನ್ನು ಬಳಸಿರೋದು. ಮುಂದಕ್ಕೆ ಹೋಗೋಣ. ಒಂದು ಕೋಷ್ಟಕ ಯಾವುದರಿಂದೆಲ್ಲ ಅಳಿತಾರೆ ಆಯುಷ್ ಪ್ರಮಾಣ, ಎಷ್ಟು ಆಯುಷ್ ಉಳಿತು ಹೋಯ್ತು ಅನ್ನೋದನ್ನು ಯಾವುದರಿಂದೆಲ್ಲ ಅಳಿತಾರೆ ಅಂದರೆ ಅದು ಹೇಳೋಕ್ಕೋರು ಉದ್ದಾಗತ್ತೆ. ಹಾಗೆ ನಿಮ್ಗೆ ಅದು ಪಟ್ಟಿ ತೋರಿಸ್ಬೋಣ ಅಂತ ಅಂದ್ಕೊಂಡ್ರು.
ಮನುಷ್ಯನ ಬಣ್ಣ, ಸ್ವರ, ಗಂಧ, ಅವನ ಪರಿಮಳ, ರಸ, ಆ ದೇಹದ ರುಚಿ, ಸ್ಪರ್ಶ, ಕಣ್ಣಿಂದ ಕೆಲವು ಗೊತ್ತಾಗತ್ತೆ, ಕಿವಿಯಿಂದ ಕೆಲವು ಗೊತ್ತಾಗತ್ತೆ, ನಾಲಿಗೆಯಿಂದ ಕೆಲವು ಗೊತ್ತಾಗತ್ತೆ, ಸ್ಪರ್ಶದಿಂದ ಕೆಲವು ಗೊತ್ತಾಗತ್ತೆ. ಸತ್ವ, ಭಕ್ತಿ, ಭಕ್ತಿ ಅಂದರೆ ಇಚ್ಛೆ, ಶೀಲ, ಆಚಾರಗಳು ಅದರಿಂದ ಗೊತ್ತಾಗತ್ತೆ. ಇದ್ದಕ್ಕಿದ್ದಾಗ ಬದಲಾಗತ್ತೆ ಅದೆಲ್ಲ. ಹಾಗಾಗಿ ಈ ಒಬ್ಬನದ್ದು ವಾತ ಪ್ರಕೃತಿ ಅಂತ ಅನ್ಕೊಳ್ಳಿ, ಇದ್ದಕ್ಕಿದ್ದಾಗ ಪಿತ್ತ ಪ್ರಕೃತಿ ಆಯಿತು, ವಾತ ಪ್ರಕೃತಿ ಹೋಗಿ ಏನರ್ಥ ಅದಕ್ಕೆ? ಮತ್ತೇನಿಲ್ಲ, ಮುಂದಿನ ಜನ್ಮ ಪಿತ್ತ ಪ್ರಕೃತಿದು ತಯಾರಿ ಶುರುವಾಯಿತು ಅಂತ ಅಷ್ಟೇ ಅರ್ಥ ಅದಕ್ಕೆ. ಮುಂದೆ ಪಿತ್ತ ಪ್ರಕೃತಿಯಾಗಿ ಹುಡ್ತಾನವನು, ಒಂದು 6 ತಿಂಗಳು ಮುಂಚೆ ತಯಾರಿ ಇಲ್ಲೇ ಶುರುವಾಗತ್ತೆ ಅಂತ, ಈ ಶರೀರದಲ್ಲೇ ಶುರುವಾಗತ್ತೆ ಅಂತ. ಅಂದರೆ ಪ್ರಕೃತಿ ಬದಲಾಗೋದು ಯಾವಾಗ ಅಂದರೆ ಇಷ್ಟು ಗಂಭೀರ ಅದು ಅಂತ ವಿಷಯ ಅಂತ, ಪ್ರಕೃತಿ ಬದಲಾಗತ್ತೆ ಅಂತ ಆ ಸಮಯದಲ್ಲಿ ಅಂತ, ಮುಂದಿನ ಜನ್ಮಕ್ಕೆ ಹೊಂದ್ಕೊಂಡು ತಯಾರಿಗಳು ಶುರುವಾಗತ್ತೆ ಅನ್ನೋ ಕಾರಣದಿಂದ ಅಂತ. ಹಾಗೆ ಶೀಲ, ಆಚಾರ ಇವುಗಳು ಕೂಡ ಬದಲಾಗತ್ತೆ ಇದ್ದಕ್ಕಿದ್ದ ಹಾಗೆ ಅಂತ. ಹೀಗೆ ಒಂದು ಪಟ್ಟಿ ಇದೆ, ಅದು ಮುಂದಕ್ಕೆ ನಾವು ವಿವರವಾಗಿ ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದು ಪುಷ್ಪಿತ ಪುರುಷ ಅಂತ. ಮೊದಲನೇದು ಪುಷ್ಪಿತ ಪುರುಷ ಅಂದರೆ ಏನು ಅಂದರೆ ನಾನಾ ಪುಷ್ಪೋಪಮೋ ಗಂಧ ಯಸ್ಯ ಭಾತಿ ದಿವಾನಿಶಂ ಪುಷ್ಪಿತಸ್ಯ ವನಸ್ಯೇವ ನಾನಾ ದ್ರುಮಲತಾವತಃ ತಮಾಹುಃ ಪುಷ್ಪಿತಂ ಧೀರಾಃ ನರಂ ಮರಣಲಕ್ಷಣೈಃ ಸನಾ ಸಂವತ್ಸರಾದ್ದೇಹಂ ಜಹಾತೀತಿ ವಿನಿಶ್ಚಯಃ. ಈಗ ಅನೇಕ ಹೂವಿನ ಗಿಡಗಳು, ಮರಗಳು ಇರೋ ಕಾಡಿಗೆ ಹೋದರೆ ಬೇರೆ 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 ಪರಿಮಳ ಬರ್ತಾ ಇರುತ್ತಲ್ವಾ? ಹಾಗೊಂದ್ಸರಿ ಗಾಳಿ ಬೀಸಿರಿ ಒಂದು ಪರಿಮಳ ಬರುತ್ತೆ, ಹೀಗೊಂದ್ಸರಿ ಗಾಳಿ ಬೀಸಿರಿ ಮತ್ತೊಂದು ಪರಿಮಳ ಬರುತ್ತೆ ಅಲ್ವಾ? ಹಾಗೆ ಯಾವಾತನ ದೇಹದಿಂದ ಬೇರೆ ಬೇರೆ ಹೂವುಗಳ ಪರಿಮಳ ಒಂದೇ ದಿವಸದಲ್ಲಿ ಬರ್ತಾ ಇರುತ್ತೆ. ಒಂದೇ ದಿವಸದಲ್ಲಿ ಹಗಲು ರಾತ್ರಿ ಬೇರೆ ಬೇರೆ ಪರಿಮಳಗಳು ಸೂಸ್ತಾ ಇರ್ತಾನವನು ಅಂತ, ಸೂಕ್ಷ್ಮವಾಗಿ ಅಂತ ಬೇರೆ ಬೇರೆ ಪರಿಮಳಗಳು ಬರುತ್ತೆ ಅಂತ. ಹಾಗೆ ಬಂತು ಅಂದರೆ 1 ವರ್ಷದಲ್ಲಿ ಅವನು ಸಾಯ್ತಾನೆ ಅಂತ. ಸನಾ ಸಂವತ್ಸರ ದೇಹಂ ಜಹಾತೀತಿ ವಿನಿಶ್ಚಯ ಅಂತ ತೀರ್ಮಾನ. ಅದು 1 ವರ್ಷ ಅವನಿಗೆ ಆಯುಸ್ಸು ಉಳೀತು ಅಂತ. ಅವನನ್ನು ಪುಷ್ಪಿತ ಅಂತ ಕರೀತಾರೆ. ತಮಾಹು ಪುಷ್ಪಿತಂ ಧೀರಾಹ, ಅಂಥ ವ್ಯಕ್ತಿಯನ್ನ ಪುಷ್ಪಿತ ಅಂತ ಕರೀತಾರೆ. ಪುಷ್ಪಿತ ಅಂದರೆ ಫಲ ಬರುತ್ತೆ ಮುಂದೆ ಸದ್ಯದಲ್ಲಿ 1 ವರ್ಷದಲ್ಲಿ ಅಂತ. ಆಯ್ತಾ? ಇದು ಗಂಧದಿಂದ, ಪರಿಮಳದಿಂದ. ಇನ್ನು ದೃಷ್ಟಿಯಿಂದ, ಆಕಾಶವು ಘನವಾಗಿ ತೋರುತ್ತೆ ಇದ್ದಕ್ಕಿದ್ದ ಹಾಗೆ. ಆಕಾಶ ಘನವಾ? ಅಲ್ಲ ಅಲ್ವಾ? ಈ ಆಕಾಶ ನಿರಾಕಾಶ, ಆಕಾಶ ಅಂತಂದರೆ ನಿರ್ಲಿಪ್ತ ಅಲ್ವಾ? ಅದು ಘನವಾಗಿ, ಗಟ್ಟಿಯಾಗಿ, ಮುದ್ದೆಯಾಗಿ ತೋರಕ್ಕೆ ಶುರುವಾಗತ್ತೆ. ಭೂಮಿ ಘನ, ಆ ತರಹ ಆಕಾಶ ಕಾಣಿಸೋಕೆ ಶುರುವಾಗತ್ತೆ ಅಂತ. ಭೂಮಿ ಆಕಾಶ ಥರ ಕಾಣಿಸೋಕೆ ಶುರುವಾಗತ್ತೆ. ವಿಗೀತಂ ಉಭಯಂ ಹೇತದು. ವಿಗೀತ ಅಂದರೆ ವಿಪರೀತತ್ವೇನ ಜ್ಞಾತಂ, ವಿಪರೀತವಾಗಿ ಅಂತ. ಭೂಮಿ ಆಕಾಶ ಥರ ತೋರಿದರೆ, ಆಕಾಶ ಭೂಮಿ ಥರ ತೋರಿದರೆ ಮರಣ ಮೃಚ್ಛತಿ, ಸಾವು ಬರುತ್ತವನಿಗೆ ಅಂತ. ಅದು ಅದರಂತೆ ತೋರಬೇಕು, ಇದು ಇದರಂತೆ ತೋರಬೇಕು. ವ್ಯತ್ಯಸ್ತವಾಗಿ ತೋರಿದರೆ ಅವನಿಗೆ ಸಾವು ಬರುತ್ತೆ ಅಂತ. ಯಾರಿಗೆ ಗಾಳಿ ಕಾಣಿಸ್ಕೊಳತ್ತೋ ಅಲ್ವಾ? ನಿಮ್ಗೆ ವಿಚಿತ್ರ ಅನಿಸ್ತಾ ಇದೆ. ವಿಚಿತ್ರವೇ ಅದು. ಗಾಳಿಗೆ ರೂಪ ಇಲ್ಲ, ಆದರೆ ಗಾಳಿ ಕಾಣಿಸ್ಕೊಂಡಂತೆ ಯಾರಿಗೆ ಭಾಸ ಆಗುತ್ತೋ, ಯಾರಿಗೆ ಬೆಂಕಿ ಕಾಣಿಸುತ್ತೆ, ಆ ಬೆಂಕಿಯಲ್ಲಿ ಬೆಂಕಿ ಪ್ರಕಾಶ ರಹಿತವಾಗಿ ಕಾಣುತ್ತೆ. ಬೆಂಕಿಯ ಪ್ರಭೆ ಕಾಣಿಸೋದಿಲ್ಲ, ಬೆಂಕಿ ಕಾಣಿಸುತ್ತೆ, ಆ ಪ್ರಭೆ ಕಾಣಿಸೋದಿಲ್ಲ ಅಂತ. ಅಗ್ನಿರ್ನಾಯಾತಿ ಚ ಆದೀಪ್ತಃ ಅಂತ. ತಸ್ಯ ಆಯು ಕ್ಷಯಮಾದೇಶೇತ, ಅವನಿಗೆ ಆಯುಸ್ ಮುಗಿತು ಅಂತ ಹೇಳಬೇಕು ಅಂತ. ಗಾಳಿಗೆ ಆಕಾರ ಕಾಣಿಸ್ತು ಅಂದರೆ, ಅಗ್ನಿಗೆ ಪ್ರಭೆ ಕಾಣಲಿಲ್ಲ ಅಂದರೆ ಆಯುಸ್ ಮುಗಿತು ಅಂತ. ಜಲೇ ಸುವಿಮಲೆ ಜಾಲಂ ಅಜಾಲಾವತತೆ ನರಹ ಅಂತ. ನೀರು, ನಿರ್ಮಲವಾದ ನೀರು, ಅಲೆಗಳಿಲ್ಲ, ಯಾರಿಗೂ ಅಲೆ ಕಾಣ್ತಾ ಇಲ್ಲ, ಅದು ಅವನಿಗೊಬ್ಬನಿಗೆ ಅಲೆ ಕಾಣ್ತಾ ಇದೆ, ಮುಗೀತು ಅಂತ.
ಸಮಯ ಕಳೀತು ಅಂತ ಅರ್ಥ ಅದಕ್ಕೆ ಅಂತ. ಹಾಗೆ ಸ್ಥಿತೇ ಗಚ್ಚತಿ ದೃಷ್ಟ್ವಾ ವಾ ದೃಷ್ಟ್ವಾ ಸ್ಥಿತೇ ಗಚ್ಚತಿ ವಾ ದೃಷ್ಟ್ವಾ ಅಂತ ಅಂದರೆ ನೀರು ನಿಂತಿದೆ, ಎಲ್ಲರಿಗೂ ನಿಂತ ಹಾಗೆ ಕಾಣಿಸತ್ತೆ ನೀರು, ಆದರೆ ಅವನಿಗೆ ಹರಿಯೋ ಹಾಗೆ ಕಾಣಿಸತ್ತೆ. ಅಲೆ ಇಲ್ಲದ ನೀರಿನಲ್ಲಿ ಅಲೆ ತೋರಿದರೆ, ನಿಂತ ನೀರು ಹರಿದಂತೆ ತೋರಿದರೆ ಜೀವಿತಾತ್ ಪರಿಮುಚ್ಯತೆ, ಅವನು ಬದುಕೋದಿಲ್ಲ. ಎಚ್ಚರವಾಗಿ ಇರುವಾಗಲೇ ಪ್ರೇತಗಳು ಕಂಡ್ರೆ, ರಾಕ್ಷಸರು ಕಂಡ್ರೆ ಹೆಚ್ಚು ಸಮಯ ಇಲ್ಲ ಅವನಿಗೆ. ಸ್ವಪ್ನದಲ್ಲಿ ಬರ್ತವೆ ಇವೆಲ್ಲ, ಸ್ವಪ್ನದಲ್ಲಿ ಬಂದರೂ ಅದಕ್ಕೆ ಅರ್ಥಗಳಿದೆ. ಅದಕ್ಕೆ ಈ ಪ್ರೇತಗಳು ಸ್ವಪ್ನದಲ್ಲಿ ಬಂದರೂ ಕೂಡ ಒಳ್ಳೆಯದಲ್ಲ. ಎಚ್ಚರ ಇದ್ದಾಗ ಕಾಣಬಾರ್ದು, ಕಾಣಿಸೋದಿಲ್ಲ, ಅದೆಲ್ಲ ಭ್ರಮೆ. ಈ ಕೆಲವರು ಪ್ರೇತ ಭೂತ ಅಂತೇಳಿ ಭಯ ಪಡ್ತಾ ಇರ್ತಾರಲ್ಲ, ಹಾಗೆ ಬಂದು ಕಾಣಿಸ್ಕೊಳ್ಳೋ ಅಂಥದ್ದು ಅನ್ನೋದು ತುಂಬ ಅಂದರೆ ಇಲ್ವೇ ಇಲ್ಲ ಅಂತಲ್ಲ, ಸಾಮಾನ್ಯವಾಗಿ ಸಾಧ್ಯ ಇಲ್ಲ, ಕಾಣಿಸ್ಕೊಳ್ಳೋದು. ಯಾಕಂದ್ರೆ ಈ ಕಣ್ಣಿಗೆ ಕಾಣುವಂಥದ್ದಲ್ಲ ಅದು, ಕಾಣಿಸಲ್ಲ. ಕಾಣಿಸಿದ್ರೆ ಅಲ್ಲ ಹೋಗ್ತೀವಿ ನಾವು ಅಂತ, ಅಂದರೆ ಅದ್ರ ಸ್ಥಿತಿಗೆ ಹತ್ರ ಆಗ್ತಾ ಇದೀವಿ ನಾವು ಅಂತ, ಅದು ಅದರ ಪ್ರಪಂಚಕ್ಕೆ ನಾವು ಆ ಪರಿಸರಕ್ಕೆ ಹೋಗ್ತೀವಿ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ಹಾಗೆ ಅದ್ಭುತ ವಸ್ತುಗಳು ಸಾಮಾನ್ಯ ಕಣ್ಣಿಗೆ ಕಾಣದೇ ಇರೋಂಥವು ಕಂಡಾಗ ಅದು ಮೃತ್ಯು ಲಕ್ಷಣ ಅಂತ ತಿಳ್ಕೊಳ್ಬೇಕು ಅಂತ. ಸಾಧನೆಯಿಂದ ಬರೋದು ಬೇರೆ, ಅದಲ್ಲ ಹೇಳ್ತಾ ಇರೋಂಥದ್ದು ಇಲ್ಲಿ. ಸಾಧನೆಯಿಂದ ದೇವರ ಅದ್ಭುತ ದರ್ಶನ ಆಗುತ್ತೆ ಅಂದರೆ ಅದು ಮರಣ ಲಕ್ಷಣ ಅಲ್ಲ, ಅದಲ್ಲ, ಇದು ಬೇರೆ. ಹಾಗೆ ಸಹಜವಾದ ಅಗ್ನಿಗೊಂದು ಸಹಜವಾದ ವರ್ಣ ಇದೆ ನೋಡಿ, ಆ ವರ್ಣದಲ್ಲಿ ಅಗ್ನಿ ಪ್ರಜ್ವಲಿಸ್ತಾ ಇರುತ್ತೆ. ಆದರೆ ನಮಗೆ ಅದು ನೀಲಿ ಬಣ್ಣದಲ್ಲಿ ಕಾಣುತ್ತೆ, ಕಪ್ಪು ಬಣ್ಣದಲ್ಲಿ ಕಾಣುತ್ತೆ, ಅಥವಾ ತುಂಬ ಬಿಳಿಚಾಗಿ ಕಾಣುತ್ತೆ. 7 ರಾತ್ರಿ ಬದುಕಿರ್ತಾನೆ ಅವನು ಅಂತ ಅಲ್ಲಿಂದ ಅಂತ. ನೀಲಂ ಪಶ್ಯತ್ ನಿಷ್ಪ್ರಭಂ, ಅಗ್ನಿಯಲ್ಲಿ ಪ್ರಭೆ ಇಲ್ಲ, ಅದು ನೀಲಿ ಬಣ್ಣಕ್ಕೆ ತಿರುಗತ್ತೆ, ಅಥವಾ ಕಪ್ಪು ಕಾಣಿಸುತ್ತೆ. ಬೆಂಕಿ ಆದರೂ ಕಪ್ಪು ಕಾಣಿಸೋದು ಉಂಟ, ಮಸಿಕೆ ಅಂಡ ಹೊಗೆ ಎಲ್ಲ ಕಾಣ್ಬೋದು. ಬೆಂಕಿನ ಕಪ್ಪು ಬಣ್ಣದಲ್ಲಿ ಕಾಣಿಸೋಕೆ ಶುರುವಾಗುತ್ತೆ, ಅಥವಾ ಬಿಳಿಚಾಗಿ ಕಾಣಿಸೋಕೆ ಶುರುವಾಗುತ್ತೆ. 7 ದಿನದ ಆಯುಸ್ಸು ಉಳಿದಿರೋದನ್ನು ತೋರಿಸುತ್ತೆ ಇದು ಅಂತ, ಹೀಗೆ ಕಂಡ್ರೆ ಅಂತ. ಆಕಾಶದಲ್ಲಿ ಮೋಡ ಇಲ್ದಿದ್ರೂ ಮೋಡ ಕಾಣಿಸುತ್ತೆ, ಮೋಡವಿಲ್ಲದೆ ಮಿಂಚು ಕಾಣಿಸುತ್ತೆ, ಮೋಡವಿಲ್ಲದೆ ಮಿಂಚು ಕಾಣಿಸುತ್ತೆ, ಮೋಡವಿಲ್ಲದಲ್ಲಿ ಮೋಡ ಕಾಣಿಸುತ್ತೆ. ಇದೆರಡು ಮರಣ ಲಕ್ಷಣಗಳು, ಮೃತ್ಯು ಲಕ್ಷಣಗಳು ಅಂತ. ಹಾಗೆ ಇನ್ನೊಂದು ಚಿಹ್ನೆ ಹೇಳ್ತಾರೆ, ಸೂರ್ಯಬಿಂಬ ಅಥವಾ ಚಂದ್ರಬಿಂಬ ಸ್ವಚ್ಛವಾಗಿದೆ, ಅದು ಎಲ್ಲರ ಕಣ್ಣಿಗೂ ಹಾಗೆ ಕಾಣ್ತಾ ಇದೆ. ಆದರೆ ಇವನ ಕಣ್ಣಿಗೆ ಮಣ್ಣಿನ ಪಾತ್ರ ಮೇಲೆ ಕಪ್ಪು ಬಟ್ಟೆ ಮುಚ್ಚಿದಾಗ ಕಾಣಿಸುತ್ತದು. ವೃತ್ತ ಅಲ್ವಾ ಸೂರ್ಯ ಚಂದ್ರ ಅಂದರೆ, ವೃತ್ತಾಕಾರದ ಮಣ್ಣಿನ ಪಾತ್ರೆ ಮೇಲೆ ಕಪ್ಪು ಬಟ್ಟೆ ಮುಚ್ಚಿದ ಹಾಗೆ. ಮಣ್ಣಿನ ಪಾತ್ರೆ ಅದು ಕೆಂಪಿರುತ್ತೆ, ಮಣ್ಣಿನ ಬಣ್ಣ ತಿಳಿಗೆಂಪು, ಇದು ಕಪ್ಪು, ಸತ್ವ ರಜಸ್ಸು ತಮಸ್ಸು ಎರಡೂ ಇದೆ ಅಲ್ಲಿ ಅಂಥದ್ದು. ಆ ಬಣ್ಣದಲ್ಲಿ ಈ ಸಾತ್ವಿಕ ವಸ್ತು ಸೂರ್ಯ ಮತ್ತು ಚಂದ್ರ ಇಬ್ಬರು ಕೂಡ ಕೆಂಪು ಕಪ್ಪಾಗಿ, ಹಿಂದಿನಲ್ಲಿ ಕೆಂಪು ಮೇಲಿಂದ ಕಪ್ಪು ಅನ್ನೋ ಥರ ಆ ರೀತಿಯಲ್ಲಿ ಕಾಣಿಸಿದ್ರೆ ಸ ನ ಜೀವತಿ, ಅವನಿಗಿನ್ ಬದುಕಿಲ್ಲ. ನಿಜವಾಗಿ ಗ್ರಹಣ ಆಗಿಲ್ಲ, ಗ್ರಹಣ ಆದಂತೆ ಕಾಣ್ತಾ ಇದೆ. ಅಮಾವಾಸ್ಯೆ ಅಲ್ಲ, ಸೂರ್ಯಗ್ರಹಣ ಆದಂತೆ ಕಾಣಿಸುತ್ತೆ. ಹುಣ್ಣಿಮೆ ಅಲ್ಲ, ಚಂದ್ರಗ್ರಹಣ ಆದಂತೆ ಕಾಣಿಸುತ್ತೆ. ಚಂದ್ರಗ್ರಹಣ ಹುಣ್ಣಿಮೆಲೆ ಆಗುವಂಥದ್ದು, ಸೂರ್ಯಗ್ರಹಣ ಅಮಾವಾಸ್ಯೆಯಲ್ಲಿ ಆಗುವಂಥದ್ದು, ಬೇರೆ ಸಮಯದಲ್ಲಿ ಆಗೋಲ್ಲ. ಆದಾಗ ಕಾಣಿಸಿದ್ರೆ ತದಂತಂ ತಸ್ಯ ಜೈವಿತ, ಮಲಿಗೆ ಮುಕ್ತಾಯ ಅವನು, ಅದರಿಂದ ಮುಂದೆ ಅವನಿಗೆ ಬದುಕಿಲ್ಲ ಅಂತ. ರಾತ್ರಿ ಸೂರ್ಯ ಕಾಣೋದು, ಹಗಲು ಚಂದ್ರ ಕಾಣೋದು, ಬೆಂಕಿ ಇಲ್ಲದೆ ಹೊಗೆ ಎದ್ದು ಬರ್ತಾರೆ ಕಾಣೋದು, ಬೆಂಕಿಯಲ್ಲಿ ಪ್ರಭೆ ಕಾಣದೇ ಇರೋದು, ರಾತ್ರಿ ಸಮಯದಲ್ಲಿ ಬೆಂಕಿಯಲ್ಲಿ ಪ್ರಭೆ ಕಾಣದೇ ಇರೋದು, ಇದೆಲ್ಲ ಮರಣ ಲಕ್ಷಣಗಳು ಅಂತ. ಇನ್ನೊಂದು ತುಂಬ ಮುಖ್ಯವಾದ ಹೇಳೋದು ಬೇರೆ ಥರದ್ದಿದು. ಆಕಾಶದಲ್ಲಿ ಸಪ್ತರ್ಷಿ ಮಂಡಲ ಇದೆ ಅಲ್ವಾ, ಅಲ್ಲಿ ಅರುಂಧತಿ ನಕ್ಷತ್ರ ಇದೆ. ಸಪ್ತರ್ಷಿ ಮಂಡಲದ ಮಧ್ಯದಲ್ಲಿ ವಸಿಷ್ಠರ ಪಕ್ಕದಲ್ಲಿ ಅರುಂಧತಿ ನಕ್ಷತ್ರ ಇದೆ. ಅದು ಕಾಣದೇ ಇದ್ದರೆ ಅಲ್ಲಿಂದ 1 ವರ್ಷ ಅವನು ಬದುಕು ಅಂತ. ಅರುಂಧತಿ ಕಾಣದೇ ಇದ್ದರೆ 1 ವರ್ಷದಲ್ಲಿ ಸಾಯ್ತಾನ ಅವನು. ಸಹಜವಾಗಿ ಒಂಚೂರು ಮಂಕು ಆ ನಕ್ಷತ್ರ, ಅರುಂಧತಿ ನಕ್ಷತ್ರ. ಅಂದರೆ
ವಸಿಷ್ಠರ ಪಕ್ಕದಲ್ಲಿ ಸ್ವಲ್ಪ ಮಂಕ ಕಾಣಿಸ್ತದೆ ನಿಮಗೆ. ಮುಂದಕ್ಕೆ ಚಿತ್ರ ತೋರಿಸೋದಿದೆ, ಆ ಸಮಯದಲ್ಲಿ ನಿಮಗೆ ಅದನ್ನು ತೋರಿಸ್ತೀವಿ ನೋಡಿ. ಇದು ಸಪ್ತರ್ಷಿ ಮಂಡಲ. ಇದು ಕಾಣ್ತಾ ಇದೆಯಾ? ಎಲ್ಲ ಬಗ್ಗೆ ನೋಡ್ಬೇಕು ಪಾಪ ನೀವು, ಕಾಣದೇ ಇರೋರು ತೊಂದರೆ ಇಲ್ಲ. ಇದು ಸಿಗೋಂಥದ್ದೇ, ಇದನ್ನು ತುಂಬ ಅಪರೂಪದ್ದಲ್ಲ, ಆಕಾಶದಲ್ಲೂ ಕೂಡ ಕಾಣುವಂಥದ್ದೇ ಸಪ್ತರ್ಷಿ ಮಂಡಲ. ಅದರಲ್ಲಿ ವಸಿಷ್ಠ ಮತ್ತು ಅರುಂಧತಿ. ಮುಂದಿನ ಚಿತ್ರ ತೋರಿಸು. ವಸಿಷ್ಠ ಮತ್ತು ಅರುಂಧತಿ ಕಾಣಿಸತ್ತಾ? ವಸಿಷ್ಠ ಮತ್ತು ಅರುಂಧತಿ. ವಸಿಷ್ಠ ಹೆಚ್ಚು ಪ್ರಕಾಶಮಾನ, ಅರುಂಧತಿ ಒಂದು ಸ್ವಲ್ಪ ಮಂಕಾಗಿದೆ ಅಂತ. ಅದು ಯಾಕೆ ಮಂಕಾದ್ಲಂತೆ ಅರುಂಧತಿ ಅಂದರೆ, ಪರಮ ಪತಿವ್ರತೆವಳು, ಅದ್ಭುತ ಪತಿವ್ರತೆವಳು. ಆದರೆ ಒಂದು ಸಾರಿ ಆಕೆ ವಸಿಷ್ಠರನ್ನು ಶಂಕಿಸಿದಳಂತೆ. ಮಹಾಭಾರತದ ಒಂದು ಕಡೆ ಉಲ್ಲೇಖ ಇದೆ, ಅದು ಎಲ್ಲ ಪುಸ್ತಕಗಳಲ್ಲಿಲ್ಲ, ಅದು ಇರೋಲ್ಲಿ ಈ ತರಹ ಇದೆ. ವಸಿಷ್ಠರನ್ನು ಒಮ್ಮೆ ಶಂಕಿಸಿದಳು ಅಂತ. ಅವಳ ಶಂಕೆ ಸಪ್ತರ್ಷಿಗಳು ಇದ್ದಾಗಲೇ ವ್ಯಕ್ತ ಆಯಿತು. ವಸಿಷ್ಠರ ಬಗ್ಗೆ ಇರುವಂಥ ಅವಳ ಅನುಮಾನ, ಶಂಕೆ ವ್ಯಕ್ತ ಆಯಿತು. ಉತ್ತರ ಹೇಗೆ ಬಂತು ಅಂದರೆ, ಅವಳು ಮಂಕಾದ್ಲು ಅಂತ, ಅವಳು ತೇಜಸ್ಸು ಕ್ಷೀಣ ಆಯಿತು ಕೂಡಲೇ ಅಂತ. ಆ ವಸಿಷ್ಠರನ್ನ ಶಂಕಿಸಿದ ಮಾತ್ರಕ್ಕೆ ಅಂತ, ಮತ್ತೇನು ಅಂದರೆ ಅಪಚಾರ ಇನ್ನೇನು ಮಾಡಿಲ್ಲ ಅವಳು, ಶಂಕಿಸಿದ ಮಾತ್ರಕ್ಕೆ ಅವಳು ಮಂಕಾದ್ಲಂತೆ ಅರುಂಧತಿ ಅಂತ. ಹಾಗೆ ಮಹಾಭಾರತ ಹೇಳುತ್ತೆ. ನಾವು ಕೊಂಚ ಅಂದರೆ ತುಂಬ ಸರಳ ಅಲ್ಲ ಅದನ್ನು ನೋಡೋದು ಅಂತ, ಆದರೆ ಅದು ಕಾಣ್ದೇನೆ ಹೋಯ್ತು ಅಂದರೆ ಆಯಿತು ಅಂತ, 1 ವರ್ಷ ಅವಧಿ ಅಂತ. ಅದೇ ತರಹ ಧ್ರುವ ನಕ್ಷತ್ರ. ಧ್ರುವ ನಕ್ಷತ್ರ ಕಾಣದೇ ಇದ್ರೆ 1 ವರ್ಷ ಆಯಿತು ಅವನಿಗೆ. ಧ್ರುವ ನಕ್ಷತ್ರ ತೋರಿಸು. ಅದು ಕಾಣದೇ ಇದ್ರು ಕೂಡ 1 ವರ್ಷ ಆಯಿತು. ಬೇರೆ ನಕ್ಷತ್ರಗಳು ಕಾಣ್ತಾ ಇದ್ದಾವೆ, ಧ್ರುವ ನಕ್ಷತ್ರ ಕಾಣ್ತಾ ಇಲ್ಲ ಆ ಸಮಯದಲ್ಲಿ ಅಂತ. ಈಗ ನಾವು ಹೊರಗೆ ಹೋಗಿಲ್ಲ, ಮನೆ ಒಳಗೆ ಇದ್ದೆ, ಧ್ರುವ ನಕ್ಷತ್ರ ಕಂಡಿಲ್ಲ ಅಂದರೆ ಅದಲ್ಲ. ಕಣ್ಣೇನೋ ಆಗಿದೆ ಅಂದರೆ ಅದಲ್ಲ, ಕಣ್ಣಿಗೆ ಹುಷಾರಿಲ್ಲ ಅದಲ್ಲ ಅಲ್ಲ. ಬೇರೆ ನಕ್ಷತ್ರ ಕಾಣ್ತಾ ಇದೆ, ಧ್ರುವ ನಕ್ಷತ್ರ ಕಾಣಿಸೋದಿಲ್ಲ ಅಂತ. 1 ವರ್ಷ ಬದುಕೋದು. ಹಾಗೆ ಆಕಾಶಗಂಗೆ. ಆಕಾಶಗಂಗೆ ಅಂದ್ರೆ ಏನು? ಶ್ಲಕ್ಷ್ಣ ಘನ ತಾರಕಾ ಸಂತತಿ. ಈ ಸುಶ್ರುತ ಸಂಹಿತೆಯ ಟೀಕೆ, ಡಲ್ಹಣಾಚಾರ್ಯ ಕೃತ ನಿಬಂಧ ಸಂಗ್ರಹ ಅಂತ ಟೀಕೆ, ಅವರು ಕೊಟ್ಟರೆ ವಿವರಣೆ. ಶ್ಲಕ್ಷ್ಣ ಘನ ತಾರಕಾ ಸಂತತಿ ಅಂದರೆ ತಾರೆಗಳು, ನಕ್ಷತ್ರಗಳು ಒತ್ತೊತ್ತಾಗಿರುವಂಥದ್ದು ಅಂತ. ಚಂದವಾಗಿ ಒತ್ತೊತ್ತಾಗಿ, ಶ್ಲಕ್ಷ್ಣ ಅಂದರೆ ಸೊಬಗು, ಚಂದವಾಗಿ ಒತ್ತೊತ್ತಾಗಿ ತಾರೆಗಳು ಸೇರಿದಾಗ ಅದೊಂದು ಪ್ರವಾಹ ಥರ, ನದ್ಯಾಕಾರ. ಆಕಾಶಗಂಗಾ ಶಬ್ದೇನ ಶ್ಲಕ್ಷ್ಣ ಘನ ತಾರಕಾ ಸಂತತಿ ನದ್ಯಾಕಾರ, ನದಿ ಥರ ಅದು ಕಾಣಿಸುತ್ತೆ ಅಂತ. ಇದು ಕಾಣಬೇಕು ನಮಗೆ, ಅದು ಬರಿಗಣ್ಣಿಗೆ ಕಾಣುವಂಥದ್ದು. ಅದು ಅದಕ್ಕೇನು ದೂರದರ್ಶಕ ಬೇಕು ಅಂತ ಇಲ್ಲ ಅಂತ. ನೋಡಿ ನೀವು ಅದನ್ನು ತೋರಿಸ್ತೀವಿ ನಿಮಗೆ. ಅದನ್ನ ಆಕಾಶಗಂಗೆ ತೋರಿಸು. ಕಾಣ್ತಾ ಇದೆಯಾ? ಇದು ದೂರದರ್ಶಕದ ಚಿತ್ರ ಅಲ್ಲ, ಇದೇನು, ಇದು ಮಾಮೂಲಿ ಛಾಯಾಗ್ರಹಣ ಮಾಡಿರೋಂಥದ್ದು, ಇದು ಕ್ಯಾಮರಾದಿಂದ ತಗೊಂಡಿರೋಂಥದ್ದು. ನೋಡಿ ಬೆಟ್ಟ ಎಲ್ಲ ಕಾಣ್ತಾ ಇದೆ ಕೆಳಗಡೆ ಎಲ್ಲ, ಅಲ್ಲಿ ಆಕಾಶಗಂಗೆ. ಇದು ಮತ್ತೊಂದು ಮುಂದಿಂದು ಕಾಣ್ತಾ ಇದೆಯಾ? ಚಿತ್ರ ಕಾಣ್ತಾ ಇದೆ ಆಕಾಶಗಂಗೆದು. ಒಂದು ರೇಖೆ ಹೀಗೆ ಹೋಗಿದೆ ನೋಡಿ, ಅದು ಆಕಾಶಗಂಗೆ ಅದು ಅಂತ, ನಕ್ಷತ್ರ ಪ್ರವಾಹ ಅದು ಅಂತ. ಮುಂದಿನ ತೋರಿಸು. ನಿಮಗದು ಗುರ್ತಿರ್ಲಿ ಅಂತ, ಯಾವುದು ಅಂತ ಅನ್ನೋ ಕಾರಣಕ್ಕೆ ಮಾಡ್ತಾ ಇರೋಂಥದ್ದು. ಮುಂದಿನ ತೋರಿಸು. ನೋಡಿ ಯಾರೋ ಒಂದು ಇದನ್ನ ಕ್ಯಾಂಪ್ ಹಾಕೊಂಡಿದ್ದಾರೆ, ಅದು ಕಾಣ್ತಾ ಇದೆ ಅದರಲ್ಲಿ. ಅಂದರೆ ಟೆಲಿಸ್ಕೋಪ್ ಅಲ್ಲ, ದೂರದರ್ಶಕ ಅಲ್ಲ ಅಂತ ಹೇಳ್ತಾ ಇರೋದು ನಾವು, ಬರಿಗಣ್ಣಿಂದ ಕಾಣಿಸುವಂಥದ್ದು ಅದು ಅಂತ. ಕೊನೆ ತೋರಿಸು. ಕೊನೆಗಿಂತ ಮುಂಚೆ ಇದ್ರ ಮುಂದಿನ ಚಿತ್ರ ತೋರಿಸು. ಇದಕ್ಕಿಂತ ಹಿಂದೆ ಇದು ಲಡಾಖಲ್ಲಿ ಈ ಥರ ಕಾಣಿಸುತ್ತೆ ಅದು. ಆಕಾಶಗಂಗೆ ಲಡಾಖಲ್ಲಿ ಈ ಥರ ಕಾಣಿಸುತ್ತೆ ಅದು. ಮುಂದಕ್ಕೆ ಹೋಗು. ಇದೇ ಚಿತ್ರ ಹಗಲೊತ್ತಿಗೆ ಕಾಣಿಸುತ್ತೆ ಇದು ಅಂತ. ಅದು ಹಗಲು, ಇದು ರಾತ್ರಿ, ಅದೇ ಜಾಗ. ಕಾಣದಿದ್ದಾಗ
ಆಯುಸ್ಸು ಮುಗಿದಿದ್ದನ್ನು ತೋರಿಸುತ್ತೆ ಅದು. ಒಂದು ವರ್ಷ ಅವಧಿ ಇರೋದ್ರಿಂದ ತುಂಬ ಅವಕಾಶ ಇದೆ. ಒಂದು ವರ್ಷದಲ್ಲಿ ಅವನು ಏನು ಬೇಕಾದರೂ ಮಾಡ್ಕೋಬೋದು. ಜೀವ ಉದ್ಧಾರಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ಮಾಡ್ಕೋಬೋದು, ಮಾಡೋಕ್ಕೆ ಸಾಧ್ಯ ಇದೆ. ಆಮೇಲೆ ಈ ಗಂಧ, ರಸ, ಸ್ಪರ್ಶ ಅಂದರೆ ಪರಿಮಳ ನಿಜವಾಗಿ ಏನೋ ಇದೆ, ಇವನಿಗೆ ಬೇರೆ ಬರುತ್ತೆ. ರಸ, ರುಚಿ ನಿಜವಾಗಿ ಬೇರೆ ಇದೆ, ಇವನಿಗೆ ಬೇರೆ ಬರುತ್ತೆ. ಸ್ಪರ್ಶ ಅದು ಬೇರೆ ತರಹ ಇದೆ, ಇವನಿಗೆ ಬೇರೆ ತರಹ ಬರುತ್ತೆ. ತದ್ವದ್ ಗಂಧರಸ ಸ್ಪರ್ಶಾನ್ ಮನ್ಯತೆಯುವ ವಿಪರ್ಯಯಾತ್. ಈಗ ಸಿಹಿ ಇದ್ರೆ ಕಹಿ ಅನ್ಸುತ್ತೆ ಅವನಿಗೆ, ಸುಗಂಧ ಇದ್ರೆ ದುರ್ಗಂಧ ಬರ್ತಾ ಇರುತ್ತೆ ಅವನಿಗೆ, ಮರಣ ಲಕ್ಷಣ ಅಂತ. ಹಾಗೆ ಒಟ್ಟೊಟ್ಟಿಗೆ ಬರುತ್ತೆ, ಒಂದಕ್ಕಿಂತ ಹೆಚ್ಚು ಒಟ್ಟೊಟ್ಟಿಗೆ ಬರೋಕ್ಕೆ ಶುರುವಾಗತ್ತೆ. ಅವನು ದಶರಥ ಹೇಳ್ತಾನೆ ಸಾಯಬೇಕಾದ್ರೆ, ವೇದಯೇ ನಚ ಸಂಯುಕ್ತಾನ್ ಶಬ್ದಸ್ಪರ್ಶ ರಸಾನಹಂ. ಶಬ್ದ, ಸ್ಪರ್ಶ, ರುಚಿ ಒಟ್ಟೊಟ್ಟಿಗೆ ಬರ್ತಾ ಇದೆ ಎಲ್ಲ ಅಂತ. ಒಟ್ಟೊಟ್ಟಿಗೆ ಬರೋದಿಲ್ಲ, ಇದು ವಿಭಕ್ತವಾಗಿ ಬೇರೆ ಬೇರೆ ಬರಬೇಕು. ಒಟ್ಟೊಟ್ಟಿಗೆ ಬರ್ತಾ ಇದೆ ಅಂದರೆ ಅದರಿಂದ ಗೊತ್ತಾಗಲ್ಲ, ಏನು ಅಂತಲೇ ಗೊತ್ತಾಗೋದಿಲ್ಲ, ಗೊಂದಲ ಆಗತ್ತೆ ಅಂತ. ಅಂತ್ಯದ ಲಕ್ಷಣಗಳು ಅವೆಲ್ಲವೂ ಕೂಡ ಅಂತ. ಇನ್ನು ಬಣ್ಣ, ಮನುಷ್ಯರಲ್ಲಿ ಕಪ್ಪು ಬಣ್ಣದವರು ಇದ್ದಾರೆ ಅಲ್ವಾ, ಸಹಜ ಬಣ್ಣ, ಪಕ್ಕಾ ಕಪ್ಪು ಬಣ್ಣ. ಯಾರು ಉದಾಹರಣೆ ಕೊಡಿ, ಕಪ್ಪ ಇರೋ ಜನಾಂಗ. ಕೇಳ್ತಾ ಇಲ್ಲ. ನೀಗ್ರುಗಳು ಕಪ್ಪಾಗಿರ್ತಾರೆ. ನಮ್ಮ ತಮಿಳರು ಸ್ವಲ್ಪ ಕಪ್ಪಾಗಿರ್ತಾರೆ, ಆ ಕಡೆಗೆ ಅವರು. ಹಾಗೆ ಶ್ಯಾಮ ಅಂದರೆ ಅಷ್ಟು ಕಪ್ಪಲ್ಲ, ಕಪ್ಪು ಹೌದು, ಮೋಡದ ಕಪ್ಪು ಅಂತ, ರಾಮನ ಬಣ್ಣ, ಕೃಷ್ಣನ ಬಣ್ಣ, ಎಣ್ಣೆಗಪ್ಪು ಅಂತ ಹೇಳ್ತಾರಲ್ಲ ಅದು. ಶ್ಯಾಮಾವದಾತ ಅಂದರೆ ಅದನ್ನು ಬಿಳಿ ಅಂತಲೂ ಅನ್ಬೋದು, ಶ್ಯಾಮ ಅಂತಲೂ ಅನ್ಬೋದು, ಮಧ್ಯೆ ಇದೆ ಅಂತ. ಅಂದರೆ ಬಿಳಿ ಮತ್ತು ಶ್ಯಾಮದ ಮಧ್ಯೆ ಇದೆ ಅಂತ, ಪೂರ್ತಿ ಬಿಳಿಯಾಗಿಲ್ಲ ಅಂತ. ಅದು ಅವದಾತ. ಅವದಾತ ಅಂದರೆ ಬಿಳಿ ಬಣ್ಣ. ಬಿಳಿ ಅಂದರೆ ಯಾವ ಥರ ಬಿಳಿ? ಈಗ ನಿಮ್ಮ ಬಟ್ಟೆ ಥರ ಬಿಳಿ ನೀವಿರಲ್ಲ ಅಲ್ವಾ. ಬಿಳಿ ಅಂದರೆ ಏನು, ಗೌರ ಅಂತ, ಆ ಥರ ಇರುತ್ತೆ ಅಷ್ಟೇ ಅಂತ. ಈ ಬಿಳಿಗಳು ಇಷ್ಟು ನಮ್ಮಲ್ಲಿ ಬಣ್ಣಗಳು ಇರೋಂಥದ್ದು ಪ್ರಾಕೃತ ಅಂತ ಕರೀತಾರೆ ಇದನ್ನು. ವೈಕೃತ ಬಣ್ಣಗಳು ನೀಲಿ ಬಣ್ಣ ಇದೆ, ಮನುಷ್ಯ ಇರ್ತಾನೆ ಆ ಥರ. ಶಾವ ಅಂದರೆ ಕಂದು ಬಣ್ಣ, ತಾಮ್ರ ಹರಿತ ಹಸಿರು ಇರ್ತಾನ, ಶುಕ್ಲ ಅಂದರೆ ಅಸಹಜವಾದ ಬಿಳಿ, ನಮ್ಮ ಚರ್ಮ ಆ ಥರ ಬಿಳಿ ಇರೋಕ್ಕೆ ಸಾಧ್ಯ ಇಲ್ಲ, ಅಂಥ ಬಿಳಿ ಅಂತ. ಇದೆಲ್ಲ ವೈಕೃತ ಅಂತ, ಸಾಮಾನ್ಯವಾಗಿ ಇರೋಂಥದ್ದೆಲ್ಲ ಇವು ಅಂತ. ಈಗ ಕೆಲವು ಸಲ ಏನಾಗುತ್ತೆ ಅಂದರೆ ಅರ್ಧ ಶರೀರದಲ್ಲಿ ಆ ಬಣ್ಣ, ಅರ್ಧ ಶರೀರಕ್ಕೆ ಈ ಬಣ್ಣ ಬರುತ್ತಂತೆ. ಅಥವಾ ಗೆರೆ ಹಾಕಿದಾಗ ಒಂದು ಗೆರೆ ಥರ ಆ ಕಡೆ ಒಂದು ಬಣ್ಣ, ಈ ಕಡೆ ಒಂದು ಬಣ್ಣ ಬರುತ್ತಂತೆ. ವ್ಯಾಧಿಯಲ್ಲಿ ತುಂಬ ಮುಂದುವರೆದ ಸ್ಥಿತಿಗಳಲ್ಲಿ ಕೆಲವು ಸಾರಿ ಇಂಥ ಬಣ್ಣಗಳು ಗೋಚರಿಸಿದರೆ ಆಯಿತು ಅಂತ, ಜಾಸ್ತಿ ಸಮಯ ಇಲ್ಲ ಎನ್ನುವುದು ಅಂತ. ದೇಹದ ಹಿಂಭಾಗ, ಮುಂಭಾಗ, ಕೆಳಭಾಗ, ಮುಖ ಇದೆಲ್ಲ ಹೇಳ್ತಾರೆ ಅಂತ ಈ ಬಣ್ಣಗಳ ಬಗ್ಗೆ ಅಂತ. ವರ್ಣಭೇದ ಅಂದರೆ ಗೆರೆ ಹಾಕಿದಾಗ ಆ ಕಡೆ ಈ ಕಡೆ ಬೇರೆ ಬೇರೆ ಥರ ಕಾಣುವಂಥದ್ದು ಅಂತ. ಬೇರೆ ಒಂದು ಕಡೆ ಹೇಳಿದ್ದಾರೆ, ಕೃಷ್ಣ ಶಾವಚ್ಛವಿಚ್ಛಾಯ ಷಣ್ಮಾಸಾನ್ ಮೃತ್ಯು ಲಕ್ಷಣಂ ಅಂತ. ಅವನು ಕಪ್ಪಲ್ಲ, ಅದು ಇದ್ದಕ್ಕಿದ್ದಾಗ ಕಪ್ಪಾಗ್ತಾನೆ. ಶಾವ ಅಂದರೆ ಅದೊಂಥರ ಬೂದು ಬಣ್ಣ, ಕಂದು ಬಣ್ಣ, ಡಾರ್ಕ್ ಬ್ರೌನ್ ಅಂತ ಹೇಳ್ತಾರೆ. ಈ ಬಣ್ಣ ಬಂದರೆ 6 ತಿಂಗಳು ಅಂತ. ಒಂದು ಸಂದರ್ಭ ನಿಮಗೆ ನೆನಪು ಮಾಡ್ತೀವಿ. ರಾಮಾಯಣದಲ್ಲಿ ರಾಮನಿಗೂ ರಾವಣನಿಗೂ ಯುದ್ಧ ಆಗ್ತಾ ಇದೆ. ಆ ಯುದ್ಧದ ಮಧ್ಯದಲ್ಲಿ ವಿಭೀಷಣ ಹೋಗಿ ತನ್ನ ಗದೆಯಿಂದ ರಾವಣನ ಅಶ್ವಗಳನ್ನು ಸಂಹಾರ ಮಾಡಿಬಿಡ್ತಾನೆ. ರಾವಣ ರಥದ ಕುದುರೆಗಳನ್ನು ಸಂಹಾರ ಮಾಡಿಬಿಡ್ತಾನೆ. ರಥಕ್ಕೆ ಚಲನೆ ಯಾವಾಗ ಇಲ್ಲದೆ ಹೋಯಿತು, ರಥ ಏನು ಉಪಯೋಗ ಇಲ್ಲ ರಾವಣನಿಗೆ. ಆಮೇಲೆ ಕೆಳಗಿಳಿದು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ. ಯಾಕೆಂದರೆ ಒಂದಷ್ಟು ಮೂವ್ಮೆಂಟ್ಗಾರ ಅವಕಾಶ ಇದೆ ಕೆಳಗಡೆಗೆ. ಹಾಗಾಗಿ ನೆಲಕ್ಕಿಳಿದು ಅವ್ನು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ. ಧನುಸ್ಸು ಬಾಣ ಎಲ್ಲ ಪಕ್ಕಕ್ಕಿಟ್ಟು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ವಿಭೀಷಣನ ಮೇಲೆ. ಬಂದು ನನ್ನ ರಥದ ಕುದುರೆ ಕೊಂದಲ್ಲ ಅಂತ. ಅದಕ್ಕೆ ಅವನು ಶಕ್ತಿಯಾಯುಧ ತಗೋತಾನೆ. ಶಕ್ತಿಯಾಯುಧ ತಗೊಂಡು ವಿಭೀಷಣನ ಸಂಹಾರ ಮಾಡಬೇಕು ಅಂತ ನಾನು ಪ್ರಯೋಗ ಮಾಡ್ತಾನೆ ವಿಭೀಷಣನ ಮೇಲೆ. ಲಕ್ಷ್ಮಣ ಪಕ್ಕದಲ್ಲೇ ನೋಡ್ತಾ ಇರ್ತಾನೆ ಅದನ್ನು. ಅವನು ಕೂಡಲೇ ಧಾವಿಸಿ ಬಂದು ಆ ಶಕ್ತಿಯಾಯುಧವನ್ನು ತನ್ನ ಬಾಣಗಳಿಂದ ತುಂಡು ಮಾಡಿ ಹಾಕ್ತಾನೆ. ವಿಭೀಷಣನ ರಕ್ಷಣೆ ಮಾಡ್ತಾನೆ. ತುಂಬ ಗಾಢ ಬಾಂಧವ್ಯ ಲಕ್ಷ್ಮಣ ವಿಭೀಷಣನ ತುಂಬ ಹತ್ತಿರ ಅವರಿಗೆ, ಪ್ರೀತಿಯವರಿಗೆ. ಆಗ ಇನ್ನೊಂದು ಘೋರವಾದ ಮಹಾಶಕ್ತಿಯಾಯುಧ ತಗೋತಾನೆ ರಾವಣ. ಅದಕ್ಕೆ ಇದಿರಿಲ್ಲ, ಒಂದು ಬಲಿ ತಗೊಳ್ತಾರದ್ದು ಅಂತ ಹೋದರೆ ಅದು ಅಂತ. ಅದನ್ನು ಕೈಗೆತ್ಕೊತಾನೆ. ಕೈಗೆತ್ಕೊಂಡು ವಿಭೀಷಣದ ಮೇಲೆ ಪ್ರಯೋಗ ಮಾಡಬೇಕು ಅಂತ ಹೊರಟಿದ್ದು ಲಕ್ಷ್ಮಣ ಬಿಡಲೇ ಇಲ್ಲ.
ಧಾರಾಕಾರವಾಗಿ ಬಾಣಗಳ ಮಳೆ ಸುರಿಸಿದಾಗ ವಿಮುಖೀಕೃತ ವಿಕ್ರಮ ಅಂತ ವಿಮುಖ ಆಗಬೇಕಾಯ್ತು ರಾವಣ, ಪ್ರಯೋಗ ಮಾಡೋಕ್ಕಾಗಲಿಲ್ಲ ಅಂತ. ಆಗ ಅವನು ಲಕ್ಷ್ಮಣನ ಕಡೆ ತಿರುಗಿ ಹೇಳ್ತಾನೆ, ನೀನು ಹೇಗೋ ಮಾಡಿ ಇವನನ್ನು ತಪ್ಪಿಸಿದೆಯಲ್ವಾ, ವಿಭೀಷಣನ ಬಚಾವ ಮಾಡಿದೆ ಅಲ್ವಾ, ನಿಮ್ಮ ಮೇಲೆ ಪ್ರಯೋಗ ಮಾಡ್ತೇನೆ ಅಂತ ಅವನ ಮೇಲೆ ಹಚ್ಬಿಟ್ಟ. ಶಕ್ತಾಯುಧವನ್ನ ಅಂತ ನೀವೆಲ್ಲ ಈ ಕಥೆ ಕೇಳಿರ್ತೀರಿ ಅಲ್ವಾ. ಆ ಶಕ್ತಾಯುಧಕ್ಕೆ ಎದುರಿಲ್ಲ. ಶಕ್ತಾಯುಧದ ಮೇಲೆ ಲಕ್ಷ್ಮಣ ನಾನಾ ಪ್ರಕಾರವಾದ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ, ಬಾಣಗಳನ್ನು ಪ್ರಯೋಗ ಮಾಡ್ತಾನೆ, ಅದನ್ನೆಲ್ಲ ಸುಟ್ಟು ಬೂದಿ ಮಾಡುತ್ತೆ. ಲಕ್ಷ್ಮಣನ ಎದೆ ಒಳಗೆ ಪ್ರವೇಶ ಮಾಡುತ್ತೆ ಬಂದು. ರಾಮ ಹೇಳ್ತಾ ಇರ್ತಾನೆ, ಮೋಘಾಭವ ಹತೋದ್ಯಮ, ವ್ಯರ್ಥವಾಗಿ ಹೋಗು ನೀನು, ಸ್ವಸ್ತ್ಯಸ್ತು ಲಕ್ಷ್ಮಣ, ಲಕ್ಷ್ಮಣನಿಗೆ ಶುಭ ಆಗಲಿ ಅಂತ ರಾಮ ವ್ಯಾಹರಣ ಮಾಡ್ತಾ ಇರ್ತಾನೆ. ಬಂದವನ ಎದೆ ಒಳಗೆ ಹೋಗ್ತು ಅಂತ. ಮುಕ್ತ ಶೂರಸ್ಯ ಭೀತಸ್ಯ ಲಕ್ಷ್ಮಣಸ್ಯ ಮಮಜ್ಜಸ ಅಂತ ವಾಕ್ಯ. ನೀವೆಲ್ಲ ಸಂಸ್ಕೃತದ ವಿದ್ಯಾರ್ಥಿಗಳು ಒಂದ್ಸರಿ ನೋಡಿ ಹೇಗಿದೆ ಈ ಪಂಕ್ತಿ ಅಂತ. ಮುಕ್ತ ಶೂರಸ್ಯ ಭೀತಸ್ಯ ಲಕ್ಷ್ಮಣಸ್ಯ ಮಮಜ್ಜಸ. ಸರಿನಾ? ಮುಕ್ತ ರಾವಣನಿಂದ ಬಿಡಲ್ಪಟ್ಟಿರುವಂಥದ್ದು, ಅದು ಮಮಜ್ಜ ಒಳಗೆ ಇಳಿದು ಹೋಯ್ತು ಅಂತ, ಎದೆ ಒಳಗೆ ಇಳಿದು ಹೋಯ್ತು ಅಂತ ತಿಳ್ಕೊಳ್ಳಿ ನೀವು. ಯಾರಿಗೆ ಅಂದರೆ ಶೂರಸ್ಯ ಭೀತಸ್ಯ ಲಕ್ಷ್ಮಣಸ್ಯ. ಹೆದರ್ಕೊಂಡಿದ್ನ ಲಕ್ಷ್ಮಣ? ಭೀತನಾಗಿದ್ನ? ಮತ್ತೆ ಹಾಗಿದ್ದೀರ ರಾಮಾಯಣದಲ್ಲಿ ಶೂರಸ್ಯ ಭೀತಸ್ಯ ಅಂತಿದೆಯಲ್ಲ. ಅಂದರೆ ಅದು ಪದಚ್ಛೇದನೆ ಬೇರೆ ಥರ ಮಾಡಬೇಕು, ಆ ಥರ ಅಲ್ಲ. ಮುಕ್ತ ಆಶು ಉರಸಿ ಅಭೀತಸ್ಯ. ಮುಕ್ತ ಆಶು ಅಂದರೆ ಕ್ಷಿಪ್ರವಾಗಿ ಅಂತ, ಉರಸಿ ಆಶು ಉರಸಿ ಆಶು ಉರಸಿ ಆಯ್ತದು. ಎಲ್ಲಿ ಅಂತ ಹೇಳಬೇಕಲ್ಲ, ಎಲ್ಲಿ ಒಳ ಹೋಗ್ತು ಅಂತ, ಎದೆಯಲ್ಲಿ ಅಂತ ಶಬ್ದ ಬೇಕಾಗುತ್ತೆ. ಆ ಶಬ್ದ ಇಲ್ದಿರ ವಾಕ್ಯನೇ ಪೂರ್ತಿ ಆಗೋದಿಲ್ಲ. ಹಾಗಾಗಿ ಆಶು ಉರಸಿ, ಮುಕ್ತ ಆಶು ಮುಕ್ತಾಶು, ಮುಕ್ತಾಶು ಉರಸಿ ಮುಕ್ತಾಶು ಉರಸಿ, ಮುಕ್ತಾಶೂರಸಿ ಅಭೀತಸ್ಯ ಅಂತ. ಅದು ಎದೆ ಒಳಗೆ ಬಂದು ಹೋಗ್ತಾ ಇದ್ರೂ ಕೂಡ ಲಕ್ಷ್ಮಣ ಭಯಪಡಲಿಲ್ಲ ಅಂತ, ಯಾಕೆಂದ್ರೆ ವೀರ ಕ್ಷತ್ರಿಯ ಅವನು. ಹಾಗಾಗಿ ನಿರ್ಭೀತನಾಗಿ ಅವನು ನಿಂತಿದ್ದ ಲಕ್ಷ್ಮಣ ಅಂತ. ಅವನು ಎದೆ ಒಳಗೆ ಹೋಗ್ಕೋಯ್ತು. ಲಕ್ಷ್ಮಣ ಬಿದ್ದ. ಲಕ್ಷ್ಮಣ ಶಕ್ತಿಯ ನಿರ್ಭಿನ್ನ ಹೃದಯ, ಆ ಶಕ್ತಿಯಿಂದ ಎದೆಯು ಭೇದಿಸಲ್ಪಡಲಾಗಿ ಪಪಾತ ಬಿದ್ದ ಅಂತ. ಭುವಿ ಲಕ್ಷ್ಮಣ ಅಂತ. ಇದು ಅದರ ಪೀಠಿಕೆ. ಅದು ಎಲ್ಲರೂ ದುಃಖ ಪಡ್ತಾರೆ, ಲಕ್ಷ್ಮಣ ಉಳಿದಿಲ್ಲ ಅಂತ ಎಲ್ಲರದ್ದು ಭಾವನೆ. ರಾಮನು ದುಃಖಿಸ್ತಾ ಇರ್ತಾನೆ. ಆಗ ಸುಷೇಣ ಕಪಿವಿದ್ಯ ಅವನ ಹತ್ರ ಬಂದು ನೋಡಿ ರಾಮನಿಗೆ ಹೇಳ್ತಾನೆ, ನಮೃತೋಯಂ, ಸತ್ತಿಲ್ಲ ಅವನು. ಯಾಕೆ ಅಂದರೆ ನಚಾಸ್ಯ ವಿಕೃತಂ ವಕ್ತ್ರಂ, ಸತ್ತಾಗ ಮುಖದಲ್ಲಿ ಯಾವ ವೈಕೃತಿ ಏರ್ಪಡಬೇಕೋ ಅದು ಏರ್ಪಟ್ಟಿಲ್ಲ. ನಾಪಿ ಶ್ಯಾವಂ, ಆ ಶ್ಯಾವ ವರ್ಣ ಬಂದಿಲ್ಲ ಮುಖಕ್ಕೆ, ಅದಕ್ಕೋಸ್ಕರ ಹೇಳಿದ್ದು. ಆ ಬಣ್ಣ ಬಂದಿಲ್ಲ. ನಾಪಿ ಶ್ಯಾವಂ ನ ನಿಷ್ಪ್ರಭಂ, ಕಳಹೀನ ಆಗಿಲ್ಲ. ಶ್ಯಾವ ಆ ಕಂದು ಬಣ್ಣಕ್ಕೆ ತಿರುಗಿಲ್ಲ. ಅದು ಸುಪ್ರಭಂ, ತೇಜಸ್ಸಿದೆ ಮುಖದಲ್ಲಿ, ಪ್ರಸನ್ನತೆ ಇದೆ ಮುಖದಲ್ಲಿ. ಅಂಗೈಗಳು ಪದ್ಮರಕ್ತ ತಲವು ಕಮಲದಂತೆ ಕೆಂಪಾಗಿವೆ, ಅಂಗೈಗಳು ಕಪ್ಪಾಗಿಲ್ಲ. ಕಣ್ಣು ಪ್ರಸನ್ನವಾಗಿದೆ. ಸತ್ತವರಿಗೆ ಈ ಥರ ಇರೋದಿಲ್ಲ ರೂಪ ಅಂತ. ಹಾಗಾಗಿ ದೀರ್ಘಾಯುಷ್ಯ ಲಕ್ಷಣಗಳು ಇವೆಲ್ಲವೂ ಕೂಡ. ಅವನಿಗೆ ಸದ್ಯವೂ ಮರಣ ಇಲ್ಲ ಅಂತ. ಈಗ ಸತ್ತಿಲ್ಲ ಮಾತ್ರ ಅಲ್ಲ, ಸದ್ಯದಲ್ಲಿ ಮರಣ ಇಲ್ಲ ಅಂತ, ದೀರ್ಘಾಯುಷ್ಯ ಇವನು ಅಂತ. ಮಾ ವಿಷಾದಂ ಕೃತ ವೀರ ಸಪ್ರಾಣೋಯಂ ಅರಿಂದಮಃ ಅಂತ ನೆನಪು ಮಾಡಿದ್ದು ನಿಮಗೆ. ಅದಕ್ಕೆ ಇನ್ನು ಮುಂದಕ್ಕೆ ಹೋಗೋಣ. ಕಿವಿಯಿಂದ ಗೊತ್ತಾಗೋದು ಹೇಗೆ ಸಾವು ಅಂದರೆ, ಇಲ್ಲದ ಶಬ್ದ ಕೇಳಬಾರದು, ಇರುವ ಶಬ್ದ ಕೇಳದೆ ಇರಬಾರ್ದು. ಕಿವಿ ಸರಿ ಇದ್ದು, ಕಿವಿ ಚೆನ್ನಾಗಿದ್ದು, ಇಲ್ಲದೇ ಇರೋ ಶಬ್ದ ಕೇಳೋಕ್ಕೆ ಶುರುವಾದರೆ ಅದು ಈ ಲೋಕದಲ್ಲ ಅಂತ ಅರ್ಥ. ಅದು ಮುಂದಿನ ತಿರುಗಾಟ ಶುರುವಾಗಿದೆಯಲ್ಲ, ಆ ಕಡೆ ಹೋಗ್ಬಿಟ್ಟಿದೆ ಕಿವಿ ಈಗಾಗಲೇ ಅಂತ ಅರ್ಥ, ಅದು ಕದೆ ಅಂತ. ಹಾಗಾಗಿ ಶಬ್ದ ಇಲ್ಲದೆ ಇರೋದು ಕೇಳಬಾರ್ದು, ಇರೋ ಶಬ್ದ ಕೇಳದೆ ಹೋಗಬಾರ್ದು. ಆಮೇಲೆ ಮುಖ್ಯವಾಗಿ ಪ್ರಾಣಕೋಶ, ಕಿವಿಯಲ್ಲಿ ಬೆರಳಿಟ್ಟು ಜ್ವಾಲಾರವ, ಜ್ವಾಲಾ ಶಬ್ದವನ್ನು ಕೇಳಬೇಕು. ಅದು ಕೇಳದೆ ಇದ್ದರೆ ಮರಣ ಹತ್ತಿರ ಅಂತ, ತುಂಬ ಹತ್ತಿರದಲ್ಲಿದೆ ಅಂತ. ಸಂವೃತ್ಯ ಅಂಗುಲಿಭಿ ಕರ್ಣವು ಚರಕ ಸಂಹಿತೆ. ಇದು ಸಂವೃತ್ಯ ಅದು ಮುಚ್ಕೊಂಡು ಅಂತ, ಅಂಗುಲಿಭಿ ಬೆರಳುಗಳಿಂದ, ಕರ್ಣವು ಎರಡು ಕಿವಿಗಳನ್ನು, ಜ್ವಾಲಾ ಶಬ್ದಂ, ಆ ಜ್ವಾಲಾ ಶಬ್ದ ಹೀಗಂದಾಗ ಎರಡು ಮುಚ್ಚಬೇಕು. ಹೀಗಂದಾಗ ಅಥವಾ ಬೆರಳಿಂದ ಹೀಗೆ ಮುಚ್ಚಿದಾಗ
ಒಂದು ಒಳಗೆ ಜ್ವಾಲಾ ಶಬ್ದ ಕೇಳಿ ಬರುತ್ತೆ. ಆತುರಹ ನ ಶೃಣೋತಿ, ಯಾರಿಗೆ ಸಾವು ಹತ್ರ ಆಗಿದೆ ಅವನಿಗೆ ಕೇಳಿಸಲ್ಲ ಅದು ಅಂತ. ಪ್ರಾಣಘೋಷ, ಅದು ಪ್ರಾಣಧ್ವನಿ, ಅದು ಆ ಶಬ್ದ ಏನಿದೆ ಅದು ಪ್ರಾಣದ ಧ್ವನಿ ಅದು ಅಂತ. ಅದು ಕೇಳಲಿಲ್ಲ ಅಂದರೆ ನಾವು ಹೇಳಿದ್ವಲ್ಲ, ಎಲ್ಲ ಚೀಲ ತುಂಬ್ತಾ ಇದೆ ಪ್ರಾಣ ಅಂತ, ಪ್ರಯಾಣಕ್ಕೆ ತಯಾರಿ ಮಾಡ್ತಾ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಇಲ್ಲ ಇನ್ನೊಂದು, ಇನ್ನು ಕೂದಲು ಬಗ್ಗೆ, ಕೂದಲು ಮೂಲಕ ತಿಳ್ಕೊಳಕ್ಕೆ ಬರುತ್ತೆ. ಹಾಗೆಂದರೆ ಕಿತ್ತಷ್ಟು ಬರುತ್ತೆ ಕೂದಲು, ನೋವಾಗೋದೇ ಇಲ್ಲ ಕೀಳ್ಬೇಕಾದ್ರೆ. ಕಿತ್ತರೆ ನೋವಾಗೋದು ಇಲ್ಲ, ಕಿತ್ತಷ್ಟು ಕೂದಲು ಬರ್ತಾ ಇರುತ್ತೆ. ಅವರು ಏನು ಹೇಳ್ತಾರೆ ಅಂದರೆ, ಚೆನ್ನಾಗಿದ್ದವನಾದರೂ ಸತ್ತೋಗ್ತಾನೆ ಅಂತ. ಅವನಿಗೆ ಯಾವ ಕಾಯಿಲೆನೂ ಇಲ್ಲದೆ ಇದ್ರು, ಅವನು ಗುಂಡು ಕಲ್ಲಿನ ಹಾಗಿದ್ರು, ಈ ಲಕ್ಷಣ ಬಂತು ಅಂದರೆ 6 ರಾತ್ರಿಗಳು ಅವನಿಗೆ ಅವಧಿ ಅಂತ, 6 ರಾತ್ರಿ ಅವನಿಗೆ ಅವಧಿ ಅಂತ, ಅದಕ್ಕಿಂತ ಜಾಸ್ತಿ ಅವನು ಬದುಕೋದಿಲ್ಲ ಅಂತ. ಆಯಂ ಯೋತ್ಪಾಟಿದಾನ್ ಕೇಶಾನ್ ಯೋನರೋ ನಾವ ಬುದ್ಧತೆ. ಕೂದಲು ಕಿತ್ತರೆ ಗೊತ್ತಾಗೋದೇ ಇಲ್ಲ ಅವನಿಗೆ ಅಂತ. ಹಿಂದ್ಗಡೆಯಿಂದ ಕೂದಲು ಕಿತ್ತರೆ ಯಾರಾದರೂ, ಅದು ಕಣ್ಣು ಮುಚ್ಕೊಂಡಿದ್ದಾಗ ಕೂದಲು ಕಿತ್ತಿದ್ದೇ ಗೊತ್ತಾಗೋದಿಲ್ಲ. ಆಯಂ ಯೋತ್ಪಾಟಿತಾನ್ ಕೇಶಾನ್ ಯೋನರೋ ನಾಮ ಬುದ್ಧತೆ. ಅನಾತುರಃ, ಅವನು ಮರಣಾಸನ್ನ ಅಲ್ಲದೆ ಇದ್ರೂ ಕೂಡ, ಈಗ ವೃದ್ಧ, ಕಾಯಿಲೆ ಬಂದಿದೆ, ಕೊನೆ ಹಂತಲಿದ್ದಾನೆ, ಇದು ಅಲ್ಲದೆ ಇದ್ರೂ ಕೂಡ, ಚೆನ್ನಾಗಿದ್ರೂ ಕೂಡ, ಷಡ್ರಾತ್ರಂ ನಾತಿ ಬರ್ತದೆ, 6 ರಾತ್ರಿಗಳನ್ನು ದಾಟೋದಿಲ್ಲ ಅವನು. 6 ರಾತ್ರಿ ಅವನಿಗೆ ಹೊಡೆದಿರೋಂಥದ್ದು. ಕೂದಲಲ್ಲಿ ಕಿತ್ತು ನೋಡ್ಕೋಬೇಡಿ, ನೀವೆಲ್ಲ ಗಟ್ಟಿ ಇದ್ದೀರಿ, ತೊಂದರೆ ಇಲ್ಲ, ಚೆನ್ನಾಗಿದ್ದೀರಿ, ಚೂರು ನೋಡ್ಕೊಳ್ಳಿ, ಬೇಕಾದ್ರೆ ಜಾಸ್ತಿ ಎಳೆಯಕ್ಕೆ ಹೋಗ್ಬೇಡಿ ಕೂದಲನ್ನ. ಇದು ನಮಗೊಂದು ಸಂಶಯ ಇದೆ, ನೀವು ಹೋಗಿ ಏನೇನು ಶುರು ಮಾಡ್ತೀರಿ ಇನ್ನಂತ ಇಲ್ಲಿಂದ ಅಂತ. ಇನ್ನೊಂದು ಲಕ್ಷಣ, ಎಣ್ಣೆ ಹಚ್ಚದೇ ಇದ್ರೂ ಕೂಡ ಕೂದಲು ಎಣ್ಣೆ ಹಚ್ಚಿದ ಥರ ಕಾಣಿಸುತ್ತೆ, ಅಭ್ಯಂಗದ ಥರ. ಅಭ್ಯಂಗ ಮಾಡಿದಾಗ ಪೂರ್ತಿ ಚೂರಲ್ಲ, ಕೂದಲು ಕೆಲವ್ರದ್ದು ಎಣ್ಣೆ ಇರ್ಬೋದು, ಅದಲ್ಲ ನಾವು ಹೇಳ್ತಾ ಇರೋದು. ಎಣ್ಣೆನ ನೆನೆಸಿದಾಗ ಆಗುತ್ತೆ ಕೂದಲು ಅಂತ, ಅಂದರೆ ಎಣ್ಣೆ ಅಂಶ ಬರುತ್ತೆ. ಎಸ್ಸೆ ಕೇಶ ನಿರಭ್ಯಂಗ ದೃಶ್ಯಂತೆ ಅಭ್ಯಕ್ತ ಸನ್ನಿಭಾ. ಅಭ್ಯಂಗ ಆದಂತೆ, ಎಣ್ಣೆ ಹಚ್ಚಿದಂತೆ ಕೂದಲು ಕಾಣಿಸಿದ್ರೆ ಅವನಿಗೆ ಚಿಕಿತ್ಸೆ ಉಪಯೋಗ ಇಲ್ಲ ಅಂತ. ಇನ್ನು ಕನಸಿನ ಕೆಲವು ವಿಷಯಗಳನ್ನ ಹೇಳ್ತೀವಿ. ಕನಸಲ್ಲಿ ನಾಯಿ ಒಂಟೆ ಕತ್ತೆ ಮೇಲೆ ಸವಾರಿ ಮಾಡಿದರೆ ದಕ್ಷಿಣ ದಿಕ್ಕಿಗೆ, ನಾಯಿ ಒಂಟೆ ಕತ್ತೆ ದಕ್ಷಿಣ ದಿಕ್ಕಿಗೆ ಸವಾರಿ ಮಾಡಬೇಕು ಅಂತ, ಅವನಿಗೆ ರಾಜಯಕ್ಷ್ಮ ಬರುತ್ತೆ ಅಂತ, ಸಾಯ್ತಾನವನು ಅಂತ. ರಾಜಯಕ್ಷ್ಮ ಅಂದರೆ ಈ ಟ್ಯೂಬರ್ಕ್ಲೋಸಿಸ್ ಅಥವಾ TB ಅಂತ ಹೇಳ್ತಾರಲ್ಲ, ಅದೇ ಅಂತಲ್ಲ, ಆ ತರಹ ಅಂತ ಅನ್ಕೊಳ್ಳಿ ನೀವು ಅಂತ, ಒಂದು ಕ್ಷಯರೋಗ ಅದು. ಅದರಿಂದ ಅವನು ಶ್ವಾಸಕೋಶಕ್ಕೆ ಸಂಬಂಧಿಸಿದ ನಾನಾ ಉಪದ್ರವಯುಕ್ತ ರೋಗದಿಂದ ಮರಣ ಹೊಂದುತ್ತಾನೆ ಅಂತ. ಹಾಗೆ ಸ್ವಪ್ನದಲ್ಲಿ ಯಾರು ಪ್ರೇತಗಳ ಜೊತೆಗೆ ಮದ್ಯಪಾನ ಮಾಡ್ತಾ ಇರ್ತಾನೆ, ವಿಚಿತ್ರ ಇದೆ ಇದು. ಸ್ವಪ್ನದಲ್ಲಿ ಪ್ರೇತಗಳ ಜೊತೆ ಕೂತ್ಕೊಂಡು ಮದ್ಯಪಾನ ಮಾಡ್ತಾ ಇರ್ತಾನೆ ಸ್ವಪ್ನದಲ್ಲಿ, ಅವನು ಜ್ವರ ಅಥವಾ ಶೋಷದಿಂದ ಹೋಗ್ತಾನೆ ಅವನು ಅಂತ. ಸ್ವಪ್ನದಲ್ಲಿ ನಾಯಿಗಳು ಎಳಿತಾ ಇರ್ತವೆ ಅವನು ಹೋಗ್ತಾನೆ ಅಂತ. ಜ್ವರ ಅಥವಾ ಧಾತುಕ್ಷಯ, ಶೋಷ ಅಂದರೆ ಅಂತ. ಸ್ವಪ್ನಕ್ಕೆ ಇನ್ನು ಮುಂದೆ ಕೆಲವು ವಿಷಯಗಳಿದೆ, ನೆನಪಾಯಿತು ಅಂತ ಹೇಳ್ತೀವಿ ನಿಮಗೆ. ರಾಮಾಯಣದಲ್ಲಿ ದಶರಥ ಅವನ ಅವಸಾನ ಆಗುವಾಗ, ರಾಮ ಕಾಡಿಗೆ ಹೋಗುವಾಗ ಭರತ ಎಲ್ಲಿದ್ದ? ತಾಯಿ ತವರು ಮನೇಲಿದ್ದ ಅಲ್ವಾ? ಏನು ಹೆಸರು ಆ ಊರಿಗೆ? ಅದು ರಾಜ್ಯ, ಅದು ಕೇಕಯ ರಾಜ್ಯ, ಅದು ರಾಜಗೃಹ ಊರು. ರಾಜಗೃಹ ಅಂತ ಊರಿಗೆ ಹೆಸರು, ರಾಜಧಾನಿ ಅದು. ಅಲ್ಲಿದ್ದವನು ಕೇಕಯದ ರಾಜಧಾನಿಯಾದ ರಾಜಗೃಹದಲ್ಲಿ, ಅಜ್ಜನ ಮನೆಯಲ್ಲಿ, ಸೋದರ ಮಾವನ ಮನೆಯಲ್ಲಿ ಅಲ್ಲಿದ್ದ. ಅವನಿಗೆ ರಾತ್ರಿ ಸ್ವಪ್ನ ಕಾಣಿಸುತ್ತೆ. ಅವನಿಗೆ ಬೆಳಗ್ಗೆ ಇದ್ದು ಅವನಿಗೇನು ಉತ್ಸಾಹನೇ ಇಲ್ಲ, ಮುಖ ಸಪ್ಪೆ. ಅವನಿಗೆ ಅನೇಕ ಸ್ನೇಹಿತರು ಭರತನಿಗೆ ಅಲ್ಲೂ ಕೂಡ. ಅವರೆಲ್ಲ ಅವನು ಸಪ್ಪೆ ಇರೋದು ನೋಡಿ ಸುಮಾರು ಪ್ರಯತ್ನಗಳನ್ನು ಮಾಡ್ತಾರೆ, ನನಗೆ ಖುಷಿ ಮಾಡ್ಬೇಕು ಅವನ್ನ ಅಂತ. ಗೋಷ್ಠಿ ಹಾಸ್ಯಾನುಪೂರ್ವದ್ಭಿ, ಹಾಸ್ಯ ಗೋಷ್ಠಿಗಳನ್ನು ಮಾಡ್ತಾರೆ, ಏನೇನೋ ನಾಟಕ ಅಭಿನಯ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಏನು ಮಾಡಿದ್ರು ಅವನ ಮುಖದಲ್ಲಿ ನಗು ಅಂತೂ ಬರೋದಿಲ್ಲ ಅಂತ. ಆಗ ಅವನ ಪ್ರಿಯ ಮಿತ್ರ ಕೇಳ್ತಾನೆ, ಏನಾಯಿತು, ಯಾಕೆ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು ನಗುನೇ ಬರ್ತಾ ಇಲ್ಲ ನಿನ್ನ ಮುಖದಲ್ಲಿ ಅಂದಾಗ ಭರತ ಹೇಳ್ತಾನೆ, ಹೇಗೆ ನಗಲಿ ನಾನು? ಸ್ವಪ್ನೇ ಪಿತರ ಮದ್ರಾಕ್ಷಂ, ಸ್ವಪ್ನದಲ್ಲಿ ತಂದೆ ನೋಡಿದೆ ನಾನು, ದಶರಥ ಚಕ್ರವರ್ತಿಯನ್ನು ಸ್ವಪ್ನದಲ್ಲಿ ನೋಡಿದೆ ಅಂತ.
ಹೇಗಿದ್ರು ತಂದೆ ಅಂದರೆ ಮಲಿನಂ, ಪೂರ್ತಿ ಮಲಿನ, ಕೊಳಕಾಗಿದ್ದ ಮೈಯೆಲ್ಲ. ಮುಕ್ತ ಮೂರ್ಧಜಂ, ಕೂದಲು ಬಿಚ್ಚಿ ಹರಡಿದೆ, ಕೆದರಿದೆ ಕೂದಲೆಲ್ಲ. ಪತಂತಂ ಅದೃಶಿಖರಾತ್, ಬೆಟ್ಟದ ತುದಿಯಿಂದ ಕೆಳಗೆ ಬಿಡ್ತಾ ಇದ್ದಾನೆ ದಶರಥ. ಅದೃಶಿಖರಾತ್ ಪತಂತಂ, ಬೆಟ್ಟದ ತುದಿಯಿಂದ ಕೆಳಗೆ ಬಿಡ್ತಾ ಇದ್ದಾನೆ. ಬಿದ್ದಿದ್ದು ಎಲ್ಲಿ ಅಂದರೆ ಕಲುಷೆ ಗೋಮಯ ಹೃದಯ, ಕೊಳಪೆ ಹೊಂಡ ಅಂತ ಹೇಳ್ತಾರಲ್ಲ, ಕೊಳಚೆ ಹೊಂಡ, ಅಲ್ಲಿ ಬೀಳ್ತಾ ಇದ್ದಾನೆ ಅಂತ, ಅದರಲ್ಲಿ ಬೀಳ್ತಾ ಇದ್ದಾನೆ. ಸ್ವಪ್ನ ಮುಂದುವರಿತು, ಅಲ್ಲೇ ಅವನು ತೇಲ್ತಾ ಇದ್ದಾನೆ. ಆ ಕೊಳಕಿನ ಹೊಂಡದಲ್ಲೇ ಅವನು, ನರಕದಲ್ಲಿ ಇಂಥದ್ದೆಲ್ಲ ಇರುತ್ತೆ, ಅಲ್ಲಿ ತೇಲ್ತಾ ಇದ್ದಾನೆ ಅವನು ಅಂತ. ಪ್ಲವಮಾನಶ್ಚ ಮೇ ದೃಷ್ಟ ಅಂತ. ಆಮೇಲೆ ಮುಂದಕ್ಕೆ ಏನು ಅಂದರೆ ಪಿಬನ್ ಅಂಜಲಿನ ತೈಲಂ, ಅಂಜಲಿಯಿಂದ ಹೀಗೋ ಅಥವಾ ಹೀಗೋ ಅದರಿಂದ ಎಣ್ಣೆ ಕುಡಿತಾ ಇದ್ದಾನೆ ಅಂತ. ಪಿಬನ್ ಅಂಜಲಿನ ತೈಲಂ ಹಸನ್ನಿವ ಮುಹುರ್ಮುಹು, ಮತ್ತೆ ಮತ್ತೆ ನಗ್ತಾ ಇದ್ದಾನೆ. ತತಸ್ತಿಲವುದನಂ ಭುಕ್ತ್ವ, ಆಮೇಲೆ ಎಳ್ಳು ಅನ್ನ ಊಟ ಮಾಡಿದ್ನಂತೆ. ಅದ್ಯಾವಾಗ ಊಟ ಮಾಡೋದು? ಎಳ್ಳು ಅನ್ನನ ಅಲ್ವಾ? ಊಟ ಮಾಡ್ತಾ ಇದ್ದಾನೆ ಎಳ್ಳನ್ನ ಸ್ವಪ್ನದಲ್ಲಿ. ಆಮೇಲೆ ತಲೆ ಕೆಳಗಾಗಿದ್ಕೊಂಡು, ಅಧಶಿರಾಹ, ತಲೆ ಕೆಳಗಾಗಿದ್ಕೊಂಡು ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಎಣ್ಣೆ ಹೊಂಡದಲ್ಲಿ ಪ್ರವೇಶ ಮಾಡ್ತಾನೆ. ಮತ್ತೆ ತೈಲಮೈ ವಾನ್ಮಗಾಹತ, ಎಣ್ಣೆಯಲ್ಲೇ ಮುಳುಗಿರ್ತಾನೆ. ಭರತನ ಸ್ವಪ್ನದಲ್ಲಿ ಸಾಗರ ಬತ್ತಿ ಹೋಯಿತು. ಸ್ವಪ್ನದಲ್ಲಿ ಸಾಗರ ಕಾಣಿಸ್ಕೊಳ್ತು, ಸಮುದ್ರ ಕಾಣಿಸ್ಕೊಳ್ತು, ಸಮುದ್ರ ಬತ್ತೋಗ್ಬಿಡುತ್ತೆ. ಚಂದ್ರಂಚ ಪತಿತಂ ಭವಿ, ಸ್ವಪ್ನದಲ್ಲಿ ಚಂದ್ರ ಭೂಮಿಗೆ ಬಿದ್ದ ಹಾಗೆ ಆಕಾಶದಿಂದ ಅಂತ. ಈ ಜಗತ್ತೆಲ್ಲ ಕತ್ಲಾದ ಹಾಗೆ. ಜಗತಿ ತಮಸೇವ ಸಮಾವೃತ. ಆಮೇಲೆ ಮುಖ್ಯವಾದ ಆನೆ ಇರುತ್ತಲ್ಲ, ರಾಜ್ಯದ ಮುಖ್ಯ, ಶತ್ರುಂಜಯ ಅಂತ ಹೆಸರೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಗಜೇಂದ್ರ ಪಟ್ಟದಾನೆ, ಅದರ ದಂತ ಮುರಿದ ಹಾಗೆ ಸ್ವಪ್ನದಲ್ಲಿ. ಅಗ್ನಿ ಆರಿ ಹೋದ ಹಾಗೆ, ಉರಿಯುವ ಅಗ್ನಿ ಆರಿ ಹೋದ ಹಾಗೆ. ಇದೆಲ್ಲ ನೋಡಿದೆ ಮಿತ್ರ. ಈ ಭಯಂಕರವಾದ ಸ್ವಪ್ನವನ್ನು ನಾನು ನೋಡಿದ ಮೇಲೆ ಒಂದು ನಾನು ಸಾಯಬೇಕು, ಅಥವಾ ರಾಮ, ಅಥವಾ ರಾಜ ದಶರಥ, ಇಲ್ಲ ಲಕ್ಷ್ಮಣ, ಯಾರು ಒಬ್ರು ನಾವಿರೋದಿಲ್ಲ ಈ ಲೋಕದಲ್ಲಿ. ಯಾರು ಅನ್ನೋದನ್ನು ಸ್ವಪ್ನವೇ ಹೇಳ್ತಾ ಇದೆ ಸ್ಪಷ್ಟವಾಗಿ. ಯಾರು ಬಿದ್ದಿದ್ದು? ಬೆಟ್ಟದ ಮೇಲಿಂದ ಬಿದ್ದಿದ್ದು ಯಾರು ಹೇಳ್ತಾ ಇದೆ. ಭರತನ ಕೊನೆ ಮಾತೇನು ಅಂದರೆ, ನರೋ ಯಾನೇನ ಯಸ್ ಸ್ವಪ್ನೆ ಕರಯುಕ್ತೇನ ಯಾತಿ, ಕತ್ತೆಯನ್ನು ಕಟ್ಟಿದ ವಾಹನದಲ್ಲಿ ಕೂತ್ಕೊಂಡು, ರಥದಲ್ಲೂ ಮತ್ತೊಂದರಲ್ಲೂ ಕೂತ್ಕೊಂಡು ಯಾರು ಪ್ರಯಾಣ ಮಾಡ್ತಾನೆ ಸ್ವಪ್ನದಲ್ಲಿ ದಕ್ಷಿಣ ದಿಕ್ಕಿಗೆ, ವಿಶೇಷವಾಗಿ ಹೆಚ್ಚು ಸಮಯ ಬೇಡ ಅವನ ಹೊಗೆ ಹೇಳೋದಕ್ಕೆ ಅಂತ. ಅವನ ಚಿತೆಯಿಂದ ಹೊಗೆ ಹೇಳೋದಕ್ಕೆ ಜಾಸ್ತಿ ಸಮಯ ಬೇಡ. ನರೋ ಯಾನೇನ ಯಸ್ ಸ್ವಪ್ನೆ ಖರಯುಕ್ತೇನ ಯಾತಿ ಅಚಿರಾತ್, ಅಲ್ಪವೇ ಕಾಲದಲ್ಲಿ ತಸ್ಯ ಧೂಮಾಗ್ರಂ ಚಿತಾಯಾಮ್ ಸಂಪ್ರದಶ್ಯತೆ, ಅವನ ಚಿತೆಯ ಮೇಲೆ ಹೊಗೆ ಕಾಣಿಸ್ಕೊಳ್ಳುತ್ತೆ ಸದ್ಯದಲ್ಲೇ. ಭರತನ ಸ್ವಪ್ನ ತ್ರಿಜಟೆ ಸ್ವಪ್ನ ಇದೆ, ಅದ್ಭುತ ಅದು. ಸೀತೆ ಆತ್ಮಹತ್ಯೆ ಮಾಡೋ ನಿಶ್ಚಯಕ್ಕೆ ಬಂದಿರ್ತಾಳೆ, ಸಾಧ್ಯ ಇಲ್ಲ ಬದುಕು ಅಂತ. ತ್ರಿಜಟೆಗೆ ಒಂದು ಸ್ವಪ್ನ ಬೇಡುತ್ತೆ. ಆ ಸ್ವಪ್ನದಲ್ಲಿ ರಾವಣನ ಬಗ್ಗೆ ಈ ಥರ ಎಲ್ಲ ಬೇಡುತ್ತಾಳೆ. ರಾವಣ ಮೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದು, ನೆಲದ ಮೇಲೆ ಕೂತ್ಕೊಂಡಿರೋದು, ಕೆಂಪು ಬಟ್ಟೆ ಉಟ್ಕೊಂಡಿರೋದು, ಕರವೀರದ ಮಾಲೆ ಹಾಕ್ಕೊಂಡಿರೋದು, ಪುಷ್ಪಕ ವಿಮಾನದಿಂದ ಬಿದ್ದುಬಿಡೋದು. ಒಂದು ಸ್ತ್ರೀ ಅವನನ್ನು ಎಳ್ಕೊಂಡು ಹೋಗ್ತಾ ಇರ್ತಾಳೆ, ಕೊರಳಿಗೆ ಹಗ್ಗ ಹಾಕಿ ಎಳಿತಾ ಇರ್ತಾಳೆ. ಇವನು ಕಪ್ಪು ಬಟ್ಟೆ ಉಟ್ಕೊಂಡಿರ್ತಾನೆ, ತಲೆ ಬೋಳ್ಸ್ಕೊಂಡಿರ್ತಾನೆ, ಕಪ್ಪು ಬಟ್ಟೆ ಉಟ್ಕೊಂಡಿರ್ತಾನೆ. ಒಂದು ಸ್ತ್ರೀ ಎಳ್ಕೊಂಡು ಹೋಗ್ತಾ ಇರ್ತಾಳೆ ಆತನನ್ನು. ಕತ್ತೆ ಕಟ್ಟಿದ ರಥದಲ್ಲಿ ಕೆಂಪು ಮಾಲೆ ಹಾಕ್ಕೊಂಡು ಎಣ್ಣೆ ಕುಡಿತಾ, ಎಳ್ಳೆಣ್ಣೆನ ಕುಡಿತಾ, ನಗುತ್ತಾ, ನೃತ್ಯ ಮಾಡ್ತಾ, ಹುಚ್ಚಿನ ಹಾಗಾಡ್ತಾ ಹೋಗ್ತಾ ಇರೋದಂಥದ್ದು. ಆ ಸ್ತ್ರೀ ಕೂಡ ಕೆಂಪು ಬಟ್ಟೆ ಉಟ್ಕೊಂಡಿರ್ತಾಳೆ. ಅವನು ಎಳ್ಕೊಂಡು ಹೋಗ್ತಾ ಇರೋ ಸ್ತ್ರೀ ಯಾರಿದ್ದಾಳೆ? ಕಾಲರಾತ್ರಿ ಅವಳು. ಖಾಲಿ ಕಪ್ಪು ಬಣ್ಣ, ಕರ್ದಮ ಲಿಪ್ತಾಂಗಿ, ಮೈಗೆಲ್ಲ ಕೆಸರು ಮೆತ್ತಿದೆ ಅವಳಿಗೆ, ಕೆಂಪು ಬಟ್ಟೆ ಉಟ್ಕೊಂಡಿದ್ದಾಳೆ, ದಕ್ಷಿಣಕ್ಕೆ ಎಳಿತಾ ಇದ್ದಾಳೆ ಅಂತ. ಅವಳಿಗೆ ಎಲ್ಲಿವರೆಗೆ ಕಾಣಿಸುತ್ತೆ ಅಂದ್ರೆ ಇಡೀ ಲಂಕೆಯೇ ಹೊತ್ತಿ ಉರಿದ ಹಾಗೆ, ಇಡೀ ಲಂಕೆಯೇ ಸಮುದ್ರದಲ್ಲಿ ಬಿದ್ದು ಮುಳುಗಿದ ಹಾಗೆ, ಹಾಗೆಲ್ಲ ಕಾಣಿಸುತ್ತೆ ಅವಳಿಗೆ. ಲಂಕೆಯ ಗೋಪುರ ತೋರಣಗಳು ಮುರಿದು ಹೋದ ಹಾಗೆ ಹೀಗೆಲ್ಲ ಕಾಣಿಸುತ್ತೆ.
ಇಂಥದ್ದು ತುಂಬ ಇದೆ ರಾಮಾಯಣದಲ್ಲಿ. ರಾಮಾಯಣದಲ್ಲಿ ತುಂಬ 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 ಈ ನಿಮಿತ್ತಗಳು ಮುಂದಾಗೋದು ಮೊದಲೇ ಗೊತ್ತಾಗುವಂಥದ್ದು ಅಂತ ತುಂಬ ಸಿಗುತ್ತೆ ಅಂತ. ಈ ಉದಾಹರಣೆಗೆ ಖರ ಯುದ್ಧಕ್ಕೆ ಹೊರಡ್ತಾನೆ ರಾಮನ ವಿರುದ್ಧ. ಹೊರಟ ಕೂಡಲೇ ರಥ ಮುಂದುವರಿತಾ ಇರುತ್ತಲ್ಲ, ಇರ್ತಾನಲ್ಲ ಅವನು, ಒಂದು ಹದ್ದು ಬಂದು ಅವನ ಆ ಧ್ವಜದ ಮೇಲೆ ಕೂತ್ಕೊಡುತ್ತೆ ಬಂದು. ಏನರ್ಥ ಅದಕ್ಕೆ? ಆ ಹದ್ದು ಖರನಿಗೆ ಹೇಳ್ತಾ ಇದೆ, ಸದ್ಯದಲ್ಲಿ ನನಗೆ ಆಹಾರ ಆಗ್ತೀಯ ನೀನು ಅಂತ. ಅದು ಗೊತ್ತಾಗಿದೆ ಮೊದಲೇ, ಇವನು ಸಿಗ್ತಾನೆ ಈಗ ಅಂತ, ಅದು ಬಂದಿದೆ ಅಂತ. ಅಂಥದ್ದೆಲ್ಲ ಅಂತ. ಹೀಗೆ ಈ ಉದಾಹರಣೆಗೆ ಆಕಾಶವೆಲ್ಲ ಲಾಕ್ಷ ರಸದಂತೆ ಕೆಂಪಾಗಿ ಕಾಣಿಸ್ತೈತೆ ಅಂತ ಅಂದ್ಕೊಳ್ಳಿ, ಅವನು ರಕ್ತಪಿತ್ತ ಬರುತ್ತೆ ಅಂತ ಅರ್ಥ. ಅದರಿಂದ ಸಾವು ಬರುತ್ತೆ ಅಂತ, ರಕ್ತಪಿತ್ತದಿಂದ. ಆಕಾಶ ಪೂರ್ತಿ ಕೆಂಪಾಗಿ ಕಾಣ್ಬೋದು ಆ ಸಮಯದಲ್ಲಿ ಅಂತ ಅವನಿಗೆ. ಸ್ವಪ್ನದಲ್ಲಿ ಹೃದಯದಲ್ಲಿ ಬಳ್ಳಿ ಬೆಳೆದ ಹಾಗೆ, ಮುಳ್ಳು ಬೆಳೆದ ಹಾಗೆ ಭಯಂಕರವಾಗಿ ಕಾಣಿಸೋಂಥದ್ದು. ಅದು ಗುಲ್ಮ, ಗಡ್ಡೆ ಬೆಳೆಯ ಲಕ್ಷಣಗಳು. ಅದು ಗಡ್ಡೆ ಬೆಳೆದು ಸಾವು ಬರ್ಬೋದು, ಅದರಿಂದ ಅನ್ನೋದಕ್ಕಾಗಂಥ ಲಕ್ಷಣಗಳು ಅಂತ. ಮುಳ್ಳಿನ ಬಳ್ಳಿ. ಇನ್ನು ಬೇರೆ ಬೇರೆ ಹುಚ್ಚಿನ ಬಗ್ಗೆ ಇದೆ. ಹುಚ್ಚು ಬಂದು ಸಾವು ಬರೋಂಥದ್ದು, ಅಥವಾ ಸಕ್ಕರೆ ಕಾಯಿಲೆಯಿಂದ ಸಾವು ಬರೋಂಥದ್ದು, ಅದಕ್ಕೆಲ್ಲ ಇದೆ. ಕುಷ್ಠ ಅಂದರೆ ತೀವ್ರ ಚರ್ಮ ರೋಗ ಬಂದು ಸಾವು ಬರೋಂಥದ್ದು, ಅದಕ್ಕೆಲ್ಲ ಇದೆ. ಬಹಿರಾಯಾಮ ಅಂತ, ಅದೊಂದು ರೀತಿ ವಾತರೋಗ. ಅದು ಪೂರ್ತಿ ಬಿಲ್ಲಿನ ಥರ ದೇಹ ಹಿಂದಕ್ಕೆ ಬಾಗತ್ತೆ ಅದರಲ್ಲಿ ಪೂರ್ತಿ. ಅದು ಅಂತರಾಯಾಮ ಅಂತಲೂ ಇದೆ, ಮುಂದಕ್ಕೆ ಬಾಗತ್ತೆ ಅದು. ಅಲ್ಲಿ ಕನಸಲ್ಲಿ ಚಕ್ಲಿ ತಿಂದು ಹಾಕ್ಕೊಂಡು ಎದ್ದಾಗ ಅದೇ ಚಕ್ರಲ್ಲೇ ವಾಂತಿ ಮಾಡ್ತಾನಂತ. ಕನಸಲ್ಲಿ ಚಕ್ಲಿ ತಿಂದು ಶಷ್ಕುಲಿ ಇರುವ ಅಪೂಪ ಅನ್ವ, ಅಪೂಪಗಳೋ ಚಕ್ಕುಲಿಯೋ ಸ್ವಪ್ನದಲ್ಲಿ ತಿಂದ್ಕೊಂಡು ಸಚೇತ್ ತಾದೃಕ್ ಛರ್ದಯತಿ, ಅದೇ ತರಹದ ವಾಂತಿ ಮಾಡಿದರೆ ಎದ್ದವನು ಆಯ್ತು ಅಂತ, ಕಾರ್ಯಕ್ರಮ ಮುಗಿದಿದೆ ಅಂತ. ಸ್ವಪ್ನದಲ್ಲಿ ತಲೆ ಮೇಲೆ ಬಿದಿರು ಬೆಳೆದಾಗ ಕಾಣಬಾರ್ದು, ಪಕ್ಷಿಗಳು ಗೂಡು ಕಟ್ಟಿದಾಗ ಕಾಣಬಾರ್ದು, ಅಲ್ಲಿ ವಾಸ ಮಾಡಿದಾಗ ಕಾಣಬಾರ್ದು ಪಕ್ಷಿಗಳು. ಸ್ವಪ್ನದಲ್ಲಿ ಸ್ಮಶಾನವೋ ಹುತ್ತವೋ ಅಲ್ಲಿ ಜಾರು ಬಿದ್ದಾಗ ಕಾಣುವಂಥದ್ದು, ಅಥವಾ ಕೆಂಪು ಬಣ್ಣದ ಕೆಂಪು ಹೂವುಗಳ ಕಾಡು, ಕೆಂಪು ಹೂವುಗಳ ವನ ಇರೋಂಥದ್ದು, ಆ ಜಾಗದಲ್ಲಿ ಪ್ರವೇಶ, ಇದೆಲ್ಲ ಶುಭ ಅಲ್ಲ. ಕೆಂಪು ಭೂಮಿ, ಚಿತೆ ಅಥವಾ ಕತ್ತಲೆ ಗುಹೆ ಅಲ್ಲಿ ಪ್ರವೇಶ ಮಾಡುವಂಥದ್ದು, ಇದೆಲ್ಲ ಶುಭ ಅಲ್ಲ. ಹೀಗೆ ಅನೇಕ ಸಂಗತಿಗಳಿದೆ ಇಲ್ಲಿ. ಸ್ವಪ್ನದಲ್ಲಿ ಒಂದು ಸೂಚನೆ ನಿಮಗೆ ಮಕ್ಕಳೇ, ಯಾವ ಸ್ವಪ್ನ ತಗೋಬೇಕು, ಯಾವ ಸ್ವಪ್ನ ತಗೋಬಾರದು ಅಂತ. ಈಗ ನಿಮ್ಗೆ ಏನೇನು ಸ್ವಪ್ನ ಬಿಡುತ್ತೋ ಗೊತ್ತಿಲ್ಲ ಈಗ ಇವತ್ತಿನ ನಂತರ. ಹಾಗಾಗಿ ಮೊದಲೇ ನಿಮ್ಗೊಂದು ಎಚ್ಚರಿಕೆ ಕೊಡ್ತೀವಿ, ಯಾವುದನ್ನು ತಗೋಬೇಕು, ಯಾವುದನ್ನು ತಗೋಬಾರ್ದು. 7 ರೀತಿ ಸ್ವಪ್ನಗಳಿದೆ. ದೃಷ್ಟ, ಶ್ರುತ, ಅನುಭೂತ, ಪ್ರಾರ್ಥಿತ, ಕಲ್ಪಿತ, ಭಾವಿಕ, ದೋಷಜ ಅಂತ 7 ಬಗೆಯ ಸ್ವಪ್ನಗಳಿದೆ. ದೃಷ್ಟ ಅಂದರೆ ನಾವೇನನ್ನ ನೋಡಿರ್ತೀವಿ ಅದೇ ಬರುತ್ತೆ ಸ್ವಪ್ನದಲ್ಲಿ. ಶ್ರುತ, ಏನೋ ಕೇಳಿರ್ತೀವಿ, ಒಳ್ಳೆ ಯಾವುದೊಂದು ಭಯಂಕರ ಕತೆ ಕೇಳಿದರೆ ಆಮೇಲೆ ಸ್ವಪ್ನದಲ್ಲಿ ಕಾಣ್ಬೋದು, ಆಮೇಲೆ ಅದರ ನಂತರ ಅದು ಶ್ರುತ ಅಂತ. ಅನುಭೂತ, ಏನನ್ನು ಅನುಭವಿಸಿರ್ತೀವಿ ನಾವು, ಅದು ಸ್ವಪ್ನದಲ್ಲಿ ಬರುತ್ತೆ ಅದು. ಆಮೇಲೆ ಪ್ರಾರ್ಥಿತ ಅಂತ, ಏನನ್ನು ಬಯಸ್ತಾ ಇರ್ತೀವಿ ತುಂಬ. ಸೀತೆ ಹೇಳ್ತಾಳೆ, ಹನುಮಂತನ ಸೀತೆ ನೋಡಿದಾಗ ಅವಳು ಸ್ವಪ್ನ ಅಂತ ಅಂದ್ಕೊಡ್ತಾಳೆ. ಮೊದಲು ಸ್ವಪ್ನ ಅಂತ ಅಂದ್ಕೊಂಡಾಗ ಅವಳು ಅನ್ನೋದು ಬಹುಶಃ ಇಡೀ ದಿನ ರಾತ್ರಿ ಎಲ್ಲ ರಾಮನನ್ನು ಬಯಸಿ ರಾಮ ಕಥೆ ಹೇಳುವಂಥ ಕಪಿ ನನಗೆ ಕಾಣಿಸಿದ, ಅದರಿಂದಾಗಿ ಸ್ವಪ್ನದಲ್ಲೇ ಇರ್ಬೋದು ಅಂತೆಲ್ಲ ಅನ್ಕೋತಾಳೆ ಅವಳು. ಪ್ರಾರ್ಥಿತ ಅಂತ. ಕಲ್ಪಿತ ಅಂದರೆ ಮನಸ್ಸಲ್ಲೇ ಮಡಗತ್ತೆ ಅನ್ನೋದು, ಕಲ್ಪನೆ ಮಾಡ್ಕೋತಾ ಇರೋದು ಮನಸ್ಸಲ್ಲೇ, ಅದು ಇದು ಏನಾದ್ರು, ಅದು ಸ್ವಪ್ನದಲ್ಲಿ ಕಾಣಿಸೋದು. ಆಮೇಲೆ ಈ 5 ತರಹದ ಸ್ವಪ್ನಗಳು ಫಲಕ್ಕೆ ಸಲ್ಲುವಂಥದ್ದಲ್ಲ, ಇದಕ್ಕೆ ಯಾವ ಫಲವೂ ಇಲ್ಲ. ಈಗ ನೀವು ತಲೆ ಮೇಲೆ ಬೆದರು ಬೆಳೆದ್ರೆ ಅಂತ ನಾವು ಹೇಳಿದ್ವು, ಇದನ್ನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ರಾತ್ರಿ ಸ್ವಪ್ನದಲ್ಲಿ ಬರ್ಬೋದು ಅದು ಅಂತ. ಅದಲ್ಲ, ಅಂಥದ್ದಲ್ಲ ಅಂತ. ಹಾಗೆ ಈ 5 ಬಗೆಯ ಸ್ವಪ್ನಗಳು ಕೂಡ ಫಲದಾಯಿ ಅಲ್ಲ ಅಂತ. ಕೊನೆ 2 ಫಲದಾಯಿ. ಭಾವಿಕ ಅಂದರೆ ಅದು ಅದಕ್ಕಿಂತಲೇ ಬರುತ್ತೆ ಸ್ವಪ್ನ ಅಂತ, ಭಾವಿ ಫಲ ಹೇಳೋಕ್ಕಿಂತಲೇ ಬರುತ್ತೆ ಅದು. ಏನೂ ಕಾರಣ ಇಲ್ಲದೆ, ಪೂರ್ವಾಪರ ಸಂದರ್ಭ ಇಲ್ಲದೆ, ಮುಂದಾಗುವ ಘಟನೆಗಳನ್ನು ಹೇಳೋಕ್ಕಂತಲೇ ಸ್ವಪ್ನ ಬರುತ್ತೆ ಅದು ಅಂತ, ಅದು ಫಲ ಕೊಡುತ್ತೆ ಅದು ಅಂತ. ಇನ್ನೊಂದು ದೋಷಜ ಅಂದರೆ ವಾತಪಿತ್ತ ಕಫಗಳಲ್ಲಿ ಏರ್ಪೇರಾದಾಗ ಸ್ವಪ್ನ ಬರುತ್ತೆ, ಅದು ಕೂಡ ಫಲ ಕೊಡುತ್ತೆ ಅದು. ಇದೆರಡು ಫಲ ಕೊಡುವಂಥದ್ದು ಅಂತ. ಆಮೇಲೆ ಈ ಹಗಲು ಏನೋ ಕನಸು ಕಾಣೋದು, ಹಗಲು ಮಲಗೋದೇ ತಪ್ಪು ಮೊದಲನೇದಾಗಿ. ಅತಿ ದೀರ್ಘ ಸ್ವಪ್ನ, ಗಂಟೆಗಟ್ಟಲೆ ಸ್ವಪ್ನ ಮುಗಿಯೋದೇ ಇಲ್ಲ ಅಂತ, ಆ ಸ್ವಪ್ನಕ್ಕೆಲ್ಲ ಫಲ ಇಲ್ಲ ಅದಕ್ಕೆ ಅಂತ.
ಅತಿ ಲಘು ಸ್ವಪ್ನ, ಒಂದು ಕ್ಷಣ ಮುಗ್ದೋಯ್ತದೆ ಅಂತ, ಆ ಸ್ವಪ್ನಕ್ಕೂ ಫಲ ಇಲ್ಲ ವಿಶೇಷ. ರಾತ್ರಿ ಮೊದಲನೇ ಪ್ರಹರದಲ್ಲಿ ಕಂಡ ಸ್ವಪ್ನಕ್ಕೆ ವಿಶೇಷ ಫಲ ಇಲ್ಲ. ಮಲ್ಲಿಗೆ ಸ್ವಲ್ಪ ಹೊತ್ತಿಗೆ ಸ್ವಪ್ನ ಬಿಡುತ್ತೆ ಅಂದರೆ ಅಲ್ಪ ಫಲ ಅಂತ ಅದಕ್ಕೆ ಅಂತ. ಅಂದರೆ ಎಚ್ಚರಕ್ಕೆ ಹತ್ತಿರ ಆದ ಹಾಗೆ ಸ್ವಪ್ನದ ಫಲ ಜಾಸ್ತಿ, ಎಚ್ಚರಕ್ಕೆ ದೂರ ಆದ ಹಾಗೆ ಸ್ವಪ್ನಕ್ಕೆ ಫಲ ಕಡಿಮೆ ಅಂತ. ಯಾವ ಸ್ವಪ್ನ ಕಂಡ ಮೇಲೆ ಮತ್ತೆ ನಿದ್ದೆ ಬರೋದಿಲ್ಲ, ನಿಕ್ಕಿ ಫಲ ಕೊಡುತ್ತದೆ, ದೊಡ್ಡ ಫಲನೇ ಕೊಡುತ್ತದೆ. ಮತ್ತೆ ನಿದ್ದೆ ಬರಬಾರ್ದು, ಸ್ವಪ್ನ ಕಂಡ ಮೇಲೆ ಮತ್ತೆ ನಿದ್ದೆ ಬರಬಾರ್ದು. ಅದು ಪೂರ್ಣ ಫಲ ಕೊಡುತ್ತೆ, ಮಹಾಫಲ ಕೊಡುತ್ತೆ ಅಂತ. ಆಮೇಲೆ ಅಶುಭ ಸ್ವಪ್ನ ಕಾಣಿಸ್ತು, ಅದು ಮುಗಿದು ಶುಭ ಸ್ವಪ್ನ ಕಾಣಿಸ್ತು ಆಮೇಲೆ ಅಂತ ಅನ್ಕೊಳ್ಳಿ, ಅವಾಗ ಅಶುಭ ಸ್ವಪ್ನದ ಫಲ ಹೋಯ್ತು ಅದರಲ್ಲಿ ಅಂತ, ಆ ಫಲ ಬರಲ್ಲ ಅಂತ. ಇಷ್ಟು ನೆನ್ಪಿಟ್ಕೊಳ್ಳಿ. ಮತ್ತು ನೀವು ಯಾರು ಶುರು ಮಾಡಬೇಡಿ ಮತ್ತೆ ಅಂದ್ರೆ ಸ್ವಪ್ನ ನೋಡ್ಕೊಂಡು ನಾಳೆ ನಾನು ಹೋಗ್ತೀನಿ ಅಂತ ಶುರು ಮಾಡಬೇಡಿ, ಅದಕ್ಕಿರೋದಲ್ಲ, ಅದು ಯಾರಿಗೂ ಹೇಳಕ್ಕಿರೋದಲ್ಲ. ಅಂದ್ರೇಳಿ ನಮ್ಗೆ ಗೊತ್ತಾಯ್ತು ಅಂದರೆ ಏನು ಮಾಡಬೇಕು ಅದು ಮಾಡಿದ್ರಾಯ್ತು. ಅಕಸ್ಮಾತ್ ಸಾಯಲೇ ಇಲ್ಲ, ಬೋನಸ್ತು, ನೀವು ಮಾಡಿದ್ರಿಂದ ದೋಷ ಏನು ಬರಲ್ಲ, ನಿಮಗೇನು ಗುಣನೇ ಸಿಕ್ತು, ನಿಮ್ಗೆ ಅದರಿಂದ ನಷ್ಟ ಏನೂ ಆಗಲ್ಲ. ಸಾವೇ ಬಂದ್ಬಿಡ್ತು, ನಾವು ಮಾಡ್ಬೇಕಾದ್ರೆ ಮಾಡಿದ್ವಲ್ಲ, ಸಾರ್ಥಕ ಆಯ್ತು. ಅದು ನಾವು ಮೈಕ್ ಹಾಕ್ಕೊಂಡು ಹೇಳ್ತಾ ಹೋಗೋದಲ್ಲ, ನಂಗೆ ಹೀಗೊಂದು ಸ್ವಪ್ನ ಬಿದ್ದಿದೆ, ಆಯ್ತು ಮುಗೀತು ನಂದು ಅಂತ ಹೇಳ್ತಾ ಹೋಗಿರೋದಲ್ಲ ಅದು ಅಂತ, ನಮಗಿರೋವಂಥದ್ದು ಅದು ಅಂತ. ಯಾಕೆಂದ್ರೆ ಸೂಕ್ಷ್ಮಗಳಿದೆ ಅದರಲ್ಲಿ ಅಂತ ಕೆಲವು ಅಂತ. ಅಂದರೆ ಯಾವುದು ಅರಿಷ್ಟಾಭಾಸ, ಯಾವುದು ಅರಿಷ್ಟ ಅಂತ ತಿಳ್ಕೊಬೇಕು ಅಂತ ಶಾಸ್ತ್ರ ಹೇಳುತ್ತೆ ಅಂತ. ಅರಿಷ್ಟದಾಗ ಕಾಣುತ್ತೆ, ಅರಿಷ್ಟ ಅಲ್ಲ ಅದು, ಅದನ್ನು ಸೂಕ್ಷ್ಮ ತಿಳ್ಕೊಬೇಕಾಗುತ್ತೆ ಅದನ್ನ ಅಂತ. ಆ ಸೂಕ್ಷ್ಮತೆ ನಮಗಿರಲ್ಲ ಎಷ್ಟೋ ಸರ್ತಿ ಅಂತ. ಹಾಗಾಗಿ ಟು ಬಿ ಆನ್ ಸೇಫರ್ ಸೈಡ್, ನಿಮ್ಗೆ ಕಾಣಿಸ್ತಾ ಮಾಡ್ಬೇಕಾದ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ, ಬೇರೆ ಏನಿಲ್ಲ ಅಂತ. ಉಗುರು ಈ ನೇರಳೆ ಹಣ್ಣಿನ ಬಣ್ಣಕ್ಕೆ ತಿರುಗಿದ್ರೆ, ಪೂರ್ತಿ ಹಣ್ಣಾದ ನೇರಳೆ ಆ ಬಣ್ಣಕ್ಕೆ ಉಗುರು ತಿರುಗಿದ್ರೆ ಆಯ್ತು ಅಂತ ಲೆಕ್ಕ ಅದು ಅಂತ. ಅದೀಗೆಲ್ಲ ಹಚ್ಕೋತಾರೆ ಏನೋ, ಅದಲ್ಲ, ಏನ್ ಬೇಕಾದ್ರೂ ಬಣ್ಣ ಮಾಡ್ಬೋದು ಉಗುರಿಗೆ, ಅದಲ್ಲ, ಉಗುರೇ ಆ ಬಣ್ಣಕ್ಕೆ ತಿರುಗಬೇಕು ಅಂತ. ಇನ್ನು ಬಲಿ ಕೊಡಬೇಕು, ಬಲಿ ಅಂದರೆ ಕಾಗೆಗೋ ನಾಯಿಗೋ ಎಲ್ಲ ಕೊಡ್ಬೇಕಲ್ಲ, ಕೊಟ್ಟಿದ್ದನ್ನು ತಗೋಬೇಕು. ಅದು ತಗೊಂಡಿಲ್ಲ ಅಂದರೆ ಕಷ್ಟ ಅಂತ ಅರ್ಥ. ಅದಕ್ಕೆ ವಾತಪಿತ್ತ ಕಫಾತ್ಮಕವಾದ ಪ್ರಕೃತಿ ಬದಲಾದರೆ ಮರಣ. ಗುಣದೋಷಮಯೀ ಯಸ್ಯ ಸ್ವಸ್ಥಸ್ಯ ವ್ಯಾಧಿತಸ್ಯ ಬಾ ಯಾತ್ಯನ್ಯಥಾತ್ವಂ ಪ್ರಕೃತಿ ಷಣ್ಮಾಸಾನ್ ನ ಸಜೀವತಿ. ಅಷ್ಟಾಂಗ ಹೃದಯ ಇದು ನಾನು ಮೊದಲೇ ಆಗ ಹೇಳಿದ್ದು ನಿಮಗೆ. ಕೆಲವರು ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕೆಲವರು ಕಫ ಪ್ರಕೃತಿ, ಕೆಲವರು ಇರ್ತಾರೆ. ಅಪರೂಪ ಶುದ್ಧ ಪ್ರಕೃತಿ ಇರುವಂಥದ್ದು. ವಾತಪಿತ್ತ, ವಾತಕಫ ಎರಡು ಸೇರ್ಕೊಂಡು ಬಂದಿರುತ್ತೆ. ಸಾಮಾನ್ಯವಾಗಿ 2-3 ಸೇರ್ಕೊಂಡು ಬಂದಿರುತ್ತೆ ಪ್ರಕೃತಿ ಅಲ್ವಾ. ಇದೇನೋ ಒಂದು ಇರುತ್ತೆ, ಈ ಜೀವಮಾನ ಪರ್ಯಂತ ಹೀಗೆ ಇರೋಂಥದ್ದು. ಪ್ರಕೃತಿ ದುಸ್ತ್ಯಜ, ಬಿಡಬೇಕು ಅಂದ್ರೆ ಬಿಡೋಕೆ ಸುಲಭ ಇಲ್ಲ, ಇರೋ ಹಾಗೆ ಇರೋಂಥದ್ದು. ಅದು ಬದಲಾಯಿತು ಅಂದರೆ ಗುಣದೋಷಮಯಿ ಯಸ್ಯ ಪ್ರಕೃತಿ, ಅವನು ಆರೋಗ್ಯವಂತನಾಗಿರಲಿ ವ್ಯಾಧಿ ಪೀಡಿತನಾಗಿರಲಿ, ಸ್ವಸ್ಥಸ್ಯ ವ್ಯಾಧಿತಸ್ಯವ ಯಾತ್ಯನ್ಯಥಾತ್ವಂ ಪ್ರಕೃತಿ. ಅದು ಬೇರೆ ತರಹ ಆಯಿತು ಅಂದರೆ 6 ತಿಂಗಳ ಅವಧಿ ಅಂತ. ಅಂದರೆ 6 ತಿಂಗಳ ಮುಂಚೆ ತಯಾರಿ ಶುರುವಾಗತ್ತೆ ಅಂತೆ, ಮುಂದಿನ ಜನ್ಮ ತಯಾರಿ ಶುರುವಾಗತ್ತೆ ಅಂತ. ಅದಕ್ಕೋಸ್ಕರ ಇರೋಂಥದ್ದು ಇದು. ಕಣ್ಣು ರೆಪ್ಪೆಗಳು ಒಂದಕ್ಕೊಂದು ಅಂಟ್ಕೊಂಡು ಜಡೆ ಥರ ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಪರಾಸು ಅಂತ, ಅದು ತುಂಬ ಕೊನೆ ಕಾಲ ಹತ್ರ ಬಂದ್ಬಿಟ್ಟಿದೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗೆ ಇದು ಪುಸ್ತಕದ್ದಲ್ಲ, ಇದು ಗ್ರಂಥಗಳಿದ್ದಲ್ಲ. ನಮ್ಮ ಅಣ್ಣವ್ರ ಹತ್ರ ಮಾತಾಡ್ತಾ ಇದ್ವು, ಅನಂತಣ್ಣ ಅಣ್ಣವ್ರ ಹತ್ರ ಮಾತಾಡ್ತಾ ಇದ್ವು. ಅಣ್ಣವ್ರ ತಮ್ಮ ಅನುಭವ ಹೇಳ್ತಾ ಇದ್ರು. ನಮ್ಮನೆ ಅವ್ರ ತಂದೆ ಕೆಲವು ಸಮಯದ ಹಿಂದೆ ತೀರ್ಕೊಂಡ್ರು. ಅವ್ರ ತಂದೆ ಆ ತೀರ್ಕೊಳ್ಳೋಕೆ ಸ್ವಲ್ಪ ಚೂರು ಮೊದಲು ಶುಶ್ರೂಷಕ್ಕೆ ಇರ್ತಾಳಲ್ಲ ನರ್ಸ್, ಆಕೆ ಬಂದು ನಮ್ಮ ಅಣ್ಣವ್ರಿಗೆ ಹೇಳಿದಂತೆ, ಕಿವಿ ಅಂಟ್ಕೊಂಡಿದೆ ಈ ಕಡೆಗೆ, ಕಿವಿ ಇದೆಯಲ್ಲ ಕಿವಿ ತುದಿ ಹಿಂದಕ್ಕೆ ಅಂಟ್ಕೊಂಡಿದೆ, ಅದನ್ನು ತೋರಿಸಿ 3 ದಿವಸ ಇನ್ನು ಅಂತ, 3 ದಿವಸಕ್ಕಿಂತ ಹೆಚ್ಚಿಲ್ಲ ಅಂತ. ಅವ್ರು 3 ದಿವಸದೊಳಗೆ ಹೋದ್ರು. ಅವರು ಪುಸ್ತಕದಲ್ಲಿಲ್ಲ, ಅದರ ಅನುಭವದಲ್ಲಿ ಇರೋಂಥದ್ದು ಇದು ಅಂತ. ಹಾಗೆ ಕಿವಿ ಹಾಲೆ ಅಂತ ಹೇಳ್ತಾರೆ, ಕಿವಿ ತುದಿ ಜೋಲಕ್ಕೆ ಶುರುವಾದರೆ. ಅಂದರೆ ಕೆಲವ್ರಿಗೆ ಹಾಗೆ ಇರುತ್ತೆ, ಹೋದಲ್ಲ ಅಕಸ್ಮಾತ್ತಾಗಿ ಅಂತ. ಅದು ಕೂಡ ಅನುಭವಿಗಳು ಹೇಳ್ತಾರೆ, ಇದು ಅಪಾಯದ ಲಕ್ಷಣ ಅಂತ ಹೇಳೋದುಂಟು ಅಂತ. ಹಾಗೆ ಕಣ್ಣಿಗೆ ತುಂಬ ಅನೇಕ ಸಂಗತಿಗಳಿದೆ. ಕಣ್ಣುಗುಡ್ಡೆ ಹೊರ ಬಂದಂತೆ ಇದ್ದರೆ, ತೀರಾ ಒಳ ಸೇರಿದಂತೆ ಇದ್ದರೆ, ವಕ್ರ ಆದರೆ, ಚಿಕ್ಕದು ದೊಡ್ಡದು ಆದರೆ ಕಣ್ಣುಗುಡ್ಡೆ ಇದ್ದಕ್ಕಿದ್ದ ಹಾಗೆ, ಅತೀವ ಕಣ್ಣೀರು ಬಂದರೆ, ಕಣ್ಣು ಬಿಟ್ಟಿದ್ದು ಮುಚ್ಚಲ್ಲ, ಮುಚ್ಚಿದ್ದು ಬಿಡಲ್ಲ, ಆ ಥರ ಆದರೆ, ಪಟ 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 ಆಗ್ತಾ ಇದ್ರೆ, ಅದು ತಿರುಗ್ತಾ ಇದ್ರೆ, ಅದು
ಏನೋ ಇರೋ ಥರ ಕಾಣಿಸಿದ್ರೆ ಇದೆಲ್ಲ ಆದರೆ ಅದು ಹತ್ತಿರ ಇದೆ ಅಂತ ಲೆಕ್ಕ, ಅದಕ್ಕೆ ಅಂತ ಹೆಚ್ಚು ದೂರ ಇಲ್ಲ ಅಂತ. ಅದಕ್ಕೆ 2 ಚಿತ್ರಗಳಿದೆ, ಅದಕ್ಕೆ ಚಿತ್ರ ಮತ್ತು ಚಿಕ್ಕ ದೃಶ್ಯಾವಳಿ ಕೂಡ ಇದೆ. ಅಂದರೆ ಆ ಬೆಳಕಿಗೆ ಕಣ್ಣು ಪಾಪೆ ಚಿಕ್ಕದು ದೊಡ್ಡದು ಆಗಬೇಕು ನೋಡಿ, ಇಲ್ಲಿದೆ ಕಣ್ಣು ಚಿಕ್ಕದು ದೊಡ್ಡದು ಆಗಬೇಕು. ಇದು ಆಧುನಿಕ ವಿಜ್ಞಾನವೂ ಹೇಳ್ತಾ ಇದೆ ಅದನ್ನು, ಆಯುರ್ವೇದ ತುಂಬ ಮೊದಲೇ ಹೇಳಿದೆ ಅದನ್ನು. ಅದು ತೋರಿಸೋದು ಚಿಕ್ಕ 2 ವಿಡಿಯೋಗಳಿರಬೇಕು ಅದು. ಅದು 1ನೇದು ಮಧು, 1ನೇದು ಬೆಳಕು ಬಿದ್ದಾಗ ಕಣ್ಣು ಆ ಪಾಪೆ ಚಿಕ್ಕದು ದೊಡ್ಡದು ಆಗೋದನ್ನು ತೋರಿಸೋದು. 2ನೇದು ಏನೂ ಆಗೋದೇ ಇಲ್ಲ. ಕತ್ಲೆ ಮಾಡಿದೆಯಲ್ಲ, ರಜೆ ಕೊಡೋದ? ಬಂದರೆ ಸರಿ ಮಧು, ಬಂದಿದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಅಷ್ಟೇ ವಿಷಯ ಇರುವಂಥದ್ದು ಅದರಲ್ಲಿ. ಆಯುರ್ವೇದ ಹೇಳಿದೆ ಅದನ್ನ ಅಂತ, ಆ ಕಣ್ಣಿನ ಲಕ್ಷಣಗಳನ್ನ ಹೇಳಿದೆ ಅಂತ. ಮದ್ದು ಆಗದಿದ್ರೆ ಪರವಾಗಿಲ್ಲ ಬಿಡು, ಆಮೇಲೆ ತೋರಿಸೋದು ಮಕ್ಕಳಿಗೆ ಅದೇ ಅಂತ. ಅಂದರೆ ಬಾಯಲ್ಲಿ ನಾವು ಹೇಳಿದ್ವಲ್ಲ ಅದೇ ವಿಷಯ ಇರೋಂಥದ್ದು ಅದು. ಆಧುನಿಕ ವೈದ್ಯದಲ್ಲೂ ಕೂಡ ಅವನು ಇದಾನೋ ಇಲ್ಲೋ ಅಂತ ನೋಡ್ಬೇಕಾದ್ರೆ ಅದನ್ನ ಬೆಳಕು ಬಿಟ್ಟು ಕಣ್ಣು ಏನಾಗ್ತಾ ಇದೆ ಅಂತ ನೋಡ್ತಾರೆ ಅಂತ. ಅಲ್ಲಿ ಅಂತ ಎಲ್ಲಿ ಹೋಗ್ತಿದ್ಯಾ ನೀನು? ಪರವಾಗಿಲ್ಲ ಬಿಡು, ಆಮೇಲೆ ತೋರಿಸು, ಪರವಾಗಿಲ್ಲ, ಇನ್ನೊಂದು ಸಂದರ್ಭದಲ್ಲಿ ತೋರಿಸು. ಇನ್ನು ಬೇಗ ನಾವು ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ನೆರಳಲ್ಲಿ ಅಂತ ಬಂತ, ಇದು ಚಿಕ್ಕದಾಗಿ ಬರ್ತಾ ಇದೆ, ಕಂಡವ್ರಿಗೆ ಕಾಣಿಸ್ತು ಅಂತ. ಚಿಕ್ಕದು ದೊಡ್ಡದು ಆಗತ್ತೆ ಅದು. ಏನು ನಿಂತಿದ್ದು ಇಷ್ಟು ಚಿಕ್ಕದು ತೋರಿಸಿದ್ರಿ, ಯಾರಿಗೇನು ಕಾಣುತ್ತದೆ? ಬಿಡೋದು. ಏನೂ ಆಗ್ತಾ ಇಲ್ಲ ಅದು, ಬೆಳಕು ಬಿಟ್ರು ಏನೂ ಆಗ್ತಾ ಇಲ್ಲ ಅದು ಅಂತ, ಹಾಗೇ ಇದೆ ಅದು ಅಂತ, ಏನೂ ಆಗ್ತಾ ಇಲ್ಲ ಅಂತ. ಈ ವ್ಯಕ್ತಿ ಸತ್ತಿಲ್ಲ, ನೀವು ಹಾಗೆ ಅನ್ಕೋಬೇಡಿ, ಆದರೆ ಅದು ಅಷ್ಟೇ, ಜಾಸ್ತಿ ಹೊತ್ತಿಲ್ಲ ಅಂತ, ಬ್ರೈನ್ ಡೆಡ್ ಆ ಥರದ್ದು. ಬೆಳದಿಂಗಳ ರಾತ್ರಿ, ಸೂರ್ಯಪ್ರಕಾಶ, ದೀಪದ ಬೆಳಕು, ನೀರು, ಕನ್ನಡಿ, ಇಲ್ಲೆಲ್ಲ ಪ್ರತಿಬಿಂಬ ಕಾಣಿಸುತ್ತಲ್ವಾ? ಆ ಪ್ರತಿಬಿಂಬದಲ್ಲಿ ವಿಕಾರಗಳು ಬರ್ಬೋದು ಅಂತ, ವ್ಯತ್ಯಾಸಗಳು ಬರ್ಬೋದು ಅಂತ. ಪ್ರತಿಬಿಂಬ ಸಹಜ ಅಲ್ಲದೆ ಹೋಗ್ಬೋದು, ವ್ಯತ್ಯಾಸ ಆಗ್ಬೋದು ಪ್ರತಿಬಿಂಬದಲ್ಲಿ. ಮತ್ತು ನೆರಳು ಕೂಡ ವ್ಯತ್ಯಾಸ ಆಗ್ಬೋದು, ಪ್ರತಿಚ್ಛಾಯ ಅಂತ, ಅದು ವ್ಯತ್ಯಾಸ ಆಗ್ಬೋದು ಅಂತ. ಎರಡನ್ನೂ ಹೇಳ್ತಾ ಇದ್ದಾರೆ. ಜ್ಯೋತ್ಸ್ನಾಯಾಮ್ ಆತಪೆ ದೀಪೆ ಸಲಿಲಾದಶಯೋರಪಿ ಅಂಗೇಶು ವಿಕೃತ ಯಸ್ಯ ಛಾಯ, ಇರೋ ತರಹದಲ್ಲಿ ಬೇರೆ ತರಹ ತೋರ್ತಾ ಇದೆ ಅದು ಅಂತ. ಮತ್ತು ನೆರಳು ಛಿನ್ನ, ಭಿನ್ನ, ಆಕುಲ, ಹೀನ, ಅಧಿಕ ಸಂಖ್ಯಾಯುಕ್ತ, 2 ನೆರಳು ಕಾಣಿಸೋದು, 3 ಕಾಣಿಸೋದು, ನಷ್ಟ, ಸಪೂರ ಕಾಣಿಸೋದು, ನೆರಳು 2 ಭಾಗ ಆದಾಗ ಕಾಣಿಸೋದು, ಅಥವಾ ನೆರಳಲ್ಲಿ ತಲೆ ಕಾಣಿಸೋದಿಲ್ಲ, ನೆರಳು ಹಿಂದೆ ಮುಂದಾಗ ಕಾಣಿಸುತ್ತೆ. ಏನು ಅಂದರೆ ಇವನು ಹೋದ ಅಂತಲೇ ಅಂತ, ಕ್ಷಣಗಣನೆ ಅದು ಅಂತ, ಸಮಯವೇ ಇಲ್ಲ ಇನ್ನು ಅಂತ. ನೆರಳಲ್ಲಿ ತಲೆ ಕಾಣದೇ ಇರೋದು, ನೆರಳು ಹಿಂದೆ ಮುಂದೆ ಕಾಣೋದು, ನೆರಳು ಸೀಳದಂತೆ ಕಾಣೋದು, ಈ ಥರ ಎಲ್ಲ ಕಂಡ್ರೆ ಮುಮೂರ್ಷು ಅಂತ. ನಿದ್ದೆಯಿಂದ ಎದ್ದ ಮೇಲೆ ಮತ್ತೆ ಮೂರ್ಛೆ ತಪ್ಪಿ ಬಿಡ್ತಾ ಇರ್ತಾನೆ 7 ದಿವಸ. ಇನ್ನು ಪಾರಿವಾಳ ಥರ ಶ್ವಾಸ ಎಳಿಬೇಕಾದ್ರೆ ಪಾರಿವಾಳ ಥರ ಶಬ್ದ ಬರುತ್ತೆ ಅಂತ, ಕಷ್ಟ ಅಂತರ್ಥ ಅದು ಕೂಡ ಅಂತ. ಶ್ವಾಸ ತುಂಬ ದೀರ್ಘ ಆದರೆ, ತುಂಬ ಹ್ರಸ್ವ ಆದರೆ ಕಷ್ಟ ಅದು ಕೂಡ ಅಂತ. ತಲೆ ಮೇಲೆ ಹಲವಾರು ಬೈತಲೆ ಕಂಡು ಬಂದರೆ, ತಲೆ ಮೇಲೆ ಬೈತಲೆಗಳು ಹಲವಾರು ಕಂಡು ಬಂದರೆ,
3 ದಿವಸ. ರೋಗಿಗಾದರೆ 3 ದಿವಸ, ಆರೋಗ್ಯವಂತಾದರೆ 6 ದಿವಸ. ಇರೋದೇ ಮೊದಲೇ ಜಾಸ್ತಿ ಇದ್ರು ಅದು ಆ ವಿಷಯ ಬೇರೆ, ಅದಕ್ಕೆಲ್ಲ ಹೇಳ್ತಾ ಇರೋದು. ಇದ್ದಕ್ಕಿದ್ದಂತೆ ಕೆಲವಾರು ಬೇತರಗಳು ತಲೆಯಲ್ಲಿ ಕಂಡು ಬಂದರೆ ಇದ್ದಕ್ಕಿದ್ದಂತೆ ರೋಗಿ ಆದರೆ 3 ದಿವಸ, ಆರೋಗ್ಯವಂತಾದರೆ 6 ದಿವಸ ಅಂತ. ಶರೀರ ಮಧ್ಯ ಸರಿ ಇದೆ, ಕೈಕಾಲು ಒಣಗತ್ತೆ ಅಥವಾ ಬಾವು ಬರುತ್ತೆ, ಇದು ಕೂಡ ಹಾಗೆ ಅಂತ. ಹಾಗೆ ನಿದ್ದೆಯಲ್ಲಿ ಕೂಡ ಹೇಳಿದ್ದಾರೆ, ಸ್ವರದಲ್ಲಿ ಹೇಳಿದ್ದಾರೆ, ರಸದಲ್ಲಿ ಹೇಳಿದ್ದಾರೆ. ರಸದಲ್ಲಿ ನಿನ್ನೆ ನಾವು ಹೇಳಿದ್ವು, ಕ್ರಿಮಿಗಳು ಬಂದು ಮುತ್ತತ್ತೆ ಶರೀರವನ್ನು, ಮರಣ ಲಕ್ಷಣ ಅಂತ. ಮಧುರ ರಸ ತುಂಬ ಆಯಿತು ಅಂತ, ಶರೀರದಲ್ಲಿ ಮಾಧುರ್ಯ ತುಂಬ ಜಾಸ್ತಿ ಆಯಿತು ಅಂತ ಅರ್ಥ ಅದಕ್ಕೆ ಅಂತ. ದೂರ ಓಡುತ್ತೆ ಕ್ರಿಮಿಗಳು, ಹತ್ರ ಬರಲ್ಲ, ಅದು ವಿರಸ ಆಯಿತು ಶರೀರ ಅಂತಂದರೆ ರಸ ಮಧುರಕ್ಕೆ ವಿರುದ್ಧವಾದ ರಸಗಳು ಕೊಟ್ಟುವೋ ತಿಕ್ತವೋ ಇಂಥದ್ದು ಯಾವುದೋ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ ಅಂತ. ಅದು ಕೂಡ ಬದುಕೋ ಲಕ್ಷಣ ಅಲ್ಲ ಅಂತ. ನಾವೊಬ್ಬರನ್ನ ನೋಡಿದ್ವಿ, ಅವ್ರು ಹೇಗೆ ಅಂದರೆ ಅವ್ರಿಗೆ ಸೊಳ್ಳೆ ಕಚ್ಚಿದ್ರೆ ಸೊಳ್ಳೆ ಸಾಯುತ್ತೆ. ಹಾಂ, ಸೊಳ್ಳೆ ಅಂತಲ್ಲ, ಏನು ಕಚ್ಚಿದ್ರು ಆ ಕಚ್ಚಿದ ಹುಳುನೇ ಸಾಯುತ್ತೆ ಅಂತ. ನಮ್ಗೆ ಗೊತ್ತಿರೋಂಥವ್ರು, ನಮ್ಮ ಜೊತೆಗೆ ನಮ್ಮ ಸಂಪರ್ಕದಲ್ಲಿ ಇರೋಂಥವ್ರು ಇದ್ದಾರೆ ಆ ಥರದವರು ಅಂತ. ನಿಮಗಿಂತ ಸ್ವಲ್ಪ ಜಾಸ್ತಿ ವಯಸ್ಸಿರ್ಬೋದು ಅಷ್ಟೇ, ನಿಮ್ಮ ವಯಸ್ಸಲ್ಲ. ಆದರೆ ಹೇಗಿದೆ ಅಂದರೆ ನಿಮ್ಗೆ ಸೊಳ್ಳೆ ಎಲ್ಲ ಕಾಟ ಕೊಡುತ್ತಲ್ಲ ತುಂಬ, ಅವ್ರನ್ನ ಕರ್ಕೊಂಡು ಬಂದು ಕೂರಿಸ್ಬಿಟ್ರೆ ಆಯ್ತು, ಸೊಳ್ಳೆ ಅವ್ರಿಗೆ ಕಚ್ಚಿದ್ರೆ ಮುಗೀತು ಅಂತ ಅಷ್ಟೇ ಅಂತ. ಏನು ವಿಶೇಷ ಶರೀರ ಸ್ಥಿತಿಗಳು ಅಂತ ಇದು ಅಂತ. ಇಡೀ ಮೈಗೆ ಗಂಧ ಹಚ್ಚಿ ಚಂದನ ಹಚ್ಚಿ ಎದೆಲ್ಲ ಮಾತ್ರ ಒಣಗಿದ್ರೆ ಬೇಗ ಅದು ಇದ್ದಕ್ಕಿದ್ದಾಗೆ, ಅದೇ ಲಕ್ಷಣ ಅದು ಅಂತ. ಗಂಧಗಳು ಅಷ್ಟೇ, ಇದ್ದಕ್ಕಿದ್ದ ಹಾಗೆ ಚಂದನದ ಗಂಧವೋ ಅಥವಾ ಮೂತ್ರದ ಗಂಧವೋ ಅಥವಾ ದುರ್ಗಂಧ ಆಗಲಿ ಸುಗಂಧ ಆಗಲಿ ಇದ್ದಕ್ಕಿದ್ದಾಗೆ ಬರೋಕ್ಕೆ ಶುರುವಾಗತ್ತೆ ನೋಡಿ, ಅದೆಲ್ಲ ಲಕ್ಷಣಗಳು ಅಂತ, ರೋಗ ಮುಂದುವರೆದ ಸ್ಥಿತಿಯಲ್ಲಿ ಬಂದಾಗ ಅಂತ. ಹೀಗೆ ಅರಿಷ್ಟಾಭಾಸದ ಬಗ್ಗೆ ಜಾಗೃತಿ ಮಾಡಬೇಕು ಅಂತ ಹೇಳ್ತಾರೆ. ನಿಮಗೂ ಇದನ್ನು ಹೇಳ್ತೀವಿ ನಾವು. ಕೆಲವು ಸಾರಿ ವಾತಪಿತ್ತ ಕಫಾದಿ ದೋಷಗಳ ವೃದ್ಧಿ ಪ್ರಕೋಪಗಳಿಂದ ದೋಷಾಣಮಪಿ ಬಾಹುಲ್ಯಾತ್, ಕೆಲವು ಸಾರಿ ಅರಿಷ್ಟಾಭಾಸ ಉಂಟಾಗತ್ತೆ. ಅಂದರೆ ಅದಲ್ಲ ನಿಜವಾಗಿ, ಅರಿಷ್ಟ ಲಕ್ಷಣ ನಿಜವಾಗಿ ಅಲ್ಲ, ಆ ಥರ ಕಾಣಿಸುತ್ತೆ ಅಂತ. ಹುಷಾರಾಗಿರೋ ಅಂತ. ನೀವು ಹುಷಾರಾಗಿರೋದೇನು ಬೇಡ, ಯಾಕೆಂದ್ರೆ ನೀವು ಅರಿಷ್ಟ ಲಕ್ಷಣ ಕಂಡು ಬಂದಾಗ ಏನು ಮಾಡಬೇಕು, ಭಗವಂತನ ಶರಣಾಗಬೇಕು ನಾವು. ಅದಕ್ಕೇನು ನಷ್ಟ ಏನೂ ಇಲ್ಲ ಅದರಿಂದೇನು. ವೈದ್ಯನಿಗೆ ಏನು ಅಂದರೆ ಅರಿಷ್ಟ ಲಕ್ಷಣ ಕಂಡು ಬಂದು ಚಿಕಿತ್ಸೆ ಮಾಡಬೇಡ ಅಂತಿದೆ. ಅವ್ನು ಹೇಗೂ ಬದುಕಲ್ಲ, ನೀನು ಚಿಕಿತ್ಸೆ ಮಾಡೋ ಉಪಯೋಗ ಇಲ್ಲ ಅಂತ, ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಆದರೆ ಅದು ನಿಜವಾಗಿ ಅರಿಷ್ಟ ಆಗಿರಲಿಲ್ಲ, ಆ ಥರ ಕಾಣ್ತಾ ಇದೆ ಅಂತ, ಆಗ ಚಿಕಿತ್ಸೆ ಮಾಡಿದ್ರೆ ಪಾಪ ಬರುತ್ತೆ ನಿಮಗೆ ಅಂತ, ಪ್ರಜ್ಞಾಪರಾಧ ಆಗುತ್ತೆ ಅದು ಅಂತ. ಮಿಥ್ಯಾದೃಷ್ಟಂ ಅರಿಷ್ಟಾಭಂ ಅನರಿಷ್ಟಂ ಅಜಾನತ ಅರಿಷ್ಟಂ ವಾಪ್ಯಸಂ ಬುದ್ಧಂ ಏತತ್ ಪ್ರಜ್ಞಾಪರಾಧಜಂ. ತಿಳಿದು ನೀನು ಮಾಡಿದಂತೆ ಆಗುತ್ತೆ ಅದು. ಅದನ್ನು ಮಾತ್ರ ವೈದ್ಯನ ಅದನ್ನು ಹುಷಾರಾಗಿರಬೇಕು ಅಲ್ಲಿ ಅನ್ನೋದನ್ನು ಶಾಸ್ತ್ರ ಹೇಳುವಂಥದ್ದು. ಹಾಗೆ ರಾಮಾಯಣದಲ್ಲಿ ಜಟಾಯು ಕೊನೆಯಲ್ಲಿ ರಾಮನ ಜೊತೆ ಮಾತಾಡ್ತಾ ಇರ್ತಾನಲ್ಲ, ರಾಮ ಜಟಾಯುವಿನ ಭೇಟಿಯಾಗಿರುತ್ತಲ್ಲ, ಆಗ ಅವನು ಹೇಳ್ತಾನೆ ಅಲ್ಲಿ ಏನಂದರೆ, ವೃಕ್ಷಗಳೆಲ್ಲ ಸುವರ್ಣದ್ದಾಗ ಕಾಣ್ತಾ ಇದ್ದಾವೆ ನನಗೆ ಅಂತ. ಸುತ್ತಮುತ್ತ ಕಾಡಲ್ವ ಅದು, ಕಾಡಿನ ಮಧ್ಯೆ ಅದು ಸ್ವರ್ಣಮಯ ವೃಕ್ಷಗಳನ್ನು ಕಾಣ್ತಾ ಇದ್ದೇನೆ ರಾಮ ಅಂತ. ಆಯಿತು ನಂದು ಜೀವನ ಅಂತ. ಅದ್ರ ಮೇಲೆ ಒಂದೆರಡು ಮಾತು ಹೇಳ್ತಾನೆ ಅಷ್ಟೇ, ಒಂದೆರಡು ವಾಕ್ಯ. ಆ ವಾಕ್ಯ ಪೂರ್ತಿ ಆಗೋದಿಲ್ಲ. ರಾವಣನ ಪರಿಚಯ ಹೇಳೋಕೆ ಹೊರಟಿರ್ತಾನೆ ಅವನು, ಯಾರು ಅಂತ ಸೀತೆ ಅಪಹರಣ ಮಾಡಿರೋದು ಅಂತ. ಆ ವಾಕ್ಯವೇ ಪೂರ್ತಿ ಆಗೋದಿಲ್ಲ, ಅರ್ಧ ವಾಕ್ಯದಲ್ಲಿ ಹೋಗ್ತಾನೆ ಅವನು ಅಂತ. ಅಂದರೆ ಚಿನ್ನದ ವೃಕ್ಷಗಳು ಕಂಡ್ರೆ ಗಂಟೆಗಳಿಲ್ಲ ಆಮೇಲೆ ಅಂತ, ನಿಮಿಷಗಳು ಅಂತ ಅಥವಾ ಕ್ಷಣಗಳು ಅಂತ. ಸೀತೆ ಕೂಡ ರಾವಣನಿಗೆ ಹೇಳ್ತಾಳೆ, ನಿಮ್ಮನ್ನು ಹೇಳಿದ್ದು ಅಪಹರಣ ಮಾಡೋ ಸಮಯದಲ್ಲಿ ನಿಂಗೆ ಚಿನ್ನದ ವೃಕ್ಷ ಕಾಣ್ತಾ ಇದೆ ಅಂತ ಕೇಳಿದ್ದು ಸೀತೆ ರಾವಣನಿಗೆ ಅಂತ. ಸಾಯ್ತೀಯನೇನು ಅಂತ ಅನ್ನೋದಕ್ಕೆ ಹೇಳಿದ್ದದು ಅಂತ. ಹಾಗಾಗಿ ಚಿನ್ನದ ವೃಕ್ಷ ಕಾಣಬಾರ್ದು ಶಾಸ್ತ್ರ ಹೇಳೋಂಥದ್ದು ಅಂತ ತುಂಬ ಇದೆ. ಜ್ಯೋತಿಷ್ಯದಲ್ಲಿ ತುಂಬ ಇದೆ. ಜ್ಯೋತಿಷ್ಯದಲ್ಲಿ ನಿಮ್ಗೊಂದು ವಾರ ಪಾಠ ಮಾಡ್ಬೋದು, ಕಡಿಮೆ ಅಂದ್ರು ಇನ್ನೂ ಜಾಸ್ತಿನೇ. ಯಾಕೆಂದರೆ ಅದರಲ್ಲಿ ಕೆಲವು ವಿಷಯಕ್ಕೆ ತುಂಬ ಸಮಯ ಬೇಕಾಗ್ಬೋದು, ಅಂಥ ವಿಷಯಗಳು ಇದೆ. ಇನ್ನು ಕೆಲವು ಬೇಕಾಗ್ಬೋದು. ಜ್ಯೋತಿಷ್ಯದಲ್ಲಿ ಆಯುರ್ದಾಯ ಗಣಿತ ಅಂತಲೇ ಇದೆ. ಆಯುರ್ದಾಯ ಗಣಿತ ಮಾಡಿದರೆ ಇವನ ಆಯುಸ್ಸು ಇಷ್ಟು ಅಂತ, ಇಷ್ಟು ವರ್ಷ, ಇಷ್ಟು ತಿಂಗಳು, ಇಷ್ಟು ದಿವಸ, ಇಷ್ಟು ಗಳಿಗೆ ವಿಗಳಿಗೆ ಪೂರ್ತಿ ಲೆಕ್ಕ ಕೊಡುತ್ತೆ ಆಯುರ್ದಾಯ ಗಣಿತ ಅಂದರೆ.
ಆದರೆ ಪ್ರಾಣಾಯಾಮದಿಂದ ಆಯುಸ್ಸನ್ನು ಹಿಗ್ಗಿಸ್ಕೊಳ್ಬೋದು. ಕೆಲವು ಸತ್ಕರ್ಮಗಳಿಂದ ಆಯುಸ್ಸನ್ನು ಹಿಗ್ಗಿಸ್ಕೊಳ್ಬೋದು. ಬೇಡದಿರೋದು ಮಾಡಿ ಆಯುಸ್ಸನ್ನು ಹಾಳು ಮಾಡ್ಕೊಳಕ್ಕೂ ಬರುತ್ತೆ. ಅಂದರೆ ಅಲ್ಲಿ ಹೇಳೋದಕ್ಕಿಂತ ಮುಂಚೆ ಸಾಯೋ ಥರನೂ ಮಾಡ್ಕೋಬೋದು ಬೇಕಾದ್ರೆ ಅಂತ. ಆಯುರ್ದಾಯ ಅಂದರೆ ಏನು ಅಂದರೆ ಹುಟ್ಟಬೇಕಾದ್ರೆ ಇಷ್ಟು ತಗೊಂಡು ಬಂದಿದ್ದಾನೆ ಅವನು ಅಂತ, ಆಮೇಲೆ ಹಾಳು ಮಾಡ್ಕೊಳ್ಳೋದು ಹೆಚ್ಚು ಮಾಡ್ಕೊಳ್ಳೋದು ಅವನ ಕೈಲಿದೆ ಅದು ಅದ್ರ ನಂತರ ಅಂತ. ಹಾಗಾಗಿ ಆಯುರ್ದಾಯ ಗಣಿತ ಅಂತ ಇದೆ. ಯೋಗಗಳು, ಕೆಲವು ಯೋಗಗಳು ಇಂತಿಷ್ಟು ವರ್ಷ ಆಯುಸ್ಸು ಅಂತ ಹೇಳ್ತೇವೆ. ಅದು ಗೊತ್ತಿದ್ರೆ ಈ ಅರಿಷ್ಟು ಲಕ್ಷಣಗಳು ಕೊನೆಯಲ್ಲಿ ಗೊತ್ತಾಗುವಂಥದ್ದು ನಿಮಗೆ. ಆಯುರ್ದಾಯ ಆಗಲಿ ಯೋಗಗಳಾಗಲಿ ನೀವು ಮೊದಲೇ ಗೊತ್ತಿರುತ್ತೆ. ಚಿಕ್ಕ ವಯಸ್ಸಲ್ಲೇ ನೀವು ತಿಳಿದಿಟ್ಕೋಬೋದು ಒಂದು ಇಷ್ಟು ವರ್ಷ ನಂಗೆ ಆಯುಸ್ಸಿದೆ ಅಂತ ಅನ್ನೋದನ್ನ ಒಂದು ಅಂದಾಜು ಇಟ್ಕೊಳ್ಬೋದು ನಾವು ಅಂತ. ಆಗ ಇಲ್ಲಿಂದಲೇ ನಾವು ಯೋಜನೆ ಮಾಡ್ತಾ ಹೋಗ್ಬೋದು ಅಂತ. ಅದಕ್ಕೆ ಸರಿಯಾಗಿ ಮಾನಸಿಕವಾಗಿ ಸಿದ್ಧತೆ ಕೂಡ ಮಾಡ್ಕೊತಾ ಹೋಗ್ಬೋದು ಅಂತ. ಹಾಗೆ ಅಷ್ಟಮ ಭಾವ ಒಂದಿದೆಯಲ್ಲ ಜಾತಕದಲ್ಲಿ, 8ನೇ ಭಾವ ಏನನ್ನು ಹೇಳುತ್ತೆ? ಅದು ಮರಣ. ಆ 8ನೇ ಭಾವವನ್ನು ಚಿಂತನೆ ಮಾಡಿದರೆ ಮರಣದ ಎಲ್ಲ ವಿವರ ಕೊಡುತ್ತೆ. ಅದು ಎಲ್ಲಿ ಸಾಯ್ತಾನೆ, ಯಾವಾಗ ಸಾಯ್ತಾನೆ, ಹೇಗೆ ಸಾಯ್ತಾನೆ ಎಲ್ಲವನ್ನೂ ಹೇಳುತ್ತದೆ. ಅಷ್ಟಮದಲ್ಲಿ ಇರುವ ಗ್ರಹ, ಅಷ್ಟಮವನ್ನು ನೋಡುವ ಗ್ರಹ, ಅಷ್ಟಮಾಧಿಪತಿ, ಅವನ ಅತಿಶತ್ರು, ಇವರೆಲ್ಲರಿಂದ ಆಯುಸ್ಸನ್ನು ಹೇಳ್ಬೋದು ಅಂತ ಜ್ಯೋತಿಷದಲ್ಲಿ ಅಂತ. ಹಾಗೆ 22ನೇ ದ್ರೇಕಾಣ. ನಿಮಗೆ ದ್ರೇಕಾಣ ಗೊತ್ತಿದೆಯಲ್ವಾ? ನಮ್ಮ ಹತ್ರ ಮೊದಲು ಪಾಠ ಜಾಸ್ತಿ ಮಾಡಿಸ್ಕೊಂಡವ್ರಿಗೆ ಗೊತ್ತಿದೆ. ರಾಶಿಯ 3 ಭಾಗ ಮಾಡಿದರೆ ಒಂದೊಂದು ಭಾಗಕ್ಕೂ ದ್ರೇಕಾಣ ಅಂತ ಹೆಸರಲ್ವಾ? ಲಗ್ನದಿಂದ 21 ದ್ರೇಕಾಣ ಅಂದರೆ 7 ರಾಶಿಗಳಾಯಿತು ಅಲ್ವಾ? ಲಗ್ನ, ದ್ವಿತೀಯ, ತೃತೀಯ, ಚತುರ್ಥ, ಪಂಚಮ, ಷಷ್ಠ, ಸಪ್ತಮ, 7 ರಾಶಿ, 3 ದ್ರೇಕಾಣ ಎಷ್ಟಾಯಿತು? ಮತ್ತೆ 22ನೇ ದ್ರೇಕಾಣ ಎಲ್ಲಿ ಬರುತ್ತೆ? ಅಷ್ಟಮ ಭಾವದಲ್ಲೇ ಬರುತ್ತೆ ಅದು ಅಂತ. 22ನೇ ದ್ರೇಕಾಣ ಅಂತ. ಆ 22ನೇ ದ್ರೇಕಾಣದ ಅಧಿಪತಿ ಇದ್ದಾನಲ್ಲ, ಅವನು ಸಾವು ಕೊಡೋನು. ಯಾವ ಗ್ರಹ 22ನೇ ದ್ರೇಕಾಣದ ಅಧಿಪತಿಯೋ ಅವನು ಸಾವು ಕೊಡ್ತಾನೆ. ಅವನ ಸಂಚಾರ, ಅವನು ಎಲ್ಲಿ ಬಂದ ಎಲ್ಲಿ ಹೋದ ನೋಡ್ಕೋಬೇಕು ಅಂತ, ಅದರಿಂದ ಹೇಳೋಕ್ಕಾಗತ್ತೆ ಅಂತ ಸಾವನ್ನ ಅಂತ. ಹಾಗೆ ದಶಾಭುಕ್ತಿಗಳು, ದಶಾಭುಕ್ತಿ ಅಂತರ್ಭುಕ್ತಿಗಳು ಅಂತ. ಈಗ ಅಷ್ಟಮಾಧಿಪತಿ ದಶೆ ಭುಕ್ತಿ ಅಂತರ್ಭುಕ್ತಿ, ಅಥವಾ ಅಷ್ಟಮದಲ್ಲಿರೋ ಗ್ರಹದ ದಶೆ ಭುಕ್ತಿ ಅಂತರ್ಭುಕ್ತಿ, ಇಲ್ಲೆಲ್ಲ ನೀವು ತುಂಬ ಅಂದರೆ ಸಲೀಸಾಗಿ ನೀವು ತಿಳ್ಕೊಳ್ಳೋಕೆ ಸಾಧ್ಯ ಇದೆ ಅಂತ. 20 ವರ್ಷ ಶುಕ್ರ ದಶೆ ಅಂದರೆ ಅವನು ಅಷ್ಟಮಾಧಿಪತಿ ಅಥವಾ ಅಷ್ಟಮದ ಮೇಲೆ ತುಂಬ ಪ್ರಭಾವ ಬೀರ್ತಾನೆ ಅಂದರೆ 20 ವರ್ಷದಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮಗದು ಅಂತ. ಈ 20 ವರ್ಷ ಸಮಯ ಇದೆ ನಿಮ್ಮ ಕೈಯಲ್ಲಿ ಅಂತ, ಅಲ್ಲಿ ಅಂತ. ಅಲ್ಲಿ ನೀವು ನೋಡ್ಬೇಕು ಮತ್ತೆ ಅಂತರ್ಭುಕ್ತಿ ಯಾವುದು, ಭುಕ್ತಿ ಯಾವುದು, ಈ ಗ್ರಹಗಳು ಎಲ್ಲಿ ಬಂದು ಎಲ್ಲಿ ಹೋದ್ವು ಆ ಸಮಯದಲ್ಲಿ, ಅದನ್ನು ಕೂಡ ನೋಡ್ಕೋಬೇಕು ಅಂತ. ಹಾಗೆ ಚಂದ್ರನ ನವಾಂಶ, ಅಲ್ಲಿಂದ 64ನೇ ನವಾಂಶ, 7ನೇ ರಾಶಿ ಆಗುತ್ತೆ ಅದು. 64ನೇ ನವಾಂಶ ಅದರ ಅಧಿಪತಿ, ಅಲ್ಲಿಂದ ಹೇಳ್ಬೋದು ಅದನ್ನು. ಶನಿ, ಗುರು, ರವಿ, ಚಂದ್ರ ಸಂಚಾರದಿಂದ ಹೇಳ್ಬೋದು. ನಿರ್ಯಾಣ ಶನಿ, ನಿರ್ಯಾಣ ಗುರು, ನಿರ್ಯಾಣ ರವಿ, ನಿರ್ಯಾಣ ಚಂದ್ರ ಅಂತ ಹೀಗೆಲ್ಲ ಹೇಳ್ತಾರೆ. ಅವರ ಸಂಚಾರದ ಮೇಲೆ ಯಾವಾಗ ಬರುತ್ತೆ ಸಾವು, ಎಷ್ಟೊತ್ತಿಗೆ ಬರುತ್ತೆ, ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಎಲ್ಲ ಹೇಳ್ಬೋದು. ರವಿ ಆದರೆ ಪಿತ್ತದಿಂದ ಬರುತ್ತೆ, ಕುಜ ಆದರೆ ಪಿತ್ತದಿಂದ ಬರುತ್ತೆ, ಶನಿ ಆದರೆ ವಾತದಿಂದ ಬರುತ್ತೆ, ಈ ತರಹ. ಹಾಗೆ ಕುಜ ಆದರೆ ಬೆಂಕಿಯಿಂದ ಬರುತ್ತೆ, ಶನಿ ಆದರೆ ಹಗ್ಗದಿಂದ ಬರುತ್ತೆ, ಕುಜ ಆದರೆ ಶಸ್ತ್ರದಿಂದ ಬರುತ್ತೆ, ಹೀಗೆಲ್ಲ ಹೇಳ್ಬೋದು. ಗುರು ಆದರೆ ಯಾವ ಕಾಯಿಲೆ ಅಂತಲೇ ಗೊತ್ತಾಗದೆ ಸಾವು ಬರುತ್ತೆ ಅಂತಿದೆ. ಕಾಯಿಲೆ ಏನು ಅಂತಲೇ ಗೊತ್ತಾಗೋದಿಲ್ಲ ಕೊನೆಗೂ ಅಂತ, ಸಾವು ಬರುತ್ತೆ ಅಂತ ಗುರು. ಆದರೆ ಗುರು ಕೊಡುವ ಮರಣ ಯಾವಾಗಲೂ ಸುಖ ಮರಣ. ಇದ್ದಕ್ಕಿದ್ದಾಗೆ ಹಾರ್ಟ್ ಫೇಲ್ ಆಗಿ ಯಾರು ಹೋದ್ರು ಅಂದರೆ ಗುರು ಇದ್ದಾನೆ ಅಂತ ತಿಳ್ಕೊಳ್ಳಿ ನೀವಲ್ಲಿ ಅಂತ. ಹೃದಯಾಘಾತ ಇದ್ದಕ್ಕಿದ್ದಾಗ, ಮಲಗಿದಲ್ಲೇ ಹೋದ, ಕೂತಲ್ಲೇ ಹೋದ, ಏನು ವೇದನೆ ಪಡೆದ ಹೋದ ಅಂದರೆ ಅದ್ರ ಹಿಂದೆ ಗುರು ಇದ್ದಾನೆ ಅಂತ ಅನ್ಕೊಳ್ಳಿ ಅಂತ. ಅದೇ ಶನಿಯೋ ಕುಜನ ಇದ್ರೆ ಗೋಳಾಡಿಸ್ತಾರೆ ಚೆನ್ನಾಗಿ. ಆಯಾ ಗ್ರಹಗಳಿಂದ ತುಂಬ ವ್ಯವಸ್ಥಿತವಾಗಿ ತಿಳ್ಕೊಳ್ಬೋದು ಅದನ್ನು. ಆದರೆ ಆಯುರ್ವೇದದ್ದು ತುಂಬ ಸುಲಭವಾಗಿದೆ. ಕಣ್ಣಿಗೆ ಹೊಡೆಯೋ ಥರದ್ದು, ಕಣ್ಣಿಗೂ ಕಿವಿಗೂ ಚೆನ್ನಾಗಿ ಕಾಣಿಸೋಂಥದ್ದು ಆಯುರ್ವೇದ ಹೇಳುತ್ತೆ. ಆದರೆ ಆಯುರ್ವೇದ ಹೇಳೋದ್ರಲ್ಲಿ ಒಂದು ಸಂಗತಿ ಏನು ಅಂದರೆ ಹತ್ತಿರದಲ್ಲಿ ಹೇಳುತ್ತೆ. ಅದು 1 ವರ್ಷ ಇದೆ, 6 ತಿಂಗಳಿದೆ, 3 ತಿಂಗಳಿದೆ, 6 ದಿವಸ ಇದೆ, 3 ದಿವಸ ಇದೆ, ಆಗ ಗೊತ್ತಾಗುವಂಥದ್ದು. ಜ್ಯೋತಿಷದ್ದು ನೀವು ಜೀವನದ ಆದಿಯಲ್ಲೇ ಲೆಕ್ಕಾಚಾರ ಹಾಕ್ಬೋದು ಅಂತ. ಇದೆಲ್ಲಿ ಬರುತ್ತೆ, ಸುಮಾರಾಗಿ ಇಲ್ಲಿ ಬರ್ಬೋದು, ಹೀಗೆ ಬರ್ಬೋದು ಅಂತ ನೀವು ಅಂದಾಜು ಮಾಡ್ಕೋಬೋದು ಅಂತ. ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅಂತ ಮಾಡಿ ಇಟ್ಕೋಬೇಕು ಅಂತ ಯಾವಾಗಲೂ ಅಂತ. ನಾನು ಶಾಶ್ವತ ಅಂತ ಅನ್ಕೋಬಾರ್ದು, ಅಂದಾಜು ಮಾಡಿ ಇಟ್ಕೋಬೇಕು ಇದನ್ನು ಅಂತ. ಹೀಗೆ ನಾವು ನಿಮಗೆ ಇಂದಿಷ್ಟೇ ಹೇಳಿದ್ದು, ಇಷ್ಟಿದೆ ಅದು, ಇಷ್ಟೇ ಹೇಳಿದ್ದು.
ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿಟ್ಕೊಂಡ್ರೆ ನಮಗೆ ನಮ್ಮಂತೆಯೂ ಗೊತ್ತಾಗತ್ತೆ, ಹಾಗೆ ನಮ್ಮ ಆಪ್ತೇಷ್ಟರದ್ದು, ನಮ್ಮ ತಂದೆನೋ ತಾಯಿನೋ ಅಜ್ಜನೋ ಸ್ನೇಹಿತರು ಯಾರು ನಮಗೆ ಬೇಕಾದವರು, ಅಥವಾ ಯಾರೋ ಪಾಪ ಮೂರನೇವರು, ಅವ್ರ ಸಾವು ನಿಮ್ಗೆ ಗೊತ್ತಾದ್ರೆ ನಿಮ್ಗೆ ಏನಾದ್ರು ಸಹಾಯ ಮಾಡ್ಬೋದು. ಈ 2 ಲಕ್ಷಣಗಳಲ್ಲಿ 2 ಥರ ಇರುತ್ತೆ, ಸ್ಥಾಯಿ ಮತ್ತು ಅಸ್ಥಾಯಿ ಅಂತ. ಸ್ಥಾಯಿ ಅಂದರೆ ಆಯ್ತು ಏನು ಮಾಡೋಕ್ಕೆ ಬರಲ್ಲ, ಪಕ್ಕಾ ಮರಣ ಅಂತ, ಹೋಗ್ತಾನವನು ಅಂತ, ಸ್ಥಾಯಿ ಅದು. ಅಸ್ಥಾಯಿ ಅಂದರೆ ಪ್ರಯತ್ನ ಮಾಡ್ಬೋದು ಅಂತ, ಸಾಧ್ಯತೆ ಇದೆ ಅಂತ, ಬದುಕಿಸೋಕೆ ಪ್ರಯತ್ನ ಮಾಡ್ಬೋದು ಅಂತ. ಹಾಗಾಗಿ ಅಂಥದ್ದಾದರೆ ಒಂದು ವೇಳೆ ತಿಳಿದಿಟ್ಕೋಬೇಕು ಇದನ್ನ ಅಂತ. ಅತ್ಯುಪಯುಕ್ತ ಆಗುವಂಥದ್ದು, ಅಲ್ಪ ಸ್ವಲ್ಪ ಅಲ್ಲ, ಜೀವ ಉಳ್ಸೋಕೆ ಬರೋವಂಥದ್ದು, ಜೀವವನ್ನು ದಾಟ್ಸೋಕೆ, ದುರ್ಗತಿ ಬಾರದೆ ಸದ್ಗತಿಗೋ ಪರಗತಿಗೂ ಹೋಗುವಂತೆ ಜೀವವನ್ನು ದಾಟಿಸಿದ್ರೆ ಮಹಾಪುಣ್ಯ ಅದು, ಅದಕ್ಕೆ ಅವಕಾಶ ಇರೋಂಥದ್ದು ಒಂದು. ಆಯಿತು, ಕೊನೆ ಘಟ್ಟಕ್ಕೆ ಬರೋಣ. ಇನ್ನು ತುಂಬ ನಾವು ಇದನ್ನು ಬೆಳೆಸೋದಿಲ್ಲ. ಗೊತ್ತಾದ್ಮೇಲೆ ಏನು ಮಾಡಬೇಕು ಅದನ್ನು ಹೇಳಿದ್ದೇವೆ ನಿನ್ನೆ ನಾನು ನಿಮಗೆ, ತುಂಬ ಸಂಕ್ಷೇಪವಾಗಿ ಹೇಳಿದ್ದೀವಿ. ಪುರಾಣಕಾರರು ಏನು ಹೇಳ್ತಾರೆ ಅಂದರೆ, ತದಾ ಸ್ವಮರಣಂ ಜ್ಞಾತ್ವ, ತನ್ನ ಮರಣ ತಿಳಿದಾಗ ಮೊದಲು ಮಾಡಬೇಕಾದ್ದೇನು, ನಿರ್ಭಯ ಸ್ಯಾತ್, ನಿರ್ಭಯನಾಗಿರು, ಭಯಕ್ಕೆ ಜಾಗ ಕೊಡಬೇಡ ಅಂತ. ಅತಂದ್ರಿತ ಅಂತ, ಆಲಸ್ಯಕ್ಕೂ ಅವಕಾಶ ಕೊಡಬೇಡ. ಅಯ್ಯೋ ಸೋತೆ ಅಂತ ಬೇಡ, ಯಾಕೆಂದ್ರೆ ಅದು ಪ್ರೈಮ್ ಟೈಮ್ ಅದು ಅಂತ, ಅತಿ ಮುಖ್ಯವಾದ ಕಾಲ ಅದು ಅಂತ ನಿಂಗೆ ಗೊತ್ತಾಯ್ತು, ಇಷ್ಟು ಸಮಯ ಉಳಿದಿದೆ ಇನ್ನು ಅಂತ. ಆ ಸಮಯದಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದು ಅಂತ, ಆಚೆಗೂ ಹೋಗ್ಬೋದು, ಈಚೆಗೂ ಬರ್ಬೋದು ಅಂತ, ಎರಡೂ ಸಾಧ್ಯತೆ ಇದೆ. ಹಾಗಾಗಿ ನಿನ್ನ ಸರ್ವಶಕ್ತಿ, ಸರ್ವಬುದ್ಧಿ, ಸರ್ವ ಮನಸ್ಸಿನಿಂದ ಮಾಡಬೇಕಾದ್ನ ಮಾಡೋಂಥ ಕಾಲದಲ್ಲಿ ಆಲಸ್ಯನೂ ತೋರಿಸ್ಬೇಡ, ಭಯಕ್ಕೂ ಅವಕಾಶ ಕೊಡಬೇಡ. ನಿರ್ಭಯನಾಗಿ, ಅತಂದ್ರಿತನಾಗಿ ಮಾಡಬೇಕಾದ್ದನ್ನು ಮಾಡು. ಅಜ್ಞಾತ ಜ್ಞಾತ ಪಾಪಾನ ಪ್ರಾಯಶ್ಚಿತ್ತಂ ಸಮಾಚರೇತ್, ತಿಳಿಯದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡುವ ಸಮಯದಲ್ಲಿ ನಿಂಗೆ ಎಷ್ಟು ಅವಕಾಶ ಇದ್ದರೆ. ಈಗ 1 ತಿಂಗಳು ಮುಂಚೆ ಗೊತ್ತಾಯಿತು, 1 ವರ್ಷ ಮುಂಚೆ ಗೊತ್ತಾಯಿತು, 6 ತಿಂಗಳು ಮುಂಚೆ ಗೊತ್ತಾಯಿತು, ಒಂದಷ್ಟು ಅವಕಾಶಗಳಿದೆ ಅಲ್ಲಿ ಅಂತ. 1 ಗಳಿಗೆ ಮೊದಲು ಗೊತ್ತಾಯಿತು, 1 3 ಗಳಿಗೆ ಮೊದಲು ಗೊತ್ತಾಯಿತು, 1 ಅರ್ಧ ದಿವಸ ಮುಂಚೆ ಗೊತ್ತಾಯಿತು ಅಂದರೆ ಅವಕಾಶ ಕಡಿಮೆ ಇದೆ ಅಂತ ಅಲ್ಲಿ ಅಂತ. ಅದು ನೋಡಿಕೊಂಡು ಅವಕಾಶ ಜಾಸ್ತಿ ಇದ್ದರೆ ಇನ್ನು ಅನೇಕ ಕಾರ್ಯಗಳನ್ನು ಮಾಡ್ಬೋದು, ಪಾಪ ಪರಿಹಾರಕವಾಗಿರ್ತಕ್ಕಂಥ ಅನೇಕ ಕಾರ್ಯಗಳನ್ನು ಮಾಡಿಬಿಡ್ಬೋದು. ಅವಕಾಶ ಜಾಸ್ತಿ ಇಲ್ಲದೆ ಇದ್ದರೆ ದಶರಥರಂಥ ದಶರಥ ಅವನು ಯಾವತ್ತು ಹೇಳಿದನೋ ನನಗೆ ಈಗ ಸ್ವಪ್ನಗಳು ಬೀಳ್ತಾ ಇದೆ, ನಿಮಿತ್ತಗಳು ಕಾಣ್ತಾ ಇದೆ, ನನಗೆ ನಾನು ಬದುಕ್ತೇನೆ ಅಂತ ಅನಿಸ್ತಾ ಇಲ್ಲ ಅಂತ ಅವನು ಹೇಳ್ತಾನಲ್ಲ, ಅಲ್ಲಿಂದ 10 ದಿವಸ ಬದುಕಲಿಲ್ಲ ಹಾಗೆ ಹೇಳಿದಲ್ಲಿಂದ. ಅವನು ಹೇಳಿದ ಮರುದಿವಸ ಪಟ್ಟಾಭಿಷೇಕಕ್ಕೆ ನಿಶ್ಚಯ ಮಾಡಿದ. ಅವನು ಹೇಳಿದ ಮರುದಿವಸ ಪಟ್ಟಾಭಿಷೇಕಕ್ಕೆ ನಿಶ್ಚಯ ಮಾಡಿದ. ಮರುದಿವಸ ಪಟ್ಟಾಭಿಷೇಕ ಆಗಲಿಲ್ಲ, ರಾಮ ಕಾಡಿಗೆ ಹೋದ. ಆ ಕಾಡಿಗೆ ಹೋದ ದಿನದಿಂದ 6ನೇ ದಿವಸ ಸಾಯ್ತಾನ. ರಾಮ ಕಾಡಿಗೆ ಹೊರಟ ದಿವಸದಿಂದ 6ನೇ ದಿವಸ ಸಾಯ್ತಾನೆ. ಎಷ್ಟು ದಿವಸ ಅಷ್ಟೇ ಅಂತ ಅವನು ಹೇಳಿ 1 ವಾರ, ಮತ್ತೊಂದು ದಿನ 2 ದಿನ ಆ ಕಡೆ ಈ ಕಡೆ, 1 ವಾರನೇ ಹೋಗ್ತಾನೆ ಅಂತ. ಹಾಗೆ ಈ ಥರ ತುಂಬ ಕಡಿಮೆ ಅವಕಾಶ ಸಿಗ್ಬೋದು. ರಾಜ ಪರೀಕ್ಷಿತ, ರೋಮಾಂಚನ ಆಗುತ್ತೆ ಅವನು ನೆನಪು ಮಾಡಿಕೊಂಡ್ರೆ ಅಂತ. ಕಲಿಯುಗದ ಮೊದಲ ಚಕ್ರವರ್ತಿ ಅವನಿದ್ರೆ ಕಲಿಯುಗವೇ ಇರ್ತಿರ್ಲಿಲ್ಲ. ಅವನೇನಾದ್ರು ಮುಂದುವರೆದಿದ್ರೆ ಪರೀಕ್ಷಿತ, ಅವನಿರೋವರೆಗೂ ಕಲಿಯುಗ ಇರೋಕ್ಕೆ ಸಾಧ್ಯ ಇರಲಿಲ್ಲ ಅಂತ. ಅಂಥ ಚಕ್ರವರ್ತಿ ಅಂತ ಅವನಿಗೆ ಗೊತ್ತಾಯ್ತು 1 ವಾರ ಇದೆ ಇನ್ನು ತನ್ನ ಬದುಕು ಅಂತ ಅಲ್ವಾ. ಶಾಪ ವಾಕ್ಯ ಅವನ ಗಮನಕ್ಕೆ ಬಂತು. ಅದೇನೋ ವಿಧಿ ಅಂತ ಅನ್ಬೋದು, ಒಂದು ಘಟನೆ ಆ ರೀತಿ ನಡೆದೋಯ್ತು. ಒಂದು ಶಾಪ ಬಂತು ಅವನಿಗೆ, ಶಾಪ ಬಂದಿದ್ದು ಗೊತ್ತಾಯ್ತು, 1 ವಾರದಲ್ಲಿ ಸಾವು ಅಂತ. ಅವನೇನು ಮಾಡಿದ, ಗಂಗಾ ತೀರದಲ್ಲಿ ಅವನು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಕೊಂಡು ಅದಕ್ಕೆ ಬೇಕಾದ ಪ್ರಾಯಶ್ಚಿತ್ತ ಮಾಡಿಕೊಂಡು ಗಂಗಾ ತೀರದಲ್ಲಿ ಅವನು ತಪಸ್ಸಿಗೆ, ಧ್ಯಾನಕ್ಕೆ, ತಪಸ್ಸಿಗೆ, ಸಾಧನೆಗೆ ಇಡ್ತಾನವನು. ಆಗ ಅಯಾಚಿತವಾಗಿ ಅಲ್ಲಿಗೆ ಶುಕರು ಬಂದರು ಅಂತ, ತಾನಾಗಿ ಬಂದರು ಅಂತ. ಅವನ ಪುಣ್ಯ ಅಷ್ಟಿತ್ತು. ಹಾಗಾಗಿ ಸ್ವತಃ ಶುಕಮುನಿ ಅಲ್ಲಿಗೆ ಬಂದು ಅವನಿಗೆ ಭಾಗವತ ಶ್ರವಣೆ ಮಾಡಿಸಂತೆ ಆಯಿತು ಅಂತ. ಅವನ ಯೋಗ್ಯತೆ ಅದು, ಪರೀಕ್ಷಿತನ ಪುಣ್ಯ ಅದು. 1 ವಾರವೂ ಭಾಗವತ ಶ್ರವಣೆ ಮಾಡಿದ. ಪುರಾಣ ಶ್ರವಣೆ ಮಾಡಬೇಕು ಅಂತ ಇದೆಯಲ್ಲ, ಆ ಸಮಯದಲ್ಲಿ ಭಾಗವತ ಶ್ರವಣೆ ಮಾಡಿದ ಪರೀಕ್ಷಿತ.
ಕೊನೆಗೆ ತಕ್ಷಕ ಕಚ್ಚಿದ್ದು ಹೌದು, ಅವನ ಶರೀರ ಸುಟ್ಟು ಬೂದಿಯಾಗಿದ್ದು ಹೌದು ತಕ್ಷಕ ಕಚ್ಚಿ. ಆದರೆ ಭಾಗವತ ಹೇಳುತ್ತೆ ತಕ್ಷಕ ಕಚ್ಚೋದಕ್ಕಿಂತ ಮೊದಲೇ ಅವನು ಪರಬ್ರಹ್ಮದಲ್ಲಿ ಅದ್ವೈತವನ್ನು ಸಾಧಿಸಿ ಆಗ್ಬಿಟ್ಟಿತ್ತು ಅಂತ. ಸುಮ್ಮನೆ ತಕ್ಷಕ ಕಚ್ಚಿದ್ದು ದೇಹಕ್ಕಷ್ಟೇ ಹೊರತು ಅವನಿಗಾದ್ರೆ ಯಾವ ಬಾಧೆಯೂ ಕೂಡ ಇಲ್ಲ ಅಂತ. ಇದು ಏನು ಮಾಡಬೇಕು ಅನ್ನೋದನ್ನು ಪರೀಕ್ಷೆ ತೋರಿಸಿದ್ದಾನೆ. ಕಲಿಯುಗದ ಮೊದಲನೇ ರಾಜ ಗೊತ್ತಾದಾಗ ಏನು ಮಾಡಬೇಕು ಅನ್ನೋದನ್ನು ನಮಗೆ ತೋರಿಸಿದ್ದಾನೆ ಅಂತ. ಆಗಲಿ ನಿಮ್ಗೆ ಇನ್ನೊಂದು ಸತಿ ಕೊನೆ ಹಂತದಲ್ಲಿ ಗೊತ್ತಾದಾಗ ಏನು ಮಾಡಬೇಕು ಅನ್ನೋದನ್ನು ಒಂದು ಅರ್ಧ ದಿವಸ ಇಲ್ಲ ಇದ್ದಾಗ ಗೊತ್ತಾದ್ರೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ, ಅಥವಾ ಒಂದು 2-3 ಗಂಟೆ ಇದ್ದಾಗ ಗೊತ್ತಾದರೆ ಸ್ನಾನ ಮಾಡಬೇಕು, ವಿಷ್ಣು ಪೂಜೆ ಮಾಡಬೇಕು, ಆ ನೈವೇದ್ಯದಿಂದ ವಿಪ್ರ ಭೋಜನ ಮಾಡಿಸ್ಬೇಕು. ವಿಷ್ಣುವಿಗೆ ಮಾಡಿದ ನೈವೇದ್ಯ ಇದೆಯಲ್ಲ, ಆ ನೈವೇದ್ಯದಿಂದ ವಿಪ್ರ ಭೋಜನ ಮಾಡಿಸ್ಬೇಕು. ತಾನು ಉಪವಾಸ ಇರಬೇಕು, ಮತ್ತೇನು ಮುಟ್ಟಬಾರ್ದು, ಏನು ತಗೋಬಾರ್ದು, ತಾನು ಉಪವಾಸ ಇರಬೇಕು. ಅಷ್ಟದಾನಗಳನ್ನು ಕೊಡಬೇಕು. ದಶದಾನಗಳು ನಿನ್ನೆ ಹೇಳಿದ್ವಿ ನಿಮಗೆ, ಸಂಕ್ಷೇಪವಾಗಿ ಹೇಳಿದ್ವು. ಅದು ಯಾಕೆ ಅಂತೆಲ್ಲ ಇನ್ನೊಂದ್ಸತಿ ನಾವು ಕೂತ್ಕೊಂಡು ಮಾತಾಡಬೇಕು ಅದನ್ನು. ಅಂದರೆ ಆ ದಾನಗಳಿಗೆ ಏನು ಫಲ ಇದೆ ಅಂತ, ಎಳ್ಳಿನ ದಾನ ಕೊಡಬೇಕು, ಯಾಕೆ ಕೊಡಬೇಕು, ಲೋಹದ ದಾನ ಯಾಕೆ ಕೊಡಬೇಕು, ಅದಕ್ಕೆಲ್ಲ ವಿವರಣೆಗಳಿದೆ. ದಶಾವತಾರ ನಾಮ ಸಂಕೀರ್ತನ, ವಿಷ್ಣುವಿನ ದಶಾವತಾರಗಳು, ಆ ನಾಮ ಸಂಕೀರ್ತನ ತುಂಬ ಆ ಸಮಯದಲ್ಲಿ ಶ್ರೇಷ್ಠ. ಮಂತ್ರ ಜಪಗಳನ್ನು ಮಾಡಬೇಕು ಆ ಸಮಯದಲ್ಲಿ. ಪಾದಾಂಬು ಸೇವನ, ಗಂಗೆಯನ್ನು ಆ ಕೊನೆಯ ಕ್ಷಣದಲ್ಲಿ ಗಂಗೆ ಬಾಯಿಗೆ ಬಿದ್ದದ್ದಾಡ್ತಾನೆ ಅವನು, ಬಾಯಿಗೆ ಬಿಡಬೇಕು ಗಂಗೆ. ಈಗಲೂ ಕೂಡ ಪದ್ಧತಿ ಇದೆಯಲ್ವಾ, ಬಾಯಿಗೆ ಗಂಗೆ ಬಿಡೋದು ಅಂತ. ನೀರು ಬಿಡ್ತಾರೆ ಕೊನೆಗೆ, ನೀರು ಬಿಟ್ಟರು ಗಂಗೆಯನ್ನು ಭಾವಿಸಿ ಬಿಟ್ಟರೆ ಆ ಫಲ ಇದೆ ಒಂದಷ್ಟು ಮಟ್ಟಿಗೆ. ಯಾಕಂದರೆ ಗಂಗೆ ಬಂದುಬಿಡ್ತಾಳೆ. ನೀವು ಸ್ನಾನ ಮಾಡೋ ನೀರಿಗೂ ನೀವು ಸ್ನಾನ ಮಾಡ್ತಾ ಮಾಡ್ತಾ ಗಂಗೆ ಅಂದ್ಕೊಂಡು ಸ್ನಾನ ಮಾಡಿದರೆ ಆ ನೀರಿಗೆ ಗಂಗೆಯ ಒಂದು ಗುಣ ಬರುತ್ತೆ, ಅದಕ್ಕೆ ಯೋಗ್ಯತೆ ಬರುತ್ತೆ, ಅದಕ್ಕೆ ಗಂಗೆಯ ಅನುಗ್ರಹ ಅಂಥದ್ದು. ಹಾಗಾಗಿ ಗಂಗಾಂಬವನ್ನು ಅದನ್ನು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದರೆ ಇನ್ನೂ ಒಳ್ಳೆಯದು, ತೀರ್ಥ ಆದರೆ ಅದು, ಅದನ್ನು ಬಿಡೋ ಅಂಥದ್ದು. ಸಾಲಿಗ್ರಾಮ ಸನ್ನಿಧಿ, ಸಾಲಿಗ್ರಾಮದ ಸ್ಪರ್ಶ ಇದ್ದರೆ ಅವನನ್ನು ಯಮ ಮುಟ್ಟೋದಿಲ್ಲ. ತುಳಸಿ ಸನ್ನಿಧಿ, ತುಳಸಿಯನ್ನು ಆಘ್ರಾಣ ಮಾಡಿದರೆ ಆ ಕೊನೆ ಸಮಯದಲ್ಲಿ ಅವನನ್ನು ನಿಯಮ ಮುಟ್ಟೋದಿಲ್ಲ. ಅಂಥವನನ್ನು ಕೈಲಿ ಹಿಡ್ಕೊಂಡ್ರೆ ಆಘ್ರಾಣ ಮಾಡಿದರೆ ಮುಖ್ಯವಾಗಿ, ಅಥವಾ ತುಳಸಿ ಕಟ್ಟೆ ಪಕ್ಕದಲ್ಲಿ ದೇಹಾಂತ್ಯ ಆದರೆ ಯೋಗ ಬೇಕು ಅದಕ್ಕೆ. ಭೂಶಯನ, ಮಂಚದ ಮೇಲಲ್ಲ, ಭೂಶಯನ. ದರ್ಭೆಗಳು ಕೂಡ ತುಂಬ ಒಳ್ಳೆಯ ಪರಿಣಾಮವನ್ನು ಕೊಡ್ತವೆ ಆ ಸಮಯದಲ್ಲಿ. ದರ್ಭೆಗಳ ಮೇಲೆ ಭೂಮಿಯಲ್ಲಿ ಮಲಗುವಂಥದ್ದು, ಇದೆಲ್ಲ ಮಾಡಿದರೆ ಎಷ್ಟೋ 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 ನಮ್ಮ ದುರ್ಗತಿಯಾಗೋ ಸಾಧ್ಯತೆಗಳು ತಪ್ಪಿ ನಾವು ಸ್ವರ್ಗತಿಗೆ ಅಥವಾ ಪರಗತಿಗೆ ಹೋಗೋದಕ್ಕೆ ಅವಕಾಶ ಇದೆ. ಪರಗತಿಗೆ ಹೋಗಬೇಕು ಅಂದರೆ ಭಾರೀ ಸರಳ ಉಪಾಯ ಇದೆ. ಪರಗತಿಗೆ ತುಂಬ ಸರಳ. ನೀವು ಒಂದು ಕ್ಷಣ ಮಾಡಕ್ಕಿರೋದಷ್ಟೇ, ಅದು ಒಂದೇ ಕ್ಷಣ ಮಾಡಕ್ಕಿರೋದು. ಗಂಟೆ ಬೇಡ, ದಿನ ಬೇಡ, ವರ್ಷ ಬೇಡ, ಏನು ಬೇಡ, ಒಂದೇ ಕ್ಷಣ ಮಾಡಕ್ಕಿರೋದು ಮುಕ್ತಿ. ಏನಪ್ಪ ಅಂದರೆ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಕೊನೆಯಲ್ಲಿ ಏನು ಬರುತ್ತೋ ನಮಗೆ ನಾವು ಇದಾಗ್ತೀವಿ ಮುಂದೆ ಅಂತ. ನಮ್ಮ ಮನಸ್ಸಿಗೆ ಕೊನೆಯ ಕ್ಷಣದಲ್ಲಿ ಏನು ಬರುತ್ತೋ ಅದೇ ನಾವು ಮುಂದಾಗೋದು ಅಂತ. ಸುಲಭ ಇದೆ ಅಲ್ವಾ? ಆ ಕ್ಷಣದಲ್ಲಿ ಭಗವಂತ ಸ್ಮರಣೆ ಮಾಡಿಬಿಟ್ರೆ ಆಯ್ತು. ಕೊನೆಯ ಕ್ಷಣದಲ್ಲಿ ಭಗವಂತ ಸ್ಮರಣೆ ಮಾಡಿಬಿಟ್ರೆ ಆಯ್ತು ಅಲ್ವಾ? ಜೀವನ ಇಡೀ ಎಷ್ಟು ಬೇಕಾದ್ರೂ ಪಾಪ ಮಾಡಬಾರ್ದು ಎಲ್ಲವನ್ನು ಮಾಡಿ ಆ ಕೊನೆ ಕ್ಷಣ ಯಾವುದನ್ನು ತಿಳ್ಕೊಂಡು ಆ ಕ್ಷಣದಲ್ಲಿ ಭಗವಂತ ಸ್ಮರಣೆ ಮಾಡಿಬಿಟ್ರೆ ಮುಗಿದೋಯ್ತಲ್ವಾ? ಸುಲಭ ಇದೆ ದಾರಿ ಅಲ್ವಾ? ಯಾವ ಸಾಧನೆಯೂ ಬೇಡ, ಯಾವ ತಪಸ್ಸು ವ್ರತಾಚರಣೆ ಏನು ಬೇಡ ಅಲ್ವಾ? ಧರ್ಮಯುಕ್ತ ಜೀವನ ಏನು ಬೇಡ. ಆ ಕೊನೆಯ ಕ್ಷಣ, ಆ ಒಂದು ಕ್ಷಣ ಬೇಕಾಗಿರೋಂಥದ್ದು, ಆ ಕ್ಷಣದಲ್ಲಿ ಭಗವಂತ ನೆನಪು ಮಾಡಿದ್ರೆ ಸಾಕಲ್ವಾ? ಹೌದಲ್ವ ಹೇಳಿ? ಕೊನೆಯ ಕ್ಷಣದಲ್ಲಿ ಭಗವಂತ ಸ್ಮರಣೆ ಬಂದರೆ ಈಗ ಭಗವಂತನ ಹೇಳಿರೋಂಥದ್ದು. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ
ತಂತಮೇವ ಏತಿ ಕೌಂತೆಯ, ಅದೇ ಆಗ್ತಾನೋ ಅಂತ ಹೇಳಿದ ನೋಡಿ ಭಗವಂತನೇ. ಅಂದರೆ ಆ ಕೊನೆಯ ಸಾಲಿದೆ ನೋಡಿ, ಕೊನೆಯ ಚರಣ, ಸದಾ ತದ್ಭಾವ ಭಾವಿತ. ಕೊನೆ ಕ್ಷಣದಲ್ಲಿ ಯಾವ್ದು ನೆನಪಿಗೆ ಬರುತ್ತೆ? ಜೀವನ ಇಡೀ ಏನು ಮಾಡಿದೆಯೋ ಅದು ನೆನಪಿಗೆ ಬರುತ್ತೆ. ಅದು ಸುಲಭ ಅಲ್ಲ. ಕೊನೆಯ ಕ್ಷಣದಲ್ಲಿ ಇಂಥದ್ದೇ ನೆನಪಿಗೆ ಬರಬೇಕು ಅನ್ನೋದು ಸುಲಭ ಅಲ್ಲ. ಒಂದು ಈ ಪ್ರಕೃತಿ ವಿಕ್ಷೋಭ ಆ ಕಾರಣಕ್ಕೂ ಸುಲಭ ಅಲ್ಲ. ಇನ್ನೊಂದು, ನೀನು ಇಡೀ ಜೀವನ ಏನು ಮಾಡಿದೆಯೋ ಕೊನೆಗೆ ಬರೋದು ಅದೇ ತಾನೆ ಅಂತ. ಜೀವನ ಇಡೀ ಬೇಡದಿರೋದು ಮಾಡಿದರೆ ಕೊನೆಯ ಕ್ಷಣದಲ್ಲಿ ಅದೇ ಬರುತ್ತೆ ಅಂತ. ತದ್ಭಾವ ಭಾವಿತ, ಭಾವನಾ ಅಂತಂದು ಹೇಳ್ತಾರೆ ಆಯುರ್ವೇದದಲ್ಲಿ. ಭಾವನಾ ಅಂದರೆ ಸಾಕಷ್ಟು ವಿವರಣೆ ಇದೆ ಬಿಡಿ. ಅಂದರೆ ಒಂದು ವಸ್ತುವಿಗೆ ಸಂಸ್ಕಾರ ಕೊಟ್ಟು 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 ಅದ್ರ ಗುಣನೇ ಬೇರೆ ಥರ ಆಗುವಂತೆ ಮಾಡೋಂಥ ಪ್ರಕ್ರಿಯೆ ಅದು ಭಾವನಾ ಅಂತ. ಭಾವನಾ ಶುಂಠಿ ಅಂತ ಕೇಳಿದ್ದೀರ ನೀವು? ಭಾವನಾ ಶುಂಠಿ ಗೊತ್ತಾ? ಶುಂಠಿ ಉಪ್ಪಿರುತ್ತೆ, ಬಾಯಿಗೆ ಹಾಕಿದ್ರೆ ಕರಗೋಗುತ್ತೆ, ಅಂದರೆ ನಿಧಾನ ಕರಗ್ತಾ ಬರುತ್ತೆ, ಉಪ್ಪು ಆಗ್ತಾ ಬರುತ್ತೆ. ಶುಂಠಿ ನಿಜವಾಗಿ ಉಪ್ಪಿರುತ್ತಾ? ಅದು ಇಲ್ಲ. ಮತ್ತೆ ಹೇಗಾಯಿತು? ಭಾವನಾ ಅಂತ. ಉಪ್ಪು ನೀರಲ್ಲಿ ಮುಳುಗಿಸಿ ಒಣಗಿಸಿ ಮುಳುಗಿಸಿ ಒಣಗಿಸಿ ಮುಳುಗಿಸಿ ಒಣಗಿಸಿ ಮಾಡ್ತಾ ಇದ್ರೆ ತಗೊಳುತ್ತೆ ಒಳಗದು ಉಪ್ಪನ್ನು ಅಂತ. ಆ ತರಹ ತದ್ಭಾವ ಭಾವಿತ ಅಂತ. ಅಷ್ಟು ಸಾರಿ ನೀವು ಆ ಭಾವನಾ, ಆಯುರ್ವೇದೋಕ್ತವಾದ ಭಾವನಾ ಥರ ನೀವು ಮಾಡಿಕೊಂಡ್ರೆ ನಿಮಗೆ, ನೀವು ಭಾವನಾಕ್ಕೊಂದು ದ್ರವ್ಯ ಇರುತ್ತೆ, ಆ ದ್ರವ್ಯದಿಂದ ಭಾವನಾ ಮಾಡ್ತಾ ಹೋಗೋದು. ಆ ಥರ ಭಗವದ್ ರಸದಲ್ಲಿ ನಾವು ನಮ್ಮನ್ನು ಮುಳುಗಿಸಿ ಎತ್ತಿ ಮುಳುಗಿಸಿ ಎತ್ತಿ ಮುಳುಗಿಸಿ ಎತ್ತಿ ಜೀವನ ಇಡೀ ಮಾಡ್ತಾ ಇದ್ರೆ ಕೊನೆಗೆ ಅದೇ ಬರುತ್ತೆ ಅಂತ. ಒಂದು ವೇಳೆ ಬರದೇ ಇದ್ರೂ ಒಂದು ಒಪ್ಪಂದ ಮಾಡ್ಕೋಬೋದಂತೆ ಭಗವಂತನ ಬಳಿಯಲ್ಲಿ. ಅದೇನಂದರೆ, ಇಡೀ ಜೀವನ ಸ್ಮರಣೆ ಮಾಡ್ತಾ ಇರೋದು, ಕೊನೆ ಕ್ಷಣದಲ್ಲಿ ಆಗುತ್ತೋ ಎಲ್ಲೋ ಗೊತ್ತಿಲ್ಲ, ಇದನ್ನೇ ಇಟ್ಕೋ ಅಂತ ಆ ಜಾಗದಲ್ಲಿ ಅಂತ. ಹೀಗೊಂದು ದಾರಿ ಇದೆ ಅಂತ. ಆ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಇಟ್ಕೋ ಆ ಜಾಗದಲ್ಲಿ ಅಂತ. ಇದಕ್ಕಿಂತ ದೊಡ್ಡದು ಇನ್ನೊಂದಿದೆ, ಭಗವಂತನ ವಾಣಿ ಅದು. ನೀನು ಹೀಗೆ ನನ್ನನ್ನು ಸ್ಮರಣೆ ಮಾಡಿದರೆ ಆಗ ನಾನೇ ನಿನ್ನನ್ನು ಸ್ಮರಣೆ ಮಾಡ್ತೀನಿ. ಅಹಂ ಸ್ಮರಾಮಿ ಮದ್ಭಕ್ತಂ ಅಂತ. ನೀವು ಅಂಥ ಭಕ್ತಿಯನ್ನು ಅವನ ಮೇಲಿಟ್ಟರೆ, ಅಂಥ ಪ್ರೀತಿಯನ್ನು ಅವನ ಮೇಲಿಟ್ಟರೆ, ನೀವು ಕಷ್ಟ ಸ್ಥಿತಿಯಲ್ಲಿದ್ದಾಗ ಅವನೇ ನಿಮ್ಮ ಸ್ಮರಣೆ ಮಾಡ್ತಾನೆ. ಅದು ಇದೆ. ಹಾಗಾಗಿ ಮುಖ್ಯ ವಿಷಯ ಏನಂದರೆ, ಭಗವಂತನಲ್ಲಿ ನಾವು ಮನಸ್ಸನ್ನು ನೆಡಬೇಕು. ಜೀವನದ ಲಕ್ಷ್ಯ ಅದಾಗಬೇಕು. ನಮ್ಮ ಹಿಂದಿನ ರಾಘವೇಶ್ವರ ಭಾರತಿಗಳು, ಅಷ್ಟಮ ರಾಘವೇಶ್ವರ ಭಾರತಿಗಳ ಬಗ್ಗೆ ನಾವು ಹೇಳ್ತಾ ಇರ್ತೀವಲ್ಲ ಯಾವಾಗಲೂ, ಅವ್ರ ಕಥೆನೂ ಹೀಗೆ ಬರುತ್ತೆ. ಅವರು ಶಿಷ್ಯರನ್ನು ಕರೆದು ಹೇಳ್ತಾರೆ, ಎಷ್ಟು ಸಮಯ ಉಳಿತು ಆಯುಸ್ಸು ನಮಗೆ, ಕಾಶಿಗೆ ಹೋಗಿ ದೇಹತ್ಯಾಗ ಮಾಡಬೇಕು ಅಂತಿದೆ ಇತ್ತು, ಆದರೆ ಕಾಶಿಗೆ ಹೋಗೋಷ್ಟು ಸಮಯ ಇಲ್ಲ. ಇಲ್ಲಿಂದ ಕಾಶಿಗೆ ಪ್ರಯಾಣ ಇಷ್ಟು ಸಮಯ ಇದ್ದದ್ದು, ಅಷ್ಟು ಸಮಯ ಇಲ್ಲ. ಹಾಗಾಗಿ ದಕ್ಷಿಣ ಕಾಶಿ ಗೋಕರ್ಣಕ್ಕೆ ಹೋಗಿ ಅಲ್ಲಿ ಮುಕ್ತಿಯನ್ನು ಪಡಿತಕ್ಕಂಥ ಇಚ್ಛೆ ಅಂತ ಹೇಳಿ ಅದೆಲ್ಲ ದಾಖಲಾಗಿದೆ, ದಿನಚರಿಯಲ್ಲಿ ದಾಖಲಾಗಿದೆ ಅದು. ಅವರು ಅಲ್ಲಿಂದ ಪ್ರಯಾಣ ಮಾಡಿ ಇಲ್ಲಿಗೆ ಗೋಕರ್ಣಕ್ಕೆ ಬಂದು ಅವ್ರ ದೇಹಾಂತ ಇಲ್ಲಾಗಿದೆ ಗೋಕರ್ಣದಲ್ಲಿ. ಏನನ್ನು ಹೇಳುತ್ತೆ ಅದು? ಅಂದರೆ ಮೊದಲನೇದಾಗಿ ಅವರಿಗೆ ಮೋಕ್ಷದ ಗುರಿ ಇತ್ತು ಅಂತ ತೋರಿಸುತ್ತೆ ಅದು. ಕಾಶಿಯಲ್ಲಿ ಅಂತ್ಯ ಆಗಬೇಕು ಅಂದರೆ ಏನರ್ಥ ಅದಕ್ಕೆ? ಅದೇ ಕಾರಣಕ್ಕಾಗಿ ತಾನು ಇರೋದು. ಸನ್ಯಾಸಿಗಳಿಗೆ, ಮಠಗಳಿಗೆ ಹಾಗಿರಬೇಕು ಅಂತ ಭಾವ ಇರಬೇಕು ಅಂತ. ಎಷ್ಟೋ ಸತಿ ಮಠಗಳಲ್ಲಿ ಅಥವಾ ಸನ್ಯಾಸಿಗಳಲ್ಲಿ ಕೂಡ ಈ ಭಾವ ಇರೋದನ್ನು ಕಾಣೋದಿಲ್ಲ ನಾವು ಅಂತ. ಅವರು ಕೂಡ ಇದರಲ್ಲೇ ಬಿದ್ದುಬಿಟ್ಟಿರ್ತಾರೆ. ಎಷ್ಟೋ ಸರ್ತಿ ಪ್ರಾಪಂಚಿಕವು ಅದರಲ್ಲೇ ಬಿದ್ದುಬಿಟ್ಟಿರ್ತಾರೆ. ಇನ್ನೊಂದು ಮಠ ಮತ್ತೊಂದು ಅಥವಾ ಇನ್ನೇನೋ ಅಂಥದ್ರಲ್ಲಿ ಬಿದ್ದುಬಿಟ್ಟಿರ್ತಾರೆ. ಹಾಗಾಗಬಾರ್ದು. ಗುರುಗಳು, ಸನ್ಯಾಸಿಗಳು, ಮಠ ಅಂದರೆ ಅವರ ಪ್ರಧಾನ ಲಕ್ಷ್ಯ ಅದಾಗಿರ್ಬೇಕು. ಬೇರೆಯವ್ರಿಗೂ ಆ ಲಕ್ಷ್ಯ ಕೊಡೋ ಥರ ಇರಬೇಕು ಅವರು. ಹಾಗಿದ್ರೂ ನನ್ನ ತೋರಿಸುತ್ತೆ ಅದು ಅಂತ. ಹಾಗಾಗಿ ಆ ಅಂತ್ಯ ಅರಿತುಕೊಂಡು ಇಷ್ಟು ಉಳಿತು ಅಂತ. ಅಂತ್ಯ ಅಂದರೆ ಸದ್ಯ ಯಾವಾಗಲೂ ಬಂತು ಅಂತಲ್ಲ, ಕಾಶಿಗೆ ಹೋಗೋಷ್ಟು ಸಮಯ ಇಲ್ಲ ಅಂತ. ಅಂದರೆ ಹೆಚ್ಚು ಕಡಿಮೆ ನಿಷ್ಕೃಷ್ಟವಾಗಿ ಅವರು ಅದನ್ನು ತಿಳ್ಕೊಂಡಿದ್ರು ಅಂತ, ಎಷ್ಟು ಉಳಿತು ಅಂತ ಅನ್ನೋದನ್ನು ಅಂತ. ಹಾಗಾಯಿತು ಅನ್ನೋದನ್ನು ಇತಿಹಾಸ ಹೇಳುತ್ತೆ. ಇಲ್ಲಿ ಬಂದು ಅವ್ರ ದೇಹಾಂತ ಆಗಿದ್ದನ್ನು ಇತಿಹಾಸ ಹೇಳುತ್ತೆ. ಗೋಕರ್ಣದಲ್ಲಿ ಹೋಗಿ ಬನ್ನಿ ಯಾವಾಗಲಾದ್ರು. ಕೋಟತೀರ್ಥದ ದಕ್ಷಿಣ ಕೋಟತೀರ್ಥ ಕಟ್ಟಿ ಇರುತ್ತೆ, ಉತ್ತರ ತೀರ, ಕೋಟತೀರ್ಥದ ಉತ್ತರ ತೀರ ಅದು. ಅಲ್ಲಿ ಕಕ್ಕಾರ ಮಠ ಅಂತಿದೆ, ಅಲ್ಲಿ ಅವರ ಸಮಾಧಿ ಇದೆ, ಜಾಗೃತ ಸಮಾಧಿ ಅಲ್ಲಿದೆ ಅಂತ. ಹಾಗೆ ಅನೇಕ ಮಹನೀಯರು ಹಾಗೆ ಮಾಡಿದ್ದುಂಟು ಅಂತ. ನಾವು ನಮ್ಮ
ಗಂಹಾರದ ಬಗ್ಗೆ ನಾವು ಹೇಳ್ತಾ ಇರ್ತೀವಲ್ಲ ಯಾವಾಗಲೂ. ನಮ್ಮ ಇಬ್ಬರು ಮಕ್ಕಳಿದ್ದಾರೆ ನೋಡಿ ಗಂಹಾರದವರು ಇಲ್ಲೇ. ಅಲ್ಲಿ ಅಂಥದ್ದಿದೆ ಅಂತ. ಅಲ್ಲಿ ಶಂಕರಾನಂದರು ಅವರು ಎಲ್ಲರನ್ನು ಕರೆದು ಪ್ರವಚನ ಕೊಟ್ಟು ಮೊದಲೇ ಸಮಾಧಿ ಮಾಡಿಸ್ಕೊಂಡು ಸಮಾಧಿಯೊಳಗೆ ಕುಳಿತು ಅಲ್ಲಿ ಅವರು ಸಮಾಧಿಸ್ಥರಾಗಿದ್ದು. ಜೀವ ಸಮಾಧಿ ಅಲ್ಲದು, ಜೀವ ಸಮಾಧಿಗಳಂತಿರುತ್ತೆ. ಜೀವಂತನ ಸಮಾಧಿ ಮಾಡ್ಕೊಂಡ್ಬಿಡೋದು ಅಂತ ಅದಲ್ಲ, ಆ ಥರದ್ದಲ್ಲ ಅದು. ಅಲ್ಲಿ ಅವರ ಮುಕ್ತಿ ಆಗುವಂಥದ್ದು. ಅವರು ಅದನ್ನು ಇಲ್ಲೇ ನಮ್ಮ ಹೆಚ್ಚು ದೂರನೇ ಅಲ್ಲ ಅದು ಅಂತ ಅವರೆಲ್ಲ ಮೊದಲು ತಿಳ್ಕೊಂಡಿದ್ರು ಅಂತ. ರಾಮಾಯಣದಲ್ಲಿ ತುಂಬ ಅಲ್ಲ ಬರುತ್ತೆ. ವಾಲಿ ಬಗ್ಗೆ ನಿಮ್ಗೆ ಗೊತ್ತಿದೆ ಅಲ್ವಾ? ವಾಲಿಗೆ ರಾಮನ ಹತ್ರ ಹೇಳ್ಬೇಕಾದ್ರೆ ಏನು ಹೇಳ್ತಾನೆ ಅಂದರೆ, ತ್ವತ್ತೋಹಂ ವಧಮಾಕಾಂಕ್ಷನ್ ವಾರ್ಯಮಾಣೋಪಿ ತಾರೆಯ. ತಾರೆ ಬೇಡ ಬೇಡ ಅಂತ ಹೇಳಿದ್ದು ಯುದ್ಧಕ್ಕೆ ಹೋಗೋದು. ನಾನು ಅದು ಹೊರಟು ಬಂದೆ. ಯಾಕೆ ಬಂದೆ ಅಂದರೆ ನಿನ್ನಿಂದ ನನಗೆ ಸಾವು ಬೇಕಾಗಿತ್ತು ಅಂತ. ಇದು ಇದೆ ವಾಲಿ ಮಾತಿದು. ವಾಲಿ ಮೊದಲು ಬಿದ್ದು ಕೂಡಲೇ ಒಂದಷ್ಟು ರಾಮನ ಜೊತೆಗೆ ವಾದ ವಿವಾದ ಮಾಡ್ತಾನೆ ಒಂಚೂರು. ಆದರೆ ಕೊನೆ ಹಂತ ತುಂಬ ಚೆನ್ನಾಗಿದೆ ಅವನದ್ದು. ಈ ವಾಕ್ಯ ಅಂತೂ ಅದ್ಭುತವಾಗಿದೆ. ತ್ವತ್ತೋಹಂ ವಧಮಾಕಾಂಕ್ಷನ್, ನಿನ್ನಿಂದ ವಧೆಯನ್ನು ಬಯಸಿ ತಾರೆ ಬೇಡವೆಂದರೂ ಕೇಳದೆ ಬಂದೆ. ಅಂದರೆ ಏನು ಉದ್ದೇಶ ಅವನದ್ದು? ಮುಕ್ತಿ ವಾಲಿ ಉದ್ದೇಶ ಅಂತ. ರಾಮನಿಂದ ವಧೆ ಬೇಕು ಅಂದರೆ ಮುಕ್ತಿ ವಾಲಿಯ ಉದ್ದೇಶ ಆಗಿತ್ತು. ಇಂದ್ರಾಂಶ ಸಂಜಾತ ಅವನು, ದೇವಾಂಶ ಸಂಜಾತ. ತಪ್ಪುಗಳಾಗಿದೆ ಜೀವನದಲ್ಲಿ. ಅವರು ಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪ್ಯನುಜಸ್ಯ ಪ್ರಚರೇತ ನರಃ ಕಾಮಾತ್ ತಸ್ಯ ದಂಡೋ ವಧಸ್ಮೃತಃ ಅಂತ ತಪ್ಪಾಗಿದೆ. ಒಡಹುಟ್ಟಿದ ತಂಗಿ ಅವರು ಸೀಂ ಭಗಿನೀಂ ವಾಪಿ ಭಾರ್ಯಾಂ ವಾಪ್ಯನುಜಸ್ಯ, ತಮ್ಮನ ಹೆಂಡತಿ. ಇವರಲ್ಲಿ ಪ್ರಚರೇತ ನರಃ ಕಾಮಾತು, ಯಾರು ಕಾಮದಿಂದ ವರ್ಧಿಸ್ತಾನೋ ಯಾವ ಮನುಷ್ಯ ಅವನಿಗೇನು ಪ್ರಾಯಶ್ಚಿತ್ತ? ತಸ್ಯ ದಂಡು ವಧಃ ಅಂತ. ವಧವೇ ಪರಿಹಾರ, ಸಾವಲ್ಲ ವಧ ಅಂತ. ಅವನನ್ನು ಯಾರು ವಧೆ ಮಾಡ್ಬೇಕು ಅವನನ್ನ ಅಂತ, ಅದೇ ಪರಿಹಾರ ಅಂತ. ತಸ್ಯ ದಂಡು ವಧಸ್ಮೃತಃ ಅಂತ. ಇದು ವಾಲಿಗೂ ಗೊತ್ತಿಲ್ಲದೆ ಇರೋದಲ್ಲ ಅಂತ. ಹಾಗಾಗಿ ಈ ಬಂದ ಪಾಪ ಕಳಿಬೇಕು, ಮುಕ್ತಿಗೆ ಹೋಗ್ಬೇಕು ಅವನು, ಸ್ವರ್ಗತಿಗೆ ಪರಗತಿಗೆ ಹೋಗ್ಬೇಕು ಅವನು. ಅತ್ಯುತ್ತಮ ಅವಕಾಶ ಯಾವುದು? ಮನೆ ಬಾಗಿಲಿಗೆ ಮುಕ್ತಿ ಬಂದಿದೆ. ತಾರೆ ಹೇಳಿದಾಳೆ ವಾಲಿಗೆ, ಸುಗ್ರೀವನ ಗರ್ಜನೆ ಕೇಳಿ, ಇದು ಮಾಮೂಲಿ ಗರ್ಜನೆ ಅಲ್ಲ, ಇದು ಅವಷ್ಟಬ್ಧ ಸಹಾಯಶ್ಚ ಯಮಾಶ್ರಿತ್ಯೈಷ ಗರ್ಜತಿ. ಯಾರ್ದೋ ಸಹಾಯ ಇದೆ ಅವನಿಗೆ, ಅದರಿಂದಾಗಿ ಗರ್ಜನೆಗೆ ಶಕ್ತಿ ಅಂತ ಹೇಳಿ ಕೊನೆಗೆ ವಿವರಣೆಯನ್ನು ಕೊಟ್ಲು. ಯಾರ್ದೋ ಸಹಾಯ ಅಲ್ಲ, ರಾಮನ ಸಹಾಯ ಇದೆ ಸುಗ್ರೀವನಿಗೆ. ಸುಗ್ರೀವನ ಜೊತೆ ರಾಮ ಇದ್ದಾನೆ. ಹೀಗೆ ಹೇಳ್ತಾಳೆ ತಾರೆ. ರಾಮನನ್ನು ಎದುರು ಹಾಕ್ಕೊಳ್ಳೋದು ಬೇಡ. ತವ ಭ್ರಾತು ಸಹಾಯಸ್ಥೆ ರಾಮ ರಣಕರ್ಕಶಃ ಅಂತೆಲ್ಲ ಹೇಳ್ತಾಳು. ಅವನ್ನ ಎದುರು ಹಾಕ್ಕೊಳ್ಳೋದು ಬೇಡ, ಹೋಗ್ಬೇಡಿ ಅಂತ. ಬಿಡು ಅಂತ ಬರ್ತಾನೆ ಅಲ್ಲಿಂದ. ಅವಳಿಗೆ ಯಾಕೆ ಅಂತ ಹೇಳಿಲ್ಲ ತಾರೆಗೆ. ಅದ್ರ ಒಳಗಡೆ ಏನಿದೆ ಅಂದರೆ ಸಾಯ್ಬೇಕು ಅಂತ, ಸಾವು ಬರಬೇಕು, ರಾಮನೇ ಬಂದರೆ ಒಳ್ಳೇದಾಯ್ತು ಅಂತ. ಮುಕ್ತಿನ ಮನೆ ಬಾಗಿಲಿಗೆ ಬಂತಲ್ಲ, ಪಾಪ ಪರಿಹಾರಕ್ಕೂ ಒಂದು ಒಳ್ಳೆ ಅವಕಾಶ ಆಯ್ತಲ್ಲ ಅಂತಲೇ ತ್ವತ್ತೋಹಂ ವಧಮಾಕಾಂಕ್ಷನ್, ನಿನ್ನಿಂದ ಸಾವು ಬರಬೇಕು ಅಂತಲೇ ಬಂದೆ ಅಂತ. ಹಾಗೆ ಕೊಟ್ಟ ಕೊನೆ ಯುದ್ಧದಲ್ಲಿ ರಾಮನ ಸಂಕಲ್ಪ ಏನಿತ್ತು ಮತ್ತು ರಾವಣನ ಸಂಕಲ್ಪ ಏನಿತ್ತು ಅದು ಇದೆ ರಾಮಾಯಣದಲ್ಲಿ. ಜೇತವ್ಯಮಿತಿ ಕಾಕುತ್ಸ್ಥಃ ಅಂತ, ಗೆಲ್ಲಬೇಕು ಅಂತ ರಾಮ ಯುದ್ಧ ಮಾಡ್ತಾ ಇದ್ದ ಅಂತ. ರಾವಣ ಮರ್ತವ್ಯಮಿತಿ ರಾವಣ ಅಂತ, ಸಾಯ್ಬೇಕು ಅಂತ ಯುದ್ಧ ಮಾಡ್ತಾ ಇದ್ದ ಅಂತ. ಜೇತವ್ಯಮಿತಿ ಕಾಕುತ್ಸ್ಥಃ ಮರ್ತವ್ಯಮಿತಿ ರಾವಣ ಅಂತ ಒಂದು ಬೋಧ ಆ ಕೊನೆ ಗಳಿಗೆಲ್ಲ ಬಂದಿರುತ್ತೆ ನೋಡಿ. ಇದು ಬಂದ ಲಕ್ಷಣ ಅದು ಅಂತ. ಹಾಗಾಗಿ ಅದನ್ನು ತಿಳ್ಕೊಂಡಾಗ, ಅಂದರೆ ನಮಗೆ ಕೊನೆ ಕಾಲ ಗೊತ್ತಾದಾಗ ಅದನ್ನು ಸಾರ್ಥಕಪಡಿಸ್ಕೊಳ್ಳೋದಕ್ಕೆ ದಾರಿ ಭಗವಂತನಲ್ಲಿ ನಾವು ಮನಸ್ಸನ್ನು ಇಡುವಂಥದ್ದು ಅಂತ ನೋಡಿ. ಭಗವಂತನ ವಾಣಿ ಇದು ಬಂದು ನಮ್ಮ ಎದುರಿಗೆ ನಿಂತಿದೆ, ಅದು ದೇವರ ದಯದಿಂದ. ಯದಿ ವಾತಾದಿ, ಇದನ್ನು ಹೇಳಿ ಮುಗಿಸ್ಬಿಡೋಣ, ಪೂರ್ತಿ ಮಾಡೋಣ. ತುಂಬ ಹೊತ್ತಿನ ಕೂತಿದ್ದೀರಿ ಪಾಪ ಮಕ್ಕಳು ನೀವು. ಯದಿ ವಾತಾದಿ ದೋಷೇಣ ಭಕ್ತಃ ಮಾಂಚ ವಿಸ್ಮರೇತ್. ವಾತಪಿತ್ತ ಕಫಗಳು ಪ್ರಕುಪಿತ ಆದಾಗ ಆ ಕಾರಣದಿಂದ ಆ ವೇದನೆಯಲ್ಲಿ ಭಕ್ತನಿಗೆ ನಿಂತು ಮಾಡೋಕೆ ಆಗದೆ ಇರ್ಬೋದು. ಅಹಂ ಸ್ಮರಾಮಿ ಮದ್ಭಕ್ತಂ, ನಾನು ನನ್ನ ಭಕ್ತನ ಸ್ಮರಣೆ ಮಾಡ್ತೇನೆ ಆ ಸಮಯದಲ್ಲಿ. ಭಗವಂತನ ಮನೆಗಿದು
ನಯಾಮಿ ಪರಮಾಂ ಗತಿಂ, ಅವನನ್ನು ಪರಮಗತಿಗೆ ಮುಕ್ತಿಗೆ ನಾನು ಒಯ್ತೇನೆ ಅಂತ. ಹಾಗಾಗಿ ಸಾರ ಏನು ಅಂದರೆ, ಮನಸ್ಸನ್ನು ಭಗವಂತಲ್ಲಿಡು. ಎಲ್ಲಿ ಯಾವಾಗ ಏನು ಎಂತ ಅಂತ ಗೊತ್ತಿಲ್ಲ. ಯಾವುದಕ್ಕೂ ಒಳ್ಳೆಯದು, ಇದು ಜೀವನಕ್ಕೂ ಒಳ್ಳೆಯದು, ಮರಣಕ್ಕೂ ಒಳ್ಳೆಯದು, ಎಲ್ಲಕ್ಕೂ ಒಳ್ಳೆಯದು. ಸ್ಥಿರವಾಗಿ ಮನಸ್ಸನ್ನು ಭಗವಂತನ ಪಾದದಲ್ಲಿ ಇಟ್ಟರೆ ಜೀವಯಾನ ಪುಷ್ಪಕ ವಿಮಾನದ ಯಾನ ಆಗತ್ತೆ. ಇಲ್ಲದೇ ಇದ್ದರೆ ಬೇರೆ ಥರ ಆಗತ್ತೆ. ಬೇಡ, ಅದು ಕೊನೆ ಸಮಯದಲ್ಲಿ ಮತ್ತೆ ಅದನ್ನು ನೆನಪು ಮಾಡ್ಕೊಳ್ಳೋದು ಬೇಡ ಅದು. ಹಾಗಾಗಿ ದುರ್ಗತಿಯಲ್ಲ, ಸ್ವರ್ಗತಿಯೂ ಅಲ್ಲ, ಪರಗತಿಗಾಗಿ ನಾವು ಭಗವಂತನ ಚರಣದಲ್ಲಿ ಸ್ಥಿರವಾಗಿ ಮನಸ್ಸನ್ನು ಇಡಬೇಕು ಅನ್ನೋದನ್ನು ಇಟ್ಟುಕೊಂಡು ಈ ಪ್ರವಚನವನ್ನು ಇಲ್ಲಿ ಪರಿವರ್ತನೆ ಮಾಡೋಣ. ಹರೇ ರಾಮ.